ದೇವ್ರಿಗೇನೋ ನಾನು ಕಂಡ್ರೆ ತುಂಬಾ ಇಷ್ಟನೇನೋ, ಜೀವಂತವಾಗಿ ಇಟ್ಟಿದ್ದಾನೆ ನಾನು. ಆಲ್ರೆಡಿ ನಾನು ಒಂದು ಸತ್ತ ಶವ ಥರ ಎಷ್ಟು ಚುಚ್ತೀರ. ಐ ಆಮ್ ಆಲ್ರೆಡಿ ಡೆಡ್. ಸಫಿಷಿಯಂಟ್ ಆಗಿ ಇರಲ್ಲ ಫಂಡ್ಸ್ ಕೆಲವೊಮ್ಮೆ ಊಟಕ್ಕಲ್ಲ. ಅವಾಗ ಫಸ್ಟ್ ಉಷಮ್ಮನ್ಗೆ ಬೇಕ್ ಮಾಡಿ ಕೊಟ್ಬಿಡ್ತೀನಿ. ಸಮ್ಟೈಮ್ಸ್ ಅರ್ಜಿ ಲಿವ್ ಆನ್ ಮ್ಯಾಗಿ 2 minutes ಮ್ಯಾಗಿ ಎಲ್ಲ ತಿನ್ಕೊಂಡ್ಬಿಡ್ತೀನಿ, ನಾವು ಮಾಡ್ಕೊಂಡು ಹೋಗ್ಬಿಡ್ತೀನಿ. ಈ ಜಾಗದಿಂದ ಮತ್ತೆ ಉಷಮ್ಮನ್ ಶಿಫ್ಟ್ ಮಾಡುವಾಗ ಎತ್ತೋದನ್ನ ನಾನೇ ಎತ್ತಬೇಕು ಉಷಮ್ಮನ್ನ. ನಾನು ಅದನ್ನ ಎಷ್ಟು ನಾನು ನೊಂದೋಗ್ತೀನಿ ಅಂದ್ರೆ ಎತ್ಕೊಳ್ಳುವಾಗ ಸಿನಿಮಾದಲ್ಲಿ ನಾನು ಮಾಡಿದ ಸೇವೆಗಿಂತ ಇವಾಗ ಮಾಡ್ತಿರೋ ಸೇವೆಗೆ ಸ್ವಲ್ಪ ಒಂದು ಕರುಣೆ ಇರಲಿ ನನ್ನ ಬಗ್ಗೆ. ಆ್ಯಂಡ್ ನಾನು ಹೋಗುವಾಗ ಪ್ರತಿಯೊಬ್ಬರು ಚಿತ್ರರಂಗದಲ್ಲಿ ಬಂದು ನನ್ನ ಒಂದು ಅಂತಿಮ ದರ್ಶನ ನನಗೆ ಆಗೋ ಡೆಡ್. ಒಂದೊಂದು ಸಾರಿ ನಮ್ಮ ಅಕ್ಕ ನೋಡೋವಾಗ್ಲೂ ಸೊ ಪೇನ್ಫುಲ್. ಯಾವಾಗ ಮತ್ತೆ ನಡೀತಾರೆ ಅಂತ ಒಂದು ಮಿಸ್. ಶೀಸ್ ಅ ವೆರಿ ಗುಡ್. ಚೆನ್ನಾಗಿ ಕಾರ್ ಡ್ರೈವಿಂಗ್ ಮಾಡೋರು. ಆ ಕಾರ್ ಡ್ರೈವಿಂಗ್ ತುಂಬ ಮಿಸ್ ಮಾಡ್ತಿರ್ತೀನಿ. ಜನರಿಗೆ ಒಂದು ಐಡಿಯಾನೂ ಇರಲ್ಲ ನಾನು ಎಷ್ಟು ಕಷ್ಟಪಡ್ತಿರ್ತೀನಿ ಅಂತ. ಉಷಮ್ಮ ಚೆನ್ನಾಗಿ ಅಡುಗೆ ಮಾಡ್ತಾರೆ. ವೆನ್ ವಿಲ್ ಶಿ ಕುಕ್ ಅಂತ ಅನ್ಸುತ್ತೆ, ವೆನ್ ವಿಲ್ ಶಿ ಡ್ರೈವ್ ಅಂತ ಅನ್ಸುತ್ತೆ. ಗಲಾಟೆ ಮಾಡಿ ನನ್ನ ಶೃಂಗೇರಿಲಿಂದ ನಮ್ಮ ತಾಯಿದು ಕಾಲ್ದು ಬೋನ್ ಇದೆಯಲ್ಲ ಅದನ್ನ ತಗೊಂಡು ಬಂದಿಟ್ಟೆ. ಐ ವಾಂಟ್ ಟು ಡೂ $1 and put it on. ಅರುಣ ಮುಗಿಯೋದಕ್ಕೆ ಚಾನ್ಸೇ ಇಲ್ಲ. 20,000 22,000 ಬಂದ್ಬಿಡ್ತು ಬಾಡಿಗೆ. ನಾನೇ ಅಡುಗೆ ಮಾಡ್ಕೋತೀನಿ, ಉಷಮ್ಮನ್ ನೋಡ್ಕೊಳ್ಳೋದು ನಾನೇ ನೋಡ್ಕೊಳ್ತೀನಿ. ಒಳ್ಳೊಳ್ಳೆಯವರೇ ಇದ್ದಾರೆ, ಮೆಡಿಸಿನ್ಸ್ ತಕ್ಕೊಡ್ತಾರೆ ಉಷಮ್ಮನ್ಗೆ. ಮೇಜರ್ ಆಗಿ ನಾನು ಕಷ್ಟಪಡೋದು ಅನ್ನೋದು ಒಂದು ಬಾಡಿಗೆ ಕಟ್ಟೋದು. ಒಂದು ಕಲಾವಿದ್ರಂದ್ರೆ ಮನೆ ಕೊಡಲ್ಲ. ಸೆಕೆಂಡ್ ಉಷಮ್ಮ ಹುಷಾರಿಲ್ಲ ಅಂತ ಕೊಡಲ್ಲ. ಉಷಮ್ಮನ್ಗೆ ಬೇರೆ ಏನೂ ಇಲ್ಲ ರಾಜೇಶ್. ಶಿ ಹಸ್ ಲಾಸ್ಟ್ ಹರ್ ಮೆಮರಿ, ಶಿ ಡಸಂಟ್ ರಿಮೆಂಬರ್ ವಾಟ್ ಶಿ ಹಸ್ ಡನ್. ಕೊಂದ ಶಾಪಕ್ಕಿಂತ ನೊಂದ ಶಾಪ ಕಾಡತ್ತೆ ಅಂತ ಜ್ಯೋತಿಷ್ಯಗಳ ಹತ್ರ ನೋಡಿದ್ರೆ ಎಷ್ಟು ನನ್ನ ಆಯಸ್ಸು ಎಷ್ಟಿರುತ್ತೆ ಒಂದು ಅಂದಾಜ್ ಹೇಳಿ ಅವಾಗೆಲ್ಲ ಹೇಳ್ಬಾರ್ದು ಅಂತಾರೆ. ಸರಿ ಹೇಳಿ ಸ್ವಾಮಿ ಸ್ವಲ್ಪ, ಯಾಕಂದ್ರೆ ನನಗೆ ಸಾಕಾಗೋಗ್ಬಿಟ್ಟಿದೆ. ನೀವು ಒಬ್ಬರ ಬಗ್ಗೆ ತಪ್ಪಾಗಿ ಮಾತಾಡಲ್ಲ. ಈ ವ್ಯಕ್ತಿ ಬಗ್ಗೆ ಯಾಕೆ ಇಷ್ಟೆಲ್ಲ ಕೆಟ್ಟ ಪ್ರೊಜೆಕ್ಟ್ ಮಾಡಿದ್ರು. ನಾನು ನಿಮ್ಮ ನೋಡಿದೆ ಅಂತ ಇಟ್ಕೊಳ್ಳಿ, ಇವ್ರನ್ನ ಯಾವ ತರ ನಾನು ಲಾಭ ಪಡಿಬಹುದು ಅಂತ ಕೆಲವೊಬ್ರು ಯೋಚನೆ ಮಾಡ್ತಿರ್ತಾರೆ. ಸಪೋಸ್ ನಾವು ಅವ್ರಿಗೆ ಸ್ಪಂದಿಸ್ಲಿಲ್ಲ ಅಂತ ಇಟ್ಕೊಳ್ಳಿ, ಅವಾಗ ಅವ್ರು ಏನ್ ಮಾಡ್ತಾರೆ, ನನ್ನ ಕೈಗೆ ಸಿಗ್ಲಿಲ್ಲ, ಅವಳು ನನ್ಗೆ ಸಿಗ್ಲಿಲ್ಲ, ನನ್ನ ಹತ್ರ ಅವಳು ಸರೆಂಡರ್ ಆಗ್ಲಿಲ್ಲ, ನಾನು ಹೇಳಿದನ್ ಮಾಡ್ಲಿಲ್ಲ, ಲಕ್ಷ ನನ್ಗೆ ಕೊಡ್ದೆಲ್ಲ ಮಾಡಿದ್ದಾರೆ. ಈ ದುಡ್ಡುಗೋಸ್ಕರ ನೀನು ಹೋಗ್ತಾ ಇರ್ತಾನೆ, ಅಲ್ಲಿ ಹೋಗಿ ಕೇಳ್ತಾ ಇರ್ತಾನೆ, ಅವಾಗ ನಿನ್ನ ಹತ್ರ ಬರಬೇಕು ತಾನೆ. ಇವೆಲ್ಲ ನಾನು ಎಷ್ಟು ನೋಡಿದೀನಿ ಗೊತ್ತಾ ರಾಜೇಶ್. ಬೆಗ್ ಮಾಡ್ಕೊಂಡು ಬಂದು ನನ್ನ ಮನೆ ಮುಂದೆ ನಿಂತ್ಕೊಳ್ತೀಯ, ಭಿಕ್ಷೆ ಎತ್ಕೊಂಡು ನಿಂತೀಯ, ನಾನು ಎಲ್ಲ ಕೇಳಿದೀನಿ. ನಾನು ಎಲ್ಲ ನನ್ನ ಟೀಕೆ ಮಾಡೋದು, ಭಿಕ್ಷೆ ಎತ್ಕೊಂಡು ಕೂತೆ. ಸರ್ ಭಿಕ್ಷೆ ತಾನೇ ಕೇಳಿದ್ವಿ ನಮ್ಮ ಜನ ಹತ್ರ. ನಾನು ಭಿಕ್ಷೆ ಕೇಳಿ ನ್ಯಾಯವಾಗಿ ಏನ್ ಮಾಡಕ್ಕಾಗತ್ತೆ ಮಾಡೋಣ, ಅಥವಾ ನಾವು ಬೆಗ್ಗೆ ಮಾಡ್ಬೇಕಾ? ನೋಡಿ ಇವಾಗ ನಾನು ಬೆಗ್ಗೆ ಮಾಡ್ತಿದ್ದೀನಿ ಈ ಪಾಡ್ಕಾಸ್ಟ್ ಅಲ್ಲಿ. ತುಂಬಾ ಕಷ್ಟಪಟ್ಬಿಟ್ಟಿದ್ದೀನಿ ರಾಜೇಶ್ ಅವರೇ, ನನ್ನ ಶಕ್ತಿನೇ ಇಲ್ಲ. Vijayalakshmi has to talk strong. There are times when I've broken into pieces. Everything they have done. ಪ್ರಕಾಶ್ ಅವ್ರಿಗೆ ಫೋನ್ ಮಾಡಿ ನೀವು ಹೇಳ್ತೀರಾ, ನೀವು ಹೇಳೋ ಮಾತು ಹೇಗಿರುತ್ತೆ ಅಂದ್ರೆ, ಬಾಲಚಂದ್ರ ಸರ್ ಅವರು ತೀರೋದಾಗ ಅವರು ಪ್ರಕಾಶ್ ರಾಜ್ ಸರ್ ವಾಸ್ ಲೈಕ್ ಕಂಪ್ಲೀಟ್ ಆಗಿ ಅವರೆಲ್ಲ ತುಂಬಾ ಇನ್ವಾಲ್ವ್ ಆಗಿ ಅದನ್ನ ಕಡೆ ಇದುವರೆಗೂ ಹೋಗಿ ಒಳಗಡೆ ಅಲ್ಲಿವರೆಗೂ ಹೋಗಿ ಮಾಡ್ಬಿಟ್ಟು ಬಂದ್ರು. ಸರ್ ನನಗೂ ಆತರ ನೀವು ಮಾಡ್ತೀರಾ ಸರ್ ಅಂತ ಕೇಳ್ದೆ, ಅವ್ರ ಹತ್ರ ಹೇಳ್ದೆ ಆತರ. ಏನ್ ವಿಜಯಲಕ್ಷ್ಮಿ ವೈ ಆದ್ರೆ ಈಗ ಜಯಪ್ರದ್ ಅವರಿಗೆ ನಿಮ್ಮ ಅಕ್ಕ ಬಾಬಾ ಒಂದಾಗೋದು ಅಥವಾ ನೀವೆಲ್ಲ ನಮ್ಮ ಅಕ್ಕ ಹೆತ್ತು ಕೊಟ್ಟ ಮಗು ತಾನೆ ನಿಮ್ಮ ಮಗು ಅಂತ ನೀವು ಇಟ್ಕೊಂಡಿದ್ದೀರಿ. ಇವಾಗ ಸೀಮೆನ ತಗೊಂಡು ಸುರ್ತಿದ್ದಾರೆ. ನಮ್ಮ ಮನೇಲಿ ಬಂದು ಜಗಳ ಮಾಡ್ತೀರಾ. ನಮ್ಮ ತಂದೆಗೆ ಡೆತ್ ಆನಿವರ್ಸರಿ ಮಾಡ್ತಿದ್ದೀವಿ, ಬಂದು ಅಲ್ಲೆಲ್ಲ ಹೊಡೆದು ನಮ್ಮ ತಂದೆ ಫೋಟೋ ಎಲ್ಲ ಹೊಡೆದಾಕಿ ನಮ್ಮ ಬಾವ ಹೋದ್ರು. ಜಯಪ್ರದಾನ ನಮ್ಮ ಹತ್ರ ಮಾತಾಡಲಿಲ್ಲ, ನಮ್ಮ ಪಾವತಿ ಹೋದಾಗ ನಾವು ನೋಡೋಕ್ಕಾಗ್ಲಿಲ್ಲ, ಮಗುನ ನಮ್ಗೆ ತೋರಿಸಿಲ್ಲ. ಉಷಾಕ ಈ ತರ ಇದ್ದಾರೆ. ಶೋ ದ ಚೈಲ್ಡ್ ಒಂದ್ಸರಿ ತೋರಿಸಿ ಮಗುನ. ನಾಗಮಂಡಲ ಮಾಡಿದಾಗ ನನಗೆ ಹಾವು ಬಗ್ಗೆ ಭಯಾನೇ ಇರಲಿಲ್ಲ. ಇವ್ಳು ಆಲ್ಸೋ ಗೆಟ್ ಮೂಡಿ ದೇ ಕಾಣ್ ಆಕ್ಟ್ ಎಲ್ಲ ಇರುತ್ತಲ್ಲ, ಅವಾಗ ಅಲ್ಲಿ ಸ್ವಲ್ಪ ಲೋಕಲ್ ಅಲ್ಲಿ ಹಿಡ್ಕೊಂಡು ಬರೋರು. ಸರ್ ಈ ಸ್ನೇಕ್ ಓಕೆ ಸರ್ ಅವ್ರ ತರ ಇದೆ ಸರ್ ಅಂತ. ಲೋಕಲ್ ಹಾವುಗಳು ಮತ್ತೆ ನಾವು ಶೂಟಿಂಗ್ ಮಾಡಿದ ಮನೇಲೇ ಎಷ್ಟು ಹಾವುಗಳು ಬರೋದು. ನೈಟಲ್ಲಿ 6 ಗಂಟೆ ನಂತರ ಕರ್ಕೊಂಡು ಬರೋರು. ನೀವು ಅಪ್ಪ ದಯವಿಟ್ಟಪ್ಪ ನಾನು ಬಿಟ್ಬಿಡಪ್ಪ ಅಂದ್ರೆ ಬಿಟ್ಬಿಡುತ್ತೆ ಹಾವು. ಬಟ್ ಮನುಷ್ಯರು ನೋಡಿ ಎಷ್ಟು ಜನರ ಹತ್ರ ನಾವು ಬೆಗ್ ಮಾಡ್ತೀವಿ, ಸ್ವಲ್ಪ ಬದುಕಕ್ ಬಿಡಿ ಬಿಡೋದು ಇಲ್ಲ. ವಿಷ್ಣು ಸರ್ ಆಗ್ಲಿ, ಶಿವಣ್ಣನ ಜೊತೆ ಆಗ್ಲಿ, ವಿಜಯ್ ಅವ್ರ ಜೊತೆ ಚೀಫ್ ಮಿನಿಸ್ಟರ್ ಆಫ್ ತಮಿಳ್ನಾಡು ಯಾ ಸೂರ್ಯ ಸರ್ ಚೆನ್ನಾಗಿ ಮಾತಾಡ್ತಾರೆ. ಆಮೇಲೆ ಮೋಹನ್ ಲಾಲ್ ಅವ್ರ ಜೊತೆ, ಮಿಥುನ್ ಚಕ್ರವರ್ತಿ ಅವ್ರ ಜೊತೆ ಕೂಡ ಆಕ್ಟ್ ಮಾಡ್ತಾರೆ. ಇಷ್ಟೆಲ್ಲ ಸಕ್ಸಸ್ ಕಂಡಂತ ನಟಿ, ಸಿಲ್ವರ್ ಸ್ಕ್ರೀನ್ ನ ರೂಲ್ ಮಾಡಿದಂತ ಒಂದು ನಟಿ ಇವತ್ತು ಮನೆಯಲ್ಲಿ ಒಂದ್ ಮಂಚ, ಒಂದ್ ದಿವಾನ, 2 ಫೋಟೋ, ದೇವರ ಫೋಟೋ, ಒಂದು ಸ್ಟವ್, ಅಷ್ಟೇ. ರಾಜೇಶ್ ರಿವಿಲ್ಸ್ನ ಈ ಮತ್ತೊಂದು ಪಾಡ್ಕಾಸ್ಟ್ಗೆ ಸ್ವಾಗತ. ಈ ಪಾಡ್ಕಾಸ್ಟ್ ನಿಜಕ್ಕೂ ಸ್ಪೆಷಲ್ ಪಾಡ್ಕಾಸ್ಟ್ ಇದು. ಯಾಕಂದ್ರೆ ಇವತ್ತು ನನ್ನೊಟ್ಟಿಗಿರ್ತಕ್ಕಂಥ ಅತಿಥಿಗಳು ಕನ್ನಡಿಗರಿಗೆ ಅವರ ಪರಿಚಯ ಮಾಡಿಕೊಡೋ ಅವಶ್ಯಕತೆನೇ ಇಲ್ಲ.
ಕನ್ನಡ ಸಿನಿಮಾದ ಸೂಪರ್ ಸ್ಟಾರ್ ಹೀರೋಯಿನ್ 90ರ ದಶಕದಲ್ಲಿ ಕನ್ನಡ, ತೆಲುಗು, ತಮಿಳ್, ಮಲಯಾಳಂ, ಹಿಂದಿಲ್ ಕೂಡ ಆಕ್ಟ್ ಮಾಡಿದಂಥ ಪಂಚಭಾಷಾ ಕಲಾವಿದೆ ಇವರು. ಈಗ ಕನ್ನಡದಲ್ಲಿ ನಮ್ಮ ವಿಷ್ಣು ಸರ್ ಜೊತೆ, ಶಿವಣ್ಣನ ಜೊತೆ, ಜಗ್ಗೇಶ್ ಅವ್ರ ಜೊತೆ, ದೊಡ್ಡ ಟಾಪ್ ನಟರ ಜೊತೆ ಆಕ್ಟ್ ಮಾಡಿದಂಥ ಹೀರೋಯಿನ್. ಇನ್ನು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇತ್ತೀಚೆಗೆ ತಮಿಳ್ನಾಡು ಚೀಫ್ ಮಿನಿಸ್ಟರ್ ಇರಲ್ಲ ವಿಜಯ್ ಅವರು, ಅವ್ರ ಜೊತೆ ಕೂಡ ಆಕ್ಟ್ ಮಾಡಿದಂಥ ನಟಿ ಅವರೇ ನಮ್ಮ ಅಪ್ರತಿಮ ಚೆಲುವೆ ವಿಜಯಲಕ್ಷ್ಮಿ ಅವರು. ನಮಸ್ಕಾರ ರಾಜೇಶ್ ನಮಸ್ಕಾರ. ಅವರೇ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಾನು ನಿಜವಾಗ್ಲೂ ಈ ಥರ ಇಂಟ್ರೊಡಕ್ಷನ್ ಕೊಡೋದು ಏನೋ ಫಾರ್ಮಾಲಿಟಿಗೋ ಅಥವಾ ನಿಮ್ಮ ಬಗ್ಗೆ ಪರಿಚಯ ಆ ಥರ ಅಂತಲ್ವಾ. ನಾನು ಮನಸ್ಪೂರ್ವಕವಾಗಿ ನಿಮ್ಮ ಬಗ್ಗೆ ನಾನು ಮಾತಾಡೋದು. ಬಿಕಾಸ್ ಸಿಲ್ವರ್ ಸ್ಕ್ರೀನ್ ಎಲ್ಲ ನಿಮ್ಮನ್ನ ನೋಡಿದವರು ಕನ್ನಡ ಸ್ಕ್ರೀನ್ಗಳಲ್ಲಿ ಒಂದು ಪರದೆನ ಕಂಪ್ಲೀಟ್ನೆಸ್ ಕಲರ್ಫುಲ್ ಮಾಡಿದಂಥ ನಾಯಕ ನಟೀರು ನೀವೆಲ್ಲ. ಕಳೆದ ಬಾರಿ ಲಾಸ್ಟ್ ಪಾಡ್ಕಾಸ್ಟ್ ಹೌದು. ಬಂದಿದ್ರಿ. ಥ್ಯಾಂಕ್ ಯು ಸೋ ಮಚ್. ನಿಮಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ಯೂಟ್ಯೂಬಲ್ಲಿ ಹತ್ರ ಯೂಟ್ಯೂಬ್ ಹಾಕೋದು ಎಲ್ಲ ಕಡೆ ಕಂಬೈನ್ ಮಾಡಿದ್ರೆ ಆಲ್ಮೋಸ್ಟ್ ಒಂದು 5 ಮಿಲಿಯನ್ಗಿಂತ ಹೆಚ್ಚು ಜನ ನೋಡಿದ್ರು ಪಾಡ್ಕಾಸ್ಟ್. ಸೊ ಎಲ್ಲೆಲ್ಲೋರ ಈಗ ಹೊರಗಡೆ ಇರ್ತಕ್ಕಂಥ ಕನ್ನಡಿಗರೆಲ್ಲ ಮೆಸೇಜ್ ಮಾಡಿದ್ರು ಆ್ಯಂಡ್ ನನಗೆ ತುಂಬ ಥ್ಯಾಂಕ್ಸ್ ಹೇಳಿದ್ರು ವಿಜಯಲಕ್ಷ್ಮಿ ಮ್ಯಾಮ್ನ ಕರೆಸಿದ್ದಕ್ಕೆ ಅಂತ. ನಿಮಗೆ ಐಡಿಯಾ ಇದೆಯಾ ನಿಮ್ಮನ್ನ ಇಷ್ಟಪಡೋರು ಎಷ್ಟು ಜನ ಇದ್ದಾರೆ ಅಂತ? ತುಂಬ ಥ್ಯಾಂಕ್ಸ್ ರಾಜೇಶ್ ಅವರೇ. ಬಿಕಾಸ್ ನಿಮ್ಮಂಥ ಒಂದು ಪ್ರತಿಭಾವಂತ ನಿರೂಪಕರ ಜೊತೆ ಕೂತ್ಕೊಂಡು ಮಾತಾಡೋದು ಐ ಆಮ್ ಸೋ ಹ್ಯಾಪಿ ಫಾರ್ ದ್ಯಾಟ್. ಯಾಕಂದರೆ ನಿಮ್ಮ ಒಂದು ದ ವೇ ನಿಮ್ಮ ಒಂದು ಯೂಟ್ಯೂಬಲ್ಲಿ ನೀವು ಮಾತಾಡೋ ವಿಧ ಇದೆಯಲ್ಲ, ಅದು ನಂಗೆ ತುಂಬ ಇಷ್ಟ. ಬಿಕಾಸ್ ಅದರಲ್ಲಿ ಏನೋ ಒಂದು ಆರ್ಟಿಫಿಷಿಯಲಿಟಿ ಇರಲ್ಲ. ಏನೋ ಒಂದು ಒಬ್ಬರನ್ನ ಏನೋ ಹೊಗಳ್ಬೇಕು ಅಂತನೋ ಅಥವಾ ಯಾವುದೋ ಒಂದು ವಿಚಾರನ ತೆಗಿಬೇಕು ಹೊರಗಡೆ ಅಂತನೋ ಆ ಥರದ ಯಾವುದೋ ಒಂದಿಲ್ಲದೆ ಭಾಳ ನಾರ್ಮಲ್ ಆಗಿ ತುಂಬ ಚೆನ್ನಾಗಿರುತ್ತೆ ನೀವು ಮಾತಾಡೋದು. ಅದಕ್ಕೆ ನಾನು ಇಷ್ಟಪಟ್ಟೆ. ಆ್ಯಂಡ್ ಐ ಥಿಂಕ್ ನಿಮ್ಮಿಂದ ನನಗೂ ಗೊತ್ತಾಯಿತು, ಓ ಇಷ್ಟು ಜನ ನಮ್ಮನ್ನು ಪ್ರೀತಿಸೋ ಇದ್ದಾರಾ ಅಂತ ಹೇಳ್ಬಿಟ್ಟು. ಸೊ ಥ್ಯಾಂಕ್ ಯು ಸೋ ಮಚ್. ಅವರಿಂದನೇ ನಾವು ಬದುಕಿದ್ದೀವಿ. ಐ ಥಿಂಕ್ ಅಪ್ಪಾಜಿ ಅವ್ರು ಹೇಳೋ ವಿಷಯ ಯಾವಾಗಲೂ ಅಭಿಮಾನಿ ದೇವರುಗಳು ಅಂತ ಹೇಳ್ತಾರಲ್ಲ, ಅದು 100ಕ್ಕೆ 100 ಸತ್ಯ. ಯಾಕೆಂದರೆ ನಾನು ದೇವ್ರ ಹತ್ರ ಹೋಗಿ ನಾನು ಈ ಥರ ಒಂದು ಕಷ್ಟಪಡ್ತಿದ್ದೀನಿ ದೇವ್ರೆ ಅಂತ ಹೇಳೋದಕ್ಕಿಂತ, ನಾನು ಜನರ ಹತ್ರ ನೋಡಿ ಈ ಥರ ಕಷ್ಟಪಡ್ತಿದ್ದೀನಿ ಅಂತ ಹೇಳುವಾಗ 100ಕ್ಕೆ 100 ನನಗದು ಪರಿಹಾರ ಸಿಗತ್ತೆ ಯಾವಾಗಲೂ. ಇಟ್ಸ್ ಅ ಸೆಂಟಿಮೆಂಟ್ ನನಗೆ. ಅದು ನಿಮ್ಮ ಒಂದು ಮುಖಾಂತರ ನಾನು ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಮಾತಾಡೋದಕ್ಕೆ ನನ್ನ ಕಷ್ಟನ ಹೇಳ್ಕೊಳ್ಳೋದಕ್ಕೆ ಒಂದು ಆಪರ್ಚುನಿಟಿ ಮಾಡಿಕೊಟ್ಟೋದಕ್ಕೆ ತುಂಬ ಥ್ಯಾಂಕ್ಸ್ ರಾಜೇಶ್ ಅವ್ರಿಗೆ. ಏನಿದೆ, ಈಗ ಮನೇಲಿ ಯಾರಿಗಾದ್ರೂ ಹುಷಾರಿಲ್ಲ ಒಂದು ಟೈಮು ಅಂತ ಅಂತಿದ್ದಂಗೆ ಫುಲ್ ಪ್ಯಾನಿಕ್ ಆಗ್ಬಿಡ್ತೀವಿ. ಒಂದ್ಸರಿ ಹಾಸ್ಪಿಟ್ಲಿಗೆ ಹೋಗಿ ಬಂದರು ಅಂದ್ರೇ ಮನೆಯವರೆಲ್ಲ ಡಿಸ್ಟರ್ಬ್ ಆಗ್ಬಿಡ್ತೀವಿ. ಫಸ್ಟ್ ಆಫ್ ಆಲ್ ಐ ಟೆಲ್ ಯು, ನೀವು ಮಾಡ್ತಿರ್ತಕ್ಕಂಥ ಒಂದು ಸೇವೆ, ಬಿಕಾಸ್ ಈ ಕಾಲದಲ್ಲಿ ಸ್ವಂತ ಮಕ್ಕಳೇ ತಂದೆ ತಾಯಿಗಾಗಲ್ಲ. ಅಂಥದ್ದು ನೀವು ನಿಮ್ಮ ಅಕ್ಕಂಗೋಸ್ಕರ ನಿಮ್ಮ ಜೀವನನೇ ಮುಡುಪಾಗಿಟ್ಟಿದ್ರೆ ಆಲ್ಮೋಸ್ಟ್ 5-6 ವರ್ಷದಿಂದ ಅಕ್ಕ ಹಾಸ್ಪಿಟ್ಲು, ನಿಮಗೊಂದು ಪರ್ಸ್ನಲ್ ಲೈಫ್ ಅನ್ನೋದೇ ಇಲ್ಲ ನಿಮಗೆ. ಇಲ್ಲ, ಆ ಒಂಟಿತನ ಕಾಡುತ್ತಮ್ಮ ನಿಮಗೆ. ತುಂಬ ಕಡತ್ತೆ. ಇನ್ಫ್ಯಾಕ್ಟ್ ಮನೆಗೆ ಹೋದರೆ ಅವ್ರಿಗೆ ಕಮ್ ಔಟ್ ಭಾಳ ಖುಷಿಯಾಗಿರ್ತೀನಿ. ಹೊರಗಡೆ ಒಂದು ಸ್ವಲ್ಪ ಹೊತ್ತು ಬಂದ್ರೂ ನಾನು ನಾಟ್ ಸೇಯಿಂಗ್ ದಟ್ ಮನೇಲಿ ನಾನು ಖುಷಿಯಾಗಿಲ್ಲ ಅಂತ ಅಲ್ಲ. ಮನೇಲಿ ಏನಾಗುತ್ತೆ, ನಾನು ಸೀಯಿಂಗ್ ಹರ್ ದಟ್ ಕಂಡೀಷನ್ ಬಂದು ತುಂಬ ನೋವಿರುತ್ತೆ. ಆ್ಯಂಡ್ ಐ ವಿಲ್ ಮಿಸ್ ಹರ್ ಯಾವಾಗ ಮತ್ತೆ ನಡೀತಾರೆ ಅಂತ ಒಂದು ಆಲ್ವೇಸ್ ಮಿಸ್. ಆ್ಯಂಡ್ ಶಿ ಇಸ್ ಅ ವೆರಿ ಗುಡ್, ಚೆನ್ನಾಗಿ ಕಾರ್ ಡ್ರೈವಿಂಗ್ ಮಾಡೋದು ಉಷಾ. ಇಟ್ಸ್ ವೆರಿ ಗುಡ್ ಅಟ್ ಡ್ರೈವಿಂಗ್. ಆ ಕಾರ್ ಡ್ರೈವಿಂಗ್ ತುಂಬ ಮಿಸ್ ಮಾಡ್ತೀನಿ ಉಷಾನ. ಸೊ ಎವ್ರಿಥಿಂಗ್ ವಿಲ್ ಬಿ ಕೈಂಡ್ ಆಫ್ ಈ ಮೇಕಪ್ ನೋಡಿ, ನಮ್ಮ ಕಲಾವಿದರಿಗೆ ಎವ್ರಿಬಡಿ ವಿಲ್ ಬಿ ಏಬಲ್ ಟು ರಿಲೇಟ್ ಟು ವಾಟ್ ಐ ಆಮ್ ಸೇಯಿಂಗ್ ಇನ್ ದಿಸ್ ಪಾಡ್ಕಾಸ್ಟ್. ಲೈಕ್ ನಮ್ಮ ಕಲಾವಿದರಿಗಿರುವಂಥ ಒಂದು ಟ್ರಯಲ್ ಅಂತಲೂ ಏನೋ ಗೊತ್ತಿಲ್ಲ. ಮೇಕಪ್ ಹಾಕ್ತಾ ನಮ್ಮ ಕಷ್ಟನ ನಾವು ಕವರ್ ಮಾಡ್ಕೊಂಡು ನಾವು ಸೊಸೈಟಿಲಿ ಇರಬೇಕು. ಸಿ ಟುಡೇ ವನ್ ಐ ವೋಕ್ ಅಪ್ ಅಗೇನ್ ನಾನು ಬೆಳಗ್ಗೆ ಅವ್ರನ್ನ ನಾನು ಪಾಡ್ಕಾಸ್ಟಿಗೆ ಬರಬೇಕು ಅಂದರೆ 12 ಗಂಟೆಗೆ ಬರಬೇಕು ಅಂದರೆ ಐ ಹ್ಯಾವ್ ಟು ಗೆಟ್ ಅಪ್ ಅರ್ಲಿ. ನಾನು ಅವ್ರನ್ನ ರೆಡಿ ಮಾಡಿಸಿ ಅವ್ರಿಗೆ ತಿಂಡಿ ಕೊಟ್ಟು ಮೆಂಟಲಿ ಪ್ರಿಪೇರ್ ಮಾಡಿ ದಟ್ ಐ ಆಮ್ ನಾಟ್, ನಾನು ಸ್ವಲ್ಪ ಹೊತ್ತು ಇರಲ್ಲ ಅನ್ನೋದು ನಾನು ರೆಡಿ ಮಾಡಿ. ಬಿಕಾಸ್ ಬೇರೆ ಯಾರೂ ಇರಲ್ಲಲ್ಲ ಜೊತೆಲಿ, ಬರ್ತಾರೆ ಸೆಕ್ಯೂರಿಟಿ ಬಂದು ಒಂಚೂರು ಚೆಕ್ ಮಾಡಿಬಿಟ್ಟು ಹೋಗ್ತಾರೆ, ಅವೆಲ್ಲ ಇರುತ್ತೆ. ಬಟ್ ಫಸ್ಟ್ಲಿ ಶಿ ಇಸ್ ಗೋನ್ ಟು ಬಿ ಸ್ವಲ್ಪ ಹೊತ್ತು ಅವ್ರು ಒಬ್ಬಂಟಿಯಾಗಿರ್ತಾರಲ್ವಾ, ನಾನು ಕ್ಯಾಮ್ರಾದಲ್ಲಿ ಅವ್ರನ್ನ ನೋಡ್ತಾ ಇರ್ತೀನಿ. ಮನೇಲಿ ಒಂದು ಕ್ಯಾಮ್ರಾ ಇಟ್ಟಿದ್ದೀನಿ, ಅದ್ರಲ್ಲಿ ನೋಡ್ತಾ ಇರ್ತೀನಿ ಎಲ್ಲೋದ್ರು ಉಷಮ್ಮನ್ನ. ಐ ಕೀಪಿಂಗ್ ಎ ಚೆಕ್ ಆನ್ ಹರ್. ನಮ್ಮ ಕಲಾವಿದರ ಜೀವನ ನೋಡಿ ಹೇಗಿದೆ, ಯಾರೂ ಅಂದ್ಕೊಳ್ಳೋದಿಲ್ಲ ನಾವು ಇಷ್ಟು ಕಷ್ಟಪಡ್ತೀವಿ, ಇಷ್ಟು ನೋವಿರುತ್ತೆ ಅಂತ. ಬಟ್ ನಾವು ಬಣ್ಣ ಹಚ್ಕೋಬೇಕು. ನಾವು ಎಷ್ಟೇ ನೋವಿದ್ರೂ ಅದನ್ನು ನುಂಗ್ಕೊಂಡು ನಾವು ಜಗತ್ತಲ್ಲಿರಬೇಕು. ಅದರಲ್ಲೂ ನನ್ನನ್ನು ಜನರಿಗೆ
ಒಂದು ಐಡಿಯಾನೂ ಇರಲ್ಲ ನಾನು ಎಷ್ಟು ಕಷ್ಟಪಡ್ತಿರ್ತೀನಿ ಅಂತ. ಮನೇಲಿ ಹೋದರೆ ಇಟ್ ವಿಲ್ ಬಿ ಲೈಕ್ ಒಂಥರ ಒಂದು ಅಷ್ಟು ಡಿಪ್ರೆಷನ್ ಇರುತ್ತೆ ನನಗೆ. ಅಷ್ಟು ಡಿಪ್ರೆಸ್ ಆಗುತ್ತೆ. ಟು ಸೀ ಹರ್ ನಮ್ಮ ಅಕ್ಕ ಶೀಸ್ ಜಸ್ಟ್ ಒಂದು 5-6 ವರ್ಷ ನನಗಿಂತ ದೊಡ್ಡವರಷ್ಟೇ. ಓಕೆ. ಆ್ಯಂಡ್ ಅವ್ರದ್ದೇ ಒಂದು ಪ್ಯಾಥೋಸು. ಓಕೆ. ಉಷಮ್ಮಂದೇ ಒಂದು ಟ್ರಾಜಿಡಿ ಲೈಫ್ ಪಾಪ. ಗಂಡ, ಮಕ್ಕಳು ಇವೆಲ್ಲ. ಸೊ ಅಗೇನ್ ಟು ಆ್ಯಡ್ ಮೋರ್ ಶಿ ಈಸ್ ಲೈಕ್ ದಟ್ ಅನ್ನುವಾಗ ನಮ್ಗೇನಾಗುತ್ತೆ ಒಂಥರ ಯಾವಾಗಪ್ಪ ಉಷಮ್ಮ ಮತ್ತೆ ನಡೀತಾರೆ ನಗ್ತಾ ಅಂತ ನಾವು ಇರುತ್ತೆ. ಆಮೇಲೆ ನನಗೆ ಉಷಮ್ಮನ ಥರ ಯಾರಾದರೂ ನಾನು ನೋಡಿದ್ರೆ ಮಿಸ್ ಮಾಡ್ತೀನಿ. ಉಷಮ್ಮ ಚೆನ್ನಾಗಿ ಅಡುಗೆ ಮಾಡ್ತಾರೆ. ವೆನ್ ವಿಲ್ ಶಿ ಕುಕ್ ಅಂತ ಅನ್ಸುತ್ತೆ. ವೆನ್ ವಿಲ್ ಶಿ ಡ್ರೈವ್ ಅಂತ ಅನ್ಸುತ್ತೆ. ಇದೆಲ್ಲ ತುಂಬ ನೋವಿರುತ್ತೆ ನನಗೆ. ಬಟ್ ಐ ಕಾಂಟ್ ಡೂ ಎನಿಥಿಂಗ್ ಬಿಕಾಸ್ ನಾನು ತುಂಬ ರೇರ್ ನಾನು ಉಷಮ್ಮನ್ನ ಬಿಟ್ಬಿಟ್ಟೆಲ್ಲೋ ಹೋಗೋದು. ಬಿಕಾಸ್ ಪಾಪ ಏನಾದರೂ ಬೆಡ್ಡಿಂದ ಬಿದ್ದುಬಿಟ್ರೆ ಅಂತ ಹೇಳ್ಬಿಟ್ಟು ಇದೆಲ್ಲ ಕೆಲವೊಬ್ಬರು ಅಂದ್ಕೋತಾರೆ ಯಾಕದೆಲ್ಲ ಇದೆಲ್ಲ ಬೇಕಲ್ವಾ, ಯಾಕೆ ಇದೆಲ್ಲ ಅಟ್ಯಾಚ್ಮೆಂಟ್ಸ್ ಇಟ್ಕೋಬೇಕಲ್ವಾ, ಒಂದು ಕೇರ್ ಸೆಂಟ್ರಲ್ಲಿ ಹಾಕ್ಬಿಟ್ರೆ ಅವ್ರು ನೋಡ್ಕೋತಾರೆ, ದುಡ್ಡು ಕೊಟ್ಟರೆ ನೋಡ್ಕೋತಾರೆ ಅಂತೆಲ್ಲ ಹೇಳ್ತಾರೆ. ಬಟ್ ಇಟ್ಸ್ ನಾಟ್ ದಟ್ ಸಿಂಪಲ್. ಇಟ್ಸ್ ನಾಟ್ ದಟ್ ಸಿಂಪಲ್. ದೇವರು ನಮಗೆ ಅಂತ ಒಂದು ಫ್ಯಾಮಿಲಿ ಕೊಟ್ಟಿರ್ತಾನೆ, ಒಂದು ಬಾಂಡ್ ಕೊಟ್ಟಿರ್ತಾನೆ, ಒಂದು ಋಣ ಕೊಟ್ಟಿರ್ತಾನೆ. ಅದನ್ನು ತುಂಬ ಕಷ್ಟಪಟ್ಟು ನಾವು ಉಳಿಸ್ಕೋಬೇಕು. ನನಗೆ ಐ ಡಿಡ್ ಮೈ ಮದರ್ಸ್ ಲಾಸ್ಟ್ ರೈಟ್ಸ್ ಇನ್ ಶೃಂಗೇರಿ. ತಂದೆ ತಾಯಿಗೆ ಲಾಸ್ಟ್ ರೈಟ್ಸ್ ಮಾಡೋರಿಗೆಲ್ಲ ಗೊತ್ತಿರುತ್ತೆ. ಅದೊಂದು ಹೇಳ್ತಾರೆ, ಅವ್ರ ಅಸ್ಥಿನ ನಾವು ನೀರಲ್ಲಿ ಹಾಕುವಾಗ ಆ ತಾಯಿ ಋಣ ಮುಗೀತು, ಇವತ್ತಿಂದ ನಿಮ್ಮ ತಂದೆ ಋಣ ಮುಗೀತು ಅಂತ ಹೇಳ್ತಾರೆ. ವಿಚ್ ಇಸ್ ಆ ಟೈಮಲ್ಲಿ ನಮ್ಗೆ ಹೊಡೆಯುತ್ತೆ. ಯು ವಿಲ್ ಜಸ್ಟ್ ಗೋ ಬ್ಯಾಕ್ ಟು ಯುವರ್ ಇಯರ್ಸ್ ಆ್ಯಂಡ್ ಯು ವಿಲ್ ಸೇ ದಟ್ ಇವತ್ತು ಮುಗ್ದೋಯ್ತಾ ಅಂತ ಅನ್ಸುತ್ತೆ. ನಾನು ಗಲಾಟೆ ಮಾಡಿ ನನ್ನ ಶೃಂಗೇರಿಲಿಂದ ನಮ್ಮ ತಾಯಿದು ಬೋನ್ ಇದೆಯಲ್ಲ, ಕಾಲ್ದು ಬೋನ್ ಇದೆಯಲ್ಲ, ಅದನ್ನು ತಗೊಂಡು ಬಂದಿಟ್ಟೆ. ಐ ವಾಂಟೆಡ್ ಟು ಡೂ $1 ಅಂಡ್ ಪುಟ್ ಇಟ್ ಆನ್. ಇವತ್ತಿಗೂ ಇಟ್ಟಿದ್ದೀನಿ. ಐ ಸೆಡ್ ನೋ. ಅವ್ರು ಹೇಳಿದ್ರು ಆ ಥರ ನಾವು ಕೊಡಲ್ಲ ಅಂದರು. ಐ ಸೆಡ್ ನೀವು ಕೊಡಲ್ಲ ಅಂದರೆ ನಾನು ಮಾಡೋಕ್ಕೆ ಬಿಡಲ್ಲ ಅಂತ. ನೀವು ಕೊಡಿ ನನಗೆ ನನ್ನ ತಾಯಿದು. ಬಿಕಾಸ್ ಆ ಋಣ ಮುಗಿಯೋದಕ್ಕೆ ಚಾನ್ಸೇ ಇಲ್ಲ. ತಾಯಿ ಋಣ ಯಾವತ್ತೂ ಮುಗಿಯಲ್ಲ, ಅಥವಾ ನಿಮ್ಮ ತಂದೆ ಋಣ ಯಾವತ್ತೂ ಮುಗಿಯಲ್ಲ. ಯಾವುದೇ ಋಣ ನಮ್ಮ ಜೀವನದಲ್ಲಿ ಮುಗಿಯೋದಕ್ಕೆ ಚಾನ್ಸ್ ಇಲ್ಲ. ಇಟ್ ಜಸ್ಟ್ ಎ ಟೆಂಪರರಿ ಒಂದು ಫೇಡ್ ಔಟ್ ಆಗುತ್ತೆ ಅಷ್ಟೇ ಹೊರತು ಅದನ್ನು ನಾವು ಆಫ್ಟರ್ ಐ ಸಾ ಆಲ್ ದಟ್ ನನಗೇನು ಅಂದರೆ ನಮ್ಮ ಅಕ್ಕ ನನ್ನ ಇವಾಗ ಕೂಡ ನೀವು ನೋಡಿದ್ರೆ ಈ ಮನೆ ನಾನು ಇವಾಗಿರೋ ಮನೆ ಇದೆಯಲ್ಲ, ಇದು 3 ವರ್ಷದಿಂದ ನಾನು ಫಸ್ಟ್ ನನ್ನ ಮನೆ ನೋಡಿದಾಗಲೇ ಹೇಳಿದೆ ಸ್ವಲ್ಪ ನನಗೆ ಇದು ದುಬಾರಿ ಅನಿಸ್ತಿದೆ. ಬಟ್ ನಮ್ಗೆ ಅದೇನಾಗೋಯ್ತು, ಆ ಟೈಮಲ್ಲಿ ಫೋರ್ಟಿಸ್ ಹತ್ರ ಇತ್ತು. ಆ ಸಿಚುವೇಶನ್ ಎಲ್ಲ ಸ್ವಲ್ಪ ನಮ್ಗೆ ಸಪೋರ್ಟಿವ್ ಆಗಿತ್ತು ಇರೋದಕ್ಕೆ. ಸೊ ನಾನು ಒಪ್ಕೊಂಡೆ, ಓಕೆ ಬೆಟರ್ ಟೈಮ್ಸ್ ಬರ್ಬೋದು, ಅದನ್ನು ಅಫೋರ್ಡ್ ಮಾಡಿಬಿಡ್ಬಾರ್ದು ಅಂತ ಅಂದ್ಕೊಂಡೆ. ಆಮೇಲೆ ಅವ್ರು ಇನ್ಕ್ರೀಸ್ ಮಾಡ್ತಾ ಮಾತ್ರ ಇವಾಗ 20,000 22,000 ಬಂದ್ಬಿಡ್ತು ನನಗೆ ಬಾಡಿಗೆ. ನನಗೂ ಬೇಡ ಅನಿಸ್ಬಿಡ್ತು, ನನ್ನ ಕೈ ಶಕ್ತಿ ಇಲ್ಲಪ್ಪ ಅಂತ ಅನಿಸ್ಬಿಡ್ತು. ಇವಾಗ ನಮಗೆ ಟೈಮು ಜುಲೈಯಲ್ಲಿ ನಮಗೆ ಇವಾಗ ಜೂನ್ ಅಲ್ವಾ, ಜುಲೈ ಫಸ್ಟ್ ವೀಕ್ ಟೈಮ್ಗೆ ಅದನ್ನು ನಾನು ಖಾಲಿ ಮಾಡಬೇಕು ಆ ಮನೇನ. ಐ ಆಮ್ ಮೆಂಟಲಿ ಫಿಕ್ಸ್. ನನಗೆ ಏನೂ ಪ್ರಾಬ್ಲಮ್ ಇಲ್ಲ ರಾಜೇಶ್ ಅವರೇ. ನನಗೆ ಬಾಡಿಗೆ ಮಾತ್ರನೇ ಸಮಸ್ಯೆ. ಬಾಡಿಗೆ ಕಟ್ಟೋದು ಮಾತ್ರನೇ ಕಷ್ಟಪಡ್ತೀನಿ ಹೊರತು ನನಗೆ ಬೇರೆ ಯಾವುದು ಖರ್ಚೇ ಇಲ್ಲ. ನನಗೆ ನಾನೇ ಅಡುಗೆ ಮಾಡ್ಕೋತೀನಿ. ಆಮೇಲೆ ಉಷಮ್ಮನ ನೋಡ್ಕೊಳ್ಳೋದು ನಾನೇ ನೋಡ್ಕೊಳ್ತೀನಿ. ಉಷಮ್ಮಂದು ಅಫ್ಕೋರ್ಸ್ ಡೈಪರ್ಸು ಅದೆಲ್ಲ ಬಂದು ನನಗೆ ಒಳ್ಳೊಳ್ಳೆಯವರೇ ಇದ್ದಾರೆ. ಸಮ್ ವೆಲ್ ವಿಷರ್ಸ್ ಅವರೆಲ್ಲ ಹೆಲ್ಪ್ ಮಾಡ್ತಾರೆ. ಮೆಡಿಸಿನ್ಸ್ ತಕ್ಕೊಡ್ತಾರೆ ಉಷಮ್ಮನಿಗೆ. ಅದೆಲ್ಲ ಮಾಡೋರೆಲ್ಲ ಒಳ್ಳೆಯವರೆಲ್ಲ ಇದ್ದಾರೆ ನನಗೆ ಪಾಪ. ಬಟ್ ಮೇಜರಾಗಿ ನಾನು ಕಷ್ಟಪಡೋದು ಅನ್ನೋದು ಓನ್ಲಿ ಬಾಡಿಗೆ ಕಟ್ಟೋದು. ಅದೇ ನನಗೆ ಇವಾಗ ಏನಾಯಿತು, ಈ ಪಾಡ್ಕಾಸ್ಟಲ್ಲಿ ನಾನು ಅದನ್ನು ಹೇಳಬೇಕು. ಯಾಕಂದರೆ ಯಾವುದೊಂದು ನನಗೆ ಒಂಥರ ಜನರ ಹತ್ರ ಹೇಳಿದ್ರೇ ನನಗೆ ಸ್ವಲ್ಪ ಸಮಾಧಾನ. ಜನರ ಹತ್ರ ಹೋಗಿದ ತಕ್ಷಣ ಏನೋ ಒಂದು ಮನಸ್ಸವ್ರ ಆಶೀರ್ವಾದ ಅನ್ಬೇಕು, ಅಥವಾ ದೇವ್ರು ಅವ್ರ ಮೇಲೆ ಇರ್ತಾರೇನೋ ಗೊತ್ತಿಲ್ಲ. ಇವಾಗ ಈ ಮನೆಯಿಂದ ನಾನು ನೆಕ್ಸ್ಟ್ ಮನೆ ನಾವು ಹುಡುಕ್ತಾ ಇದ್ದೀವಿ. 3 ತಿಂಗಳಿಂದ ಹುಡುಕ್ತಿದ್ದೀವಿ. ಒಂದು ಕಲಾವಿದರಂದ್ರೆ ಮನೆ ಕೊಡಲ್ಲ. ಕಲಾವಿದರಿಗೆಲ್ಲರೂ ಆ ಪ್ರಾಬ್ಲಮ್ ಇದೆ. ಸ್ವಂತ ಮನೆ ಇರೋರಿಗೆ ಪ್ರಾಬ್ಲಮ್ ಇಲ್ಲ ಬಿಡಿ, ಓಕೆ. ಬಟ್ ಬಾಡಿಗೆ ಮನೆ ಎಲ್ರಿಗೂ ಕೊಡಲ್ಲ, ದೇ ಡೋಂಟ್ ಗಿವ್. ಸೊ ಬಾಡಿಗೆ ಮನೆ ನಮಗೆ ಕಲಾವಿದರು ಅಂತ ಕೊಡಲ್ಲ. ಸೆಕೆಂಡ್ ಉಷಮ್ಮ ಹುಷಾರಿಲ್ಲ ಅಂತ ಕೊಡಲ್ಲ. ಒದ್ದಾಡ್ತಿದ್ದೀನಿ. ನೀವು ಕೇಳಿದ್ರ ಹುಡುಕಿದ್ರ ಎಲ್ಲ ಹುಡುಕಿದ್ದೀವಿ. ಕೆಲವೊಬ್ರಿಗೇನು ಅಂದರೆ, ನೀವು ಓಕೆ ಮ್ಯಾಮ್, ಬಟ್ ನಿಮ್ಮ ಸಿಸ್ಟ್ರು ಹುಷಾರಿಲ್ಲದೆ ಇದ್ದಾರಲ್ಲ ಮ್ಯಾಮ್, ಅದು ಹೇಗೆ ಮ್ಯಾಮ್ ಕೊಡೋದು ಅಂತಾರೆ. ಸೊ ನನಗೇನಾಗುತ್ತೆ, ಐ ವಾಂಟ್ ಟು ಟೆಲ್ ಇನ್ ದಿಸ್ ಪಾಡ್ಕಾಸ್ಟ್. ನೋಡಿ, ಏನೂ ಇಲ್ಲ. ನಾವು ಕೋವಿಡ್ ನೋಡಿದ್ದೀವಿ, ಓಕೆ. ಕೋವಿಡಲ್ಲಿ ನೋಡಿದ್ವಿ ಬಾಡೀಸ್ ಎಲ್ಲ ಹೆಂಗೆಲ್ಲ ಆಯಿತು, ಹೇಗೆಲ್ಲ ಆಯಿತು. ಜಸ್ಟ್ ಒಂದು ಬ್ರೀದಿಂಗ್ ಟ್ರಬಲ್ ಹಂಗೆ ಕೊಟ್ಬಿಟ್ಟು ತೆಗೆದುಬಿಡ್ತು ಕೋವಿಡ್. ಮೊನ್ನೆ ನನಗೆ 2 ವೀಕ್ಸ್ ಬ್ಯಾಕ್ ಬ್ರಾಂಕೈಟಿಸ್ ಆದಾಗ ನನಗೆ ಜಸ್ಟ್ 1 ಸೆಕೆಂಡ್ ಒಂದು ಸ್ಮಾಲ್ ಒಂದು ವೈರಸ್ ಬಂದು ಹಂಗೆ ನಮ್ಮನ್ನು ಅಟ್ಯಾಕ್ ಮಾಡಿದಾಗ ನಾನು ನೋಡಿದೆ ಹೇಗಾಯಿತು ಅಂತ. ಹಾಗೆ ಎಜ್ಜಿಗೆ ಹೋಗ್ಬಿಟ್ಟು ಬಂದೆ. ಜಸ್ಟ್ ಮತ್ತೆ ಒಂದು ಎಜ್ಜಿಗೆ ಹೋಗ್ಬಿಟ್ಟು ಹಂಗೆ ಬಂದೆ. ದೇ ಸೆಡ್ ತುಂಬ ಹುಷಾರಾಗಿರಬೇಕು, ಲಂಗ್ಸ್ ಆಲ್ರೆಡಿ ಸ್ವಲ್ಪ
ಬ್ರಾಂಕೈಟಿಸ್ ಅಂದರೆ ಸ್ವಲ್ಪ ಲಂಗ್ಸಲ್ಲಿ ನಿಮಗೆ ವಾಟರ್ ಅಕ್ಯುಮುಲೇಷನ್ ಆಗುತ್ತಾನೆ. ಸೊ ಅದು ನನಗೆ ಹೇಳಿದ್ರು ಹುಷಾರಾಗಿರಬೇಕು. ಸೊ ನನಗೇನಾಗತ್ತೆ ನಾನು ತುಂಬ ಕಷ್ಟ ರಾಜೇಶ್ ಅವರೇ. ಜಗತ್ತು ತುಂಬ ವಿಶಾಲವಾದದ್ದು. ಬಟ್ ನಾವು ಒಳ್ಳೆಯವ್ರು ಹೇಳೋಕ್ಕಾಗತ್ತೆ ಅಷ್ಟೇ. ಭಾಳಷ್ಟು ಮಾನವೀಯತೆ ತೊಗೊಂಬರ್ಬೇಕು ಜನ. ಒಳ್ಳೆಯವ್ರು ನಾವೆಲ್ಲ ಕಷ್ಟಪಡ್ತಿದ್ದೀವಿ ಅದನ್ನು ಅರ್ಥ ಮಾಡಿಸೋದಕ್ಕೆ. ಅವರು ಒಂದೇ ಮಾತಲ್ಲಿ ಹೇಳ್ಬಿಡ್ತಾರೆ ನೋಡಿ, ಏನಿಲ್ಲ ನಾವು ಹೋಗುವಾಗ ಏನು ತೊಗೊಂಡು ಹೋಗಲ್ಲ ಅದೆಲ್ಲ ಹೇಳ್ತಾರೆ. ಹಾಗಿರುವಾಗ ಯಾಕೆ ಈ ಥರ ನೀವು ಒಂದು ಪೇಷಂಟು ಪಾಪ ಅವ್ರು ಏನು ಮಾಡಿ ಇವಾಗ ಉಷಮ್ಮ ಏನು ತಪ್ಪು ಮಾಡಿದ್ರು ಪಾಪ. ಅವ್ರು ಕಾಲು ನಡೆಯೋಕ್ಕಾಗಿಲ್ಲ ಅಂದರೆ ಅವ್ರು ಏನು ತಪ್ಪು ಮಾಡ್ತಾರೆ ಪಾಪ ಅದಕ್ಕೆ. ಆ ಹುಡುಗಿ ಇರೋ ಜಾಗನೇ ಗೊತ್ತಾಗಲ್ಲ. ನಮ್ಮ ಮನೇಲಿ ಒಂದು ಮಾತಾಡಲ್ಲ, ಸೈಲೆಂಟಾಗಿ ಹಂಗೆ ಮೇಲೆ ನೋಡ್ಕೊಂಡು ಶಿ ಸೋ ಸ್ಕೇರ್ಡ್ ನಾನು ಈ ಥರ ಇದ್ದೀನಿ, ಅದು ನನ್ನಿಂದ ಯಾರಿಗೂ ಏನೂ ಸಮಸ್ಯೆ ಆಗ್ಬಿಡ್ಬಾರ್ದು ಅಂತ ಶಿ ಸೋ ಕ್ವೈಟ್, ಶಿ ಸೋ ಸ್ಕೇರ್ಡ್. ಇವಾಗ ನನಗೇನಾಗುತ್ತೆ, ಯಾಕೆ ನನ್ನ ಯಾರಾದರೂ ಇರ್ತಾರೆ ನೋಡಿ ಈ ಪಾಡ್ಕಾಸ್ಟ್ ನೋಡೋರು. ನಮ್ಮ ಕಲಾವಿದರಲ್ಲೂ ಒಳ್ಳೆಯವರೆಲ್ಲ ಇರ್ತಾರೆ, ಅಥವಾ ನಮ್ಮ ಚಿತ್ರರಂಗದಲ್ಲಿ ಯಾರಾದರೂ ಇದ್ದಾರೆ. ಕರ್ನಾಟಕ ತಾನೇ, ಕರ್ನಾಟಕದಲ್ಲಿ ಇದ್ದಾನೆ ಎಲ್ಲ ನಮ್ಮ ದುಡ್ಡು ಕೊಟ್ಟು ಅಷ್ಟು ದುಡ್ಡು ಕೊಟ್ಟು ಮನೆಗೆ ಹೋಗೋದಕ್ಕೆ ಅಡ್ವಾನ್ಸ್ ಕೊಟ್ಟು ಎಲ್ಲ ಮಾಡಿದ್ದು ಇಲ್ಲಿ ತಾನೆ ಇರ್ತಾರಲ್ವಾ. ಇವಾಗ ನಮ್ಮ ಹೆಣ್ಮಕ್ಳು ನಾವಿಬ್ಬರು, ನಾನು ಕೇಳ್ಕೊತೀನಿ ಈ ಪಾಡ್ಕಾಸ್ಟಲ್ಲಿ, ಇಬ್ಬರು ಹೆಣ್ಮಕ್ಳಿಗೂ ನೀವೇನು ಮಾಡಬೇಕು ಅಂದರೆ, ನಾನು ತುಂಬ ಕಷ್ಟಪಟ್ಟು ಈ ಸೇವೆ ಮಾಡ್ತಿದ್ದೀನಿ ನೋಡಿ. ನಾನು ಆ್ಯಕ್ಟಿಂಗ್ ಮಾಡೋದೆಲ್ಲ ಯಾರು ಬೇಕಾದ್ರೂ ಮಾಡ್ಬೋದು. ಇವಾಗ ನಾನು ಮಾಡಬೇಕಾದ ಚಿತ್ರ ಪ್ರೇಮಕ್ಕ ಮಾಡ್ಬೋದು, ಅನುಪ್ರಭಾಕರ್ ಅವ್ರು ಮಾಡ್ಬೋದು, ನನ್ನ ಫ್ರೆಂಡ್ ಅನುಪ್ರಭಾಕರ್ ಅವರು, ಶ್ರುತಿ ಅಕ್ಕ ಮಾಡ್ಬೋದು, ಯಾರು ಬೇಕಾದ್ರೂ ಮಾಡ್ಬೋದು. ಯಾಕಂದರೆ ಅದೊಂದು ಕಲೆ, ಅದು ಮಾಡ್ಬೋದು. ಬಟ್ ಇವಾಗ ನಾನು ನಮ್ಮ ಅಕ್ಕಾಗಿ ಮಾಡ್ತಿರೋ ಒಂದು ಋಣ ಇದೆಯಲ್ಲ, ಈ ಋಣನ ಮಾಡೋದಕ್ಕೆ ನನಗೊಂದು ಅವಕಾಶ ಮಾಡಬೇಕು. ಅದು ನನ್ನ ಸ್ವಲ್ಪ ಸಪೋರ್ಟ್ ಬೇಕಷ್ಟೆ. ನಾನು ಯಾರನ್ನೂ ಏನು ತೊಂದರೆ ಮಾಡ್ತಿಲ್ಲ. ನನಗೆ ಬೇಕಾಗಿರೋದು ಒಂದು ಮನೆ. ಅದು ನಾನು ಐ ಕ್ಯಾನ್ ಓನ್ಲಿ ಗಿವ್ 1,00,000 ಅಡ್ವಾನ್ಸ್ ಕೊಡೋಕ್ಕಾಗತ್ತೆ ನನ್ನ ಕೈಲಿ, ಅಷ್ಟೇ ಸಾಧ್ಯ. ಯಾಕಂದರೆ ಇವಾಗ ನನಗೆ ಸರ್ಜರಿ ಆಗಬೇಕು, ನನಗೊಂದು ಸರ್ಜರಿ ಮಾಡಬೇಕು. ಯೂಟ್ರಸ್, ನನಗೂ ಫೈಬ್ರಾಯ್ಡ್ಸ್ ಪ್ರಾಬ್ಲಮ್ ಇದೆ, ಬ್ಲೀಡಿಂಗ್ ಜಾಸ್ತಿ ಆಗ್ತಿದೆಯಾ. ಸೊ ಅದೊಂದು ಸರ್ಜರಿ ಆಗಬೇಕು. ಇದ್ರ ಮಧ್ಯೆ ಇನ್ನೆಲ್ಲ ನಮ್ಮ ಖರ್ಚುಗಳೆಲ್ಲ ಇರುತ್ತಾ. ನನಗೆ ಅಡ್ವಾನ್ಸ್ 1,00,000 ಕೊಟ್ಬಿಟ್ಟು ತಿಂಗಳು 10,000 ರೂಪಾಯಿ ನನಗೆ ಒಂದು ಬಾಡಿಗೆ ಕೊಡೋಕ್ಕಾಗತ್ತೆ. ಬ್ಯಾಂಗ್ಳೂರು ಒಳಗಡೆ ನನಗೆ ಯಾರಾದರೂ ದೊಡ್ಡ ಒಳ್ಳೆ ಮನಸ್ಸಿರೋರು ನನಗೆ ಹೆದರ್ಕೊಂಡೆಲ್ಲ ಬೇಡಪ್ಪ. ನನಗೆ ನಾನು ಅಂತ ಹೇಳಿದೆ ಒಳಗಡೆ ಹೋಗೋದು ಇವೆಲ್ಲ ಬೇಡ. ಸಂತೋಷವಾಗಿ ಬನ್ನಿಮ್ಮ, ನಿಮ್ಮ ಅಕ್ಕಾಗಿ ಮಾಡಬೇಕಾದನ್ನು ನೀವು ಮಾಡಿ ಅಂತ ಹೇಳ್ಬಿಟ್ಟು. ಯಾಕಂದರೆ ನಾನು ಮಾಡೋ ಸೇವೆಗೆ ನಾನು ಒಬ್ಬಳೇ ಇದನ್ನು ಮಾಡೋಕ್ಕಾಗಲ್ಲಲ್ಲ. ನನಗೊಂಚೂರು 2-4 ಜನ ಸಪೋರ್ಟ್ ಮಾಡಿದಾಗ ಒಂದು ಸ್ಥಿರವಾದ ಒಂದು ಜಾಗ. ಇವು 1 ವರ್ಷಕ್ಕೆ 2 ವರ್ಷಕ್ಕೆ ನಾವು ಮನೆ ಖಾಲಿ ಮಾಡ್ತಿದ್ರೆ ತುಂಬ ಕಷ್ಟ ಆಗುತ್ತೆ. ಮತ್ತು ಉಷಮ್ಮನ್ನು ಶಿಫ್ಟ್ ಮಾಡಿಸೋದಿದೆಯಲ್ಲ, ಭಾಳ ಕಷ್ಟಪಡ್ತೀವಿ ನಾವು ವೀಲ್ ಚೇರಲ್ಲಿ ಅವ್ರನ್ನ ಇದು ಮಾಡಿಕೊಂಡು. ಪುಟ್ಟಿಂಗ್ ಹರ್ ಇನ್ ಟು ಒನ್ ಪ್ಲೇಸ್ ಇಸ್ ಆಲ್ ವೆರಿ ಡಿಫಿಕಲ್ಟ್. ಸೊ ಅದು ನಾನು ಇವಾಗಲೂ ಈ ಪಾಡ್ಕಾಸ್ಟ್ ನೋಡ್ತಿರುವಾಗ ದೇವರು ಯಾರಾದರೂ ಒಳ್ಳೆಯವ್ರ ಮೇಲಿತ್ತು ನನಗೆ. ಎಲ್ಲ ಕಲಾವಿದರೆಲ್ಲ ಪಾಪ ನನಗೆ ತುಂಬ ಸಪೋರ್ಟಿವ್ ಆಗೇ ಇದ್ದಾರೆ. ಯಾರಾದರೂ ಒಬ್ಬರು ನಮಗೆ ನೀವು ಇತ್ಕೊಳ್ಳಿ ವಿಜಯಲಕ್ಷ್ಮಿ, ಸ್ವಲ್ಪ ನೆಮ್ಮದಿಯಾಗಿ ಇತ್ಕೊಳ್ಳಿ ವಿಜಯಲಕ್ಷ್ಮಿ ಅಂತ ಹೇಳಿಬಿಟ್ರೆ, ಅಪ್ಪ ನಾನು ಆ ಸೇವೆನ ಮುಗಿಸ್ಬಿಡ್ತೀನಿ. ಆ ಋಣನ ನಾನು ಪಾಪ ಯಾಕಂದರೆ ಆ ಉಷಮ್ಮನಿಗೆ ಬೇರೆ ಏನೂ ಇಲ್ಲ ರಾಜೇಶ್ವರೇ, ಏನೂ ಇಲ್ಲ ಲೈಫಲ್ಲಿ. ಶಿ ಇಸ್ ಗೋನ್ ಟು ಟೇಕ್ ಬ್ಯಾಕ್ ನಥಿಂಗ್ ಅದರ್ ದನ್ ದೀಸ್ ಬ್ಯೂಟಿಫುಲ್ memories which we are going to give her, the last respects which we are going to give her. She has lost her memory, she doesn't have to remember what she has done. ಯಾರು ಏನೂ ಮಾಡೋಕ್ಕಾಗ್ತಿಲ್ಲ ಪಾಪ. ನನ್ನಿದೇನು ಅಂದರೆ, ನಾನು ಯಾರನ್ನೂ ಏನೂ ಹೇಳ್ತಿಲ್ಲ. ಇಡೀ ಚಿತ್ರರಂಗದ ಪರವಾಗಿ ನಾನು ಮರ್ಯಾದೆ ಮಾಡ್ತೀನಿ. ಹಂಗೆ ಹೇಳೋಣವಾ ಬೇಕಾರೆ? ಇಡೀ ಚಿತ್ರರಂಗದ ಪರವಾಗಿ ನಾನು ಉಷಮ್ಮನ್ಗೆ ಮಾಡಬೇಕಾದ್ರೆ ನಾನು ಒಬ್ಬಳೇ ಮಾಡ್ತೀನಿ. ಯಾರನ್ನೂ ನಾನು ಇದುವರೆಗೂ ಬಂದು ನೀವು ನಮ್ಮ ಸಿಸ್ಟ್ರಿಗೆ ಸ್ವಲ್ಪ ಸ್ನಾನ ಮಾಡೋಕ್ಕೆ ಹೆಲ್ಪ್ ಮಾಡ್ತೀರಾ, ಒಂಚೂರು ಡೈಪರ್ ಬದಲಾಯಿಸೋಕ್ಕೆ ನಾನು ಯಾರನ್ನೂ ಕೇಳಿಲ್ಲ ಇದುವರೆಗೂ. ನಾನೇ ಮಾಡಿದ್ದೀನಿ, ನಾನೇ ಮಾಡ್ತೀನಿ ಇನ್ನು ಮುಂದೆನೂ ಕೂಡ. ನನಗಿರೋ ಒಂದೇ ಒಂದು ರಿಕ್ವೆಸ್ಟ್ ಅಂದರೆ, ನೆಲೆಯಾಗಿರೋದಕ್ಕೊಂದು ಮನೆ ಕೊಟ್ಬಿಟ್ರು ನನಗೆ ಅಂದರೆ, ಐ ಹ್ಯಾವ್ ನಥಿಂಗ್ ಎಲ್ಸ್, ನೋ ಕ್ವಾಮ್ಸ್. ಜಸ್ಟ್ ನಾನು ಆ ಉಷಮ್ಮನ್ನು ಇಟ್ಕೊಂಡು ನಮ್ಮ ಪಾಡಿಗೆ ಆ ಜೀವ ಎಷ್ಟು ದಿನ ಉಳಿಯುತ್ತೋ. 5 ವರ್ಷದ ಕೆಳಗೆ ಹೇಳಿದ್ರು 3 ತಿಂಗಳು ಉಳಿತಾರೆ ಅಂದರು. 5 ವರ್ಷವರೆಗೂ ನಾನು ತಗೊಂಡು ಐ ಕೆಪ್ಟ್ ಹರ್ ಅಲೈವ್. ಇನ್ನು ಎಷ್ಟು ತಿಂಗಳು ಶಿ ಇಸ್ ಡೆಸ್ಟಿನ್ಡ್ ಟು ಲಿವ್ ನನಗೆ ಗೊತ್ತಿಲ್ಲ. ನೀವೇನು ಅನ್ಕೊಳ್ಳಲ್ಲ ಅಂದರೆ, ವಿತ್ ಯೋರ್ ಪರ್ಮಿಷನ್, ನೀವೇನು ಅನ್ಕೊಳ್ಳೋದು ಅಂದರೆ, ನೀವೇನದು ಅಡ್ವಾನ್ಸ್ 1,00,000 ಇದೆ, ಆ ವ್ಯವಸ್ಥೆ ನಾನು ಮಾಡಿಸ್ಕೊಡ್ತೀನಿ. ಅಯ್ಯೋ ನೀವು ಪಾಪ. ಈ ಪಾಡ್ಕಾಸ್ಟ್ ನೋಡ್ತಿರೋ ಯಾರಾದರೂ ಅಂದರೆ ನನಗೆ ಮನೆ ಕೊಡಬೇಕು ಅಂತಂದರೆ, ದಯವಿಟ್ಟು ಕೆಳಗೆ ಡಿಸ್ಕ್ರಿಪ್ಷನ್ಲಿ ನಿಮ್ಮ ಫೋನ್ ನಂಬರು, ಅಡ್ರೆಸ್ನ ಹಾಕಿ. ನನಗೇನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ರಾಜೇಶ್ವರಿ. ಡೆಫಿನೆಟ್ಲಿ ಪ್ರೀತಿಯನ್ನು ಕನ್ನಡಿಗರು, ನಮ್ಮ ಯಾರ್ಯಾರು ಪಾಡ್ಕಾಸ್ಟ್ ನೋಡ್ತೀನಿ ನನ್ನೆಲ್ಲ ಸ್ನೇಹಿತರುಗಳು ಖಂಡಿತ ನಿಮಗೆ ನಿಂತ್ಕೋತಾರೆ, ಸಹಾಯ ಮಾಡ್ತಾರೆ. ನಿಮ್ಮ ಮನೆ ಅಡ್ವಾನ್ಸ್ ಏನಿದೆ ನನಗೆ ಬಿಡಿ, ನಾನೆಲ್ಲ ಆರಾಮಾಗಿರಿ ನೀವು ದಯವಿಟ್ಟು. ಥ್ಯಾಂಕ್ ಯು. ಈಗ ಪಾಡ್ಕಾಸ್ಟಲ್ಲಿ ಇವ್ರು ಏನು ಇಷ್ಟು ಸ್ಟ್ರಾಂಗ್ ಆಗಿ ಮಾತಾಡ್ತಾರಲ್ಲ, ಖಂಡಿತ ಪಾಪ ಒಳಗೆ ಆಗಿಲ್ಲ ಅವರು.
ನಂಗೆ ಅದು ಹೆಂಗೆ ಎಕ್ಸ್‌ಪ್ರೆಸ್ ಮಾಡಬೇಕು ಅಂತ ಕೂಡ ಗೊತ್ತಾಗ್ತಿಲ್ಲ. ತುಂಬ ನೊಂದಂಥ ಹೃದಯ. ಭಗವಂತ ತಾನು ಪ್ರತ್ಯಕ್ಷವಾಗಿ ಎಲ್ಲರಿಗೂ ವರ ಕೊಡಲ್ಲ. ಭಗವಂತ ಜನರ ಮುಖಾಂತರನೇ ಅವ್ರು ಇಷ್ಟಪಡೋರಿಗೆ ಹತ್ರ ಆಗೋದು. ಮ್ಯಾಮ್ ನೀವು ಮಾಡ್ತಿರೋ ಸೇವೆಗೆ ನಿಜವಾಗ್ಲೂ ಮತ್ತೆ ಚೆನ್ನಾಗಿ ಹೇಳಿ. ನಿಮ್ಮೆಲ್ಲ ಒಳ್ಳೇದಾಗತ್ತೆ. ನೀವು ಧೈರ್ಯವಾಗಿರಿ. ನಾವು ಬೆಳ್ಳಿ ತೆರೆ ಮೇಲೆ ನೋಡಿದಂಥ ಸೇವಂತಿ ನೀವು. ಸೇವಂತಿ ಮುಖದಲ್ಲಿ ಸಂತೋಷ ಇರಬೇಕು ಯಾವಾಗಲೂ. ನಗು ಇರಬೇಕು. ಥ್ಯಾಂಕ್ ಯು ರಾಜೇಶ್ ಅವರೇ, ಥ್ಯಾಂಕ್ ಯು ಸೊ ಮಚ್. ಈ ಈ ಆಪರ್ಚುನಿಟಿ ನನಗೆ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಆಮೇಲೆ ನಾನು ಪ್ರತಿಯೊಬ್ಬರ ಹತ್ರನೂ ಹೋಗಿ ಮಾತಾಡೋಕ್ಕಾಗ್ತಿರೋದನ್ನ ಈ ಪಾಡ್ಕಾಸ್ಟ್ ಮುಖಾಂತರ ನೀವು ದ ಮಿಲಿಯನ್ಸ್ ಆಫ್ ಫ್ಯಾನ್ಸ್ ಔಟ್ ದೇರ್ ಆ್ಯಂಡ್ ನನ್ನ ವೆಲ್ ವಿಷರ್ಸ್ ಆಗಲಿ, ಇಂಡಸ್ಟ್ರಿಯಲ್ಲಿ ಇರ್ತಕ್ಕಂಥ ಮೈ ಫ್ಯಾಮ್ಲಿ, ಮೈ ಕೊಲೀಗ್ಸ್, ಮೈ ಫ್ರೆಂಡ್ಸ್ ಎಲ್ರಿಗೂ ನೀವು ರೀಚ್ ಮಾಡ್ತಿರ್ತೀರಾ. ಸೊ ಎಷ್ಟು ಪುಣ್ಯ ನಿಮಗೆ ಅಂದರೆ ತುಂಬ ಧನ್ಯವಾದಗಳು. ನೀವು ಚೆನ್ನಾಗಿರಬೇಕು. ನಿಮಗೂ ಆ ಶಿವನ ಆಶೀರ್ವಾದ ಯಾವಾಗಲೂ ಇರಬೇಕು. ಯಾವುದೇ ಕೊರತೆ ಇಲ್ಲದೆ ನೀವೇನು ಒಳ್ಳೆ ಕೆಲಸ ಮಾಡ್ತಿದ್ದೀರಾ ಅದು ನಿಮ್ಗೆ ಯಾವಾಗಲೂ ಒಳ್ಳೇದಾಗಲಿ ಅಂತ ನಾನು ಕೈ ಮುಗಿಯೋ ಆಶೀರ್ವಾದ ನಾನು ಕೇಳ್ಕೊತೀನಿ. ಹಿಂಗೆ ಅಳಬಾರ್ದು. ನಾವು ನಿಮ್ಮನ್ನ ಸಂತೋಷವಾಗಿ ನೋಡಿರೋದು, ನಿಮ್ಮನ್ನ ಸ್ಕ್ರೀನ್ ಮೇಲೆ ನಾವು ಸೆಲೆಬ್ರೇಟ್ ಮಾಡಿರೋದು. ಅಯ್ಯೋ, ನಮ್ಮ ವಿಜಯಲಕ್ಷ್ಮಿ ಯಾವಾಗಲೂ ಖುಷಿಯಾಗೇ ಇರಬೇಕು. ಥ್ಯಾಂಕ್ ಯು ಸೋ ಮಚ್. ನೀವು ರಿಯಲ್ ಲೈಫ್ ಹೀರೋ. ನೀವು ಥ್ಯಾಂಕ್ ಯು. ಸಂತೋಷವಾಗಿರಿ. ನಿಮ್ಮ ತಮ್ಮ ನಿಮ್ಮ ಜೊತೆಗಿದ್ದಾನೆ. ಖಂಡಿತ. ಥ್ಯಾಂಕ್ ಯು ಸೋ ಮಚ್. ತುಂಬ ಥ್ಯಾಂಕ್ಸ್ ರಾಜೇಶ್ ಅವರೇ. ಎಲ್ಲ ಒಳ್ಳೇದಾಗಲಿ. ಆ್ಯಂಡ್ ನನ್ನ ಲೈಫಲ್ಲಿ ನನಗೆ ನೀವು ಕೊಟ್ಟಂಥ ದೊಡ್ಡ ಸನ್ಮಾನ ಆಯಿತು. ಪದ್ಮಶ್ರೀ ಒಂದು ಡಾಕ್ಟ್ರೇಟ್ ಕೊಟ್ಟಂಗೆ ನಂಗೆ ಯಾಕಾಯಿತು ಅಂದರೆ ಕಷ್ಟನ ನೀವು ಎಷ್ಟು ಚೆನ್ನಾಗಿ ಕೇಳ್ಕೊಂಡ್ರಿ ಅಂದರೆ ನನ್ನ ಮನಸ್ಸಲ್ಲಿರೋದೆಲ್ಲ ಹಗುರ ಆಯ್ತು. ಇವಾಗ ಏನೋ ಒಂದು ನಂಬಿಕೆ, ಓಕೆ ಇವಾಗ ನಾವು ಒಂದು 10 ದಿನದಲ್ಲಿ ನನಗೇನೋ ಒಂದು ಐ ಕ್ಯಾನ್ ಸೆಟ್ ಇಟ್ ರೈಟ್ ಅಂತ ಒಂದು ನಂಬಿಕೆ ಕೊಟ್ರಿ. ಮತ್ತು ಜನ ನನ್ನ ಜೊತೆ ಇದ್ದಾರೆ, ಅವ್ರ ಆಶೀರ್ವಾದ ನನ್ನ ಜೊತೆ ಇನ್ನೂ ಇರ್ಲಿ. ನಮ್ಮವರೆಲ್ಲ ಇದ್ದಾರೆ. ಇರಿ, ಹೌದು. ಮೆಸೇಜ್ಗಳು ಮಾಡ್ತಾರೆ. ಸೊ ಥ್ಯಾಂಕ್ ಯು ಸೋ ನಾನು ಮಚ್. ಅಕೌಂಟ್ ನಂಬರ್ ಶೇರ್ ಮಾಡಿರ್ತೀನಿ. ನೋಡಿ ನಿಮಗೆ ಏನೋ ಹೌದು, ಏನೂ ಇಲ್ಲ, ತೋರಿಸ್ಬೇಕು ಅನ್ಸ ಎಲ್ಲ ಬ್ಲೆಸ್ ಮಾಡಲಿ. ನಮ್ಮ ಹೆಣ್ಮಕ್ಳು ಇಬ್ಬರು ಚೆನ್ನಾಗಿರಲಿ ಅಂತ ಬ್ಲೆಸ್ ಮಾಡಲಿ. ಐ ವಾಂಟ್ ಓನ್ಲಿ ಎಲ್ಲರ ಆಶೀರ್ವಾದ ಬೇಕು. ಯಾಕಂದರೆ ಪ್ರತಿ ಒಂದು ಸಲನೂ ನನ್ನ ಕಷ್ಟದಲ್ಲಿರುವಾಗ ಜನರ ಹತ್ರ ಹೋಗುತ್ತೆ. ಜನರ ಹತ್ರ ಒಂದು ಪ್ರಾಬ್ಲಮ್ ಹೋದ ತಕ್ಷಣ ನನಗೆ ಅದು ಸೊಲ್ಯೂಷನ್ ಆಗಿಬಿಡುತ್ತೆ. ಅವ್ರು ಪ್ರೇಮ್ ಮಾಡ್ತಾರೋ ಅದು ಏನೋ ಗೊತ್ತಿಲ್ಲ, ಅವ್ರ ಹತ್ರ ಅದು ಹೋಗಲೇಬೇಕು. ನಿಮ್ಮ ಅಡ್ವಾನ್ಸ್ ಡೇ ಅದು 1 ಲಕ್ಷ ಇದೆ. ನಾನು ವ್ಯವಸ್ಥೆ ಮಾಡ್ಕೊಡ್ತೀನಿ ನಿಮಗೆ. ಅದು ನಾನು ಹೇಳ್ತೀನಲ್ಲ, ಅದು ನೀವು ಆ ಕಲಾವಿದರು, ನಾನು ಹೇಳ್ತೀನಲ್ಲ, ನಾವು ಕಲಾವಿದರು ಬಂದು ನಾನು ಯಾಕೆ ಇವತ್ತು ಈ ಪಾಡ್ಕಾಸ್ಟಲ್ಲಿ ಹೇಳಕ್ಕೆ ಬಂದೆ ಅಂದರೆ, ನಾನು ಐ ಆಮ್ ನಾಟ್ ಆ್ಯಕ್ಟಿಂಗ್ ನೌ. ಇವಾಗ ನಾನು ಮೇಕಪ್ ಕೂಡ ಹಾಕೋದಿಲ್ಲ. ನಾನು ಹೋಗುವಾಗ ನನ್ನ ಸಾಮಾನ್ಯ ಜನರ ಹತ್ರನೇ ಹೋಗ್ತೀನಿ. ಬಟ್ ಆ ಟ್ಯಾಗ್ ಒಂದಿದೆ ನನಗೆ, ಕಲಾವಿದೆ ಅನ್ನೋ ಒಂದು ಟ್ಯಾಗ್ ಒಂದಿದೆ. ಅದಕ್ಕೆ ನಾನು ನಮ್ಮ ಕಲಾವಿದರ ಹತ್ರನೇ ಹೇಳೋಕ್ಕಾಗತ್ತೆ. ನಾನು ಒಬ್ಬೊಬ್ಬರಿಗೂ ಮಾತಾಡಿ ಹೇಳೋದಕ್ಕಿಂತ ಈ ಪಾಡ್ಕಾಸ್ಟಲ್ಲಿ ಒಬ್ಬೊಬ್ಬರು ನೋಡುವಾಗ ನಾನು ಏನೂ ಕೇಳ್ತಿಲ್ಲ ಇವಾಗ. ಲೆಟ್ ಮೀ ಆ ಒಂದು ಜವಾಬ್ದಾರಿನ, ಆ ಋಣನ ನಾನು ಮುಗಿಸ್ಬಿಟ್ಟೆ ಅಂದರೆ ನನಗೆ ಆಮೇಲೆ ಬೇರೆ ಏನು ನಾನು ಏನೂ ಕೇಳಲ್ಲ. ಆಮೇಲೆ ನಾನು ಅನಾಥತನ ಆಫ್ಟರ್ ದಟ್ ಮೈ ಲೈಫ್ ವಿಲ್ ಬಿ ಲೈಕ್ ನಾನು ಆ್ಯಕ್ಟ್ ಮಾಡ್ತೀನಿ, ಐ ಕ್ಯಾನ್ ಟೇಕ್ ಕೇರ್ ಆಫ್ ಮೈ ಸೆಲ್ಫ್, ನಾನು ಎಲ್ಲೋ ಇದ್ಕೋತೀನಿ, ಅವೆಲ್ಲ ಏನೂ ಬರಲ್ಲ. ಬಟ್ ಇವಾಗ ಈ ಸಿಚುವೇಶನ್ ಇದೆಯಲ್ಲ, ಒಂದು ಕಲಾವಿದೆ ಅನ್ನೋದು ಅಥವಾ ನಿಮ್ಮ ಅಕ್ಕ ಈ ಥರ ಹುಷಾರಿಲ್ಲದೆ ಅನ್ನೋದು, ನಾವು ಮುಟ್ಟಲ್ಲ ಅನ್ನೋದು, ನಾವು ಹತ್ರ ಬರಲ್ಲ ಅನ್ನೋದು, ಇವೆಲ್ಲ ನನಗೆ ಎಷ್ಟು ಟಾರ್ಚರ್ಸ್ ಆಗಿದೆ ಅಂದರೆ ನಾನು ಹೆಂಗೆ ಅಳ್ತೀನಿ ಅಂದರೆ ಹಂಗೆ ಅಳ್ತೀನಿ ಕೆಲವೊಮ್ಮೆ. ಐ ಕ್ರೈ ಲೈಕ್ ದಟ್ ಟು ಗಾಡ್. ಆದರೆ ನನಗೆಲ್ಲರೂ ಬಂದು ಏನು ಹೇಳ್ತಾರೆ ಅಂದರೆ, ನೋಡಿಮ್ಮ ಇದು ನೀವು ಏನೋ ಒಂದು ಋಣ ಇದೆಯಮ್ಮ, ನೀವು ಮಾಡಬೇಕಲ್ಲಮ್ಮ, ನೀವು ಮಾಡಿಮ್ಮ ಅಂತಾರೆ. ಅದನ್ನು ಮಾಡ್ತಾಯಿದ್ದೀನಿ. ಊಟ ನೋಡಿ, ಒಳ್ಳೆ ಊಟ, ಐ ಗಿವ್ ಹರ್ ವೆರಿ ಗುಡ್ ಫುಡ್. ಇವತ್ತು ಮೆಮೊರಿ ಬಂದಿದೆ ವಾಪಸ್ ಅಂದರೆ ಉಷಾಮ್ಮನಿಗೆ ನಾನು, ನೀವು ಕೇಳಿ ಉಷಾ ಮಾತ್ರ, ಶಿ ವಿಲ್ ಟೆಲ್. ಒಂದು ಸಾಂಬಾರು ಇಷ್ಟ, ಅಲ್ಲಿ ಮಾಡ್ಕೊಡೋ ಪಾಲಕ್ ಇಷ್ಟ. ನಾನು ನಿನಗೇನು ಬೇಕು ಅಂದ್ಕೊಂಡೆ ನಾನು ಅಡುಗೆ ಮಾಡ್ತೀನಿ. ಐ ವಿಲ್ ಆಸ್ಕ್ ಹರ್ ಆ್ಯಂಡ್ ಕುಕ್. ಉಷಾಮ್ಮ ಏನು ತಿಂತಾರೋ ಅದೇ ನಾನೇ ತಿನ್ನೋದು. ನಾನೇನು ತಿಂತೀನೋ ಉಷಾಮ್ಮನ ಕೊಡಲ್ಲ. ಐ ಡೂ ದಿ ಆಪೋಸಿಟ್. ಉಷಮ್ಮ ಏನು ತಿಂತಾರೋ ಅದೇ ನಾನು ತಿನ್ನೋದು. ಬಿಕಾಸ್ ಐ ವಾಂಟೆಡ್ ಟು ಎಂಜಾಯ್ ದ ಫುಡ್. ಐ ವಾಂಟೆಡ್ ಟು ಫೀಲ್ ಹ್ಯಾಪಿ. ಎಷ್ಟು ಲವ್ ಮಾಡ್ತಾರೆ. ನಾನು ಸಾಂಬಾರು ಮಾಡಿಕೊಟ್ಬಿಟ್ರೆ ಸಾಕು, ಸಾರು ಮಾಡಿಕೊಟ್ಬಿಟ್ರೆ ಸಾಕು, ಅಷ್ಟು ಖುಷಿ. ಐ ಆಮ್ ಡೂಯಿಂಗ್ ಆಲ್ ದ ಬೆಸ್ಟ್ ಐ ಕ್ಯಾನ್ ಫಾರ್ ಹರ್. ಅಲ್ಲ, ಇನಿಷಿಯಲಿ ನೀವು ಕಳೆದ ನನ್ನ ಪಾಡ್ಕಾಸ್ಟ್ ಬರೋಕ್ಕಿಂತ ಮುಂಚೆ ಬೇರೆ ಕಡೆ ಎಲ್ಲ ಈಗ ನೀವು ಬೇರೆಯವ್ರ ಜೊತೆ ಜಗಳ ಆಗಿದ್ದಂತೆ ಬರೀ ನಿಮ್ಮನ್ನ ಬೇರೆ ಥರನೇ ಪೋಟ್ರೆ ಮಾಡಿದ್ರು ಬಿಟ್ಟರೆ, ಇವರು ಯಾಕೆ ಸಿನಿಮಾ ಮಾಡಲ್ಲ, ಯಾಕೆ ದುಡಿಯೋಕ್ಕಾಗ್ತಿಲ್ಲ ಅಂದರೆ, ನಿಮಗೆ ನಿಮ್ಮ ಅಕ್ಕನ ಬಿಟ್ಟು ಹೋಗೋಕ್ಕಾಗಲ್ಲ. ನಿಮಗೆ ಹೌದು. ಈಗ ಕೆಲಸದವ್ರನ್ನೂ ಹೋಮ್ ನರ್ಸ್ಗಳನ್ನೂ ಇಟ್ಟರೆ ನಿಮಗೆ ಅದರದೇ ಆದಂಥ ಸಮಸ್ಯೆಗಳಿದೆ. ಇದೆಲ್ಲದರ ನಡುವೆ ಕೂಡ ನಿಮ್ಮ ಅಕ್ಕಂಗೋಸ್ಕರ ನೀವು ಮಾಡ್ತಿರೋ ಈ ಸೇವೆ ಇದೆಲ್ಲ ಡೆಫಿನೆಟ್ಲಿ ಈ ಪಾಡ್ಕಾಸ್ಟ್ ನೋಡ್ತಿರೋ ಪ್ರತಿಯೊಬ್ಬ ಕನ್ನಡಿಗರಿಗೂ ಎಲ್ಲರೂ ನಿಮ್ಮ ಒಟ್ಟಿಗೆ ಇರ್ತಾರೆ, ಥ್ಯಾಂಕ್ ಯು ಸೊ ನಿಮಗೆ ಸಹಾಯ ಮಚ್. ಮಾಡ್ತಾರೆ. ದಯವಿಟ್ಟು ಮ್ಯಾಮ್ಗೆ ನೀವು ಯಾರಾದರೂ ನಾವು ಯಾರಿಗೂ ಇವಾಗ ನಾವು ಇವಾಗಿರೋ ಮನೇಲೂ ಕೂಡ ನೀವು ನೋಡಿದ್ರೆ ಒಂದು ಕಂಪ್ಲೇಂಟ್ ಇಲ್ಲ ನಮ್ಮ ಬಗ್ಗೆ. ನಾವಿರೋ ಜಾಗನೇ ಗೊತ್ತಾಗಲ್ಲ. ಪೆಂಟ್ ಹೌಸಲ್ಲಿ
ನಾವು ಹೆಂಗೆ ಮ್ಯಾನೇಜ್ ಮಾಡ್ತಿದ್ದೀವಿ ಅಂತ ಎಲ್ರಿಗೂ ಆಶ್ಚರ್ಯ. ಬಿಕಾಸ್ ಪೆಂಟ್ ಹೌಸ್ ಆಸ್ ಇಟ್ಸ್ ಓನ್ ಮೈನಸ್ ತುಂಬ ಮೇಲೆ ರಿಸ್ಕ್ ಇರುತ್ತಲ್ಲ. ಬಟ್ 5 ವರ್ಷದ ನಾನು ಕೊಟ್ಟಿದ್ದಾರಲ್ಲ ಒಂದು ಜಾಗ ಅಂತ ಇರ್ತೀನಿ ನಾನು. ಐ ಹ್ಯಾವ್ ನೆವರ್ ಕಂಪ್ಲೇಂಡ್ ಅಬೌಟ್ ಇಟ್. ಐ ಕೀಪ್ ಇಟ್ ವೆರಿ. ಉಷಾಮನೋ ಖುಷಿಯಾಗಿದ್ದಾರೆ ಪಾಪ. ಈಗ ಆ ಪ್ಲೇಸ್ ಜಾಗ ಅಂದ್ರೆ ಈಗ ಅದು ಬದಲಾಯಿಸಬೇಕು ಅಂತ ಯೋಚನೆ ಮಾಡ್ತಿರೋದು ಬಾಡಿಗೆ ಜಾಸ್ತಿ ಆಯ್ತು. ಬಾಡಿಗೆ ಜಾಸ್ತಿ ಆಗಿದೆ ನನಗೆ. ಇಟ್ ಇಸ್ ಬಿಕಮ್ 22,000. ಅದು ಆಗ್ತಿಲ್ಲ ನಮಗೆ. ನಾವು ಆಗತ್ತೆ, ನಾವು ಯಾವ್ದು ಆಗುತ್ತೋ ಅದನ್ನು ಮಾತ್ರ ನಾವು ತಗೋಬೇಕಲ್ಲ. ಇವಾಗ ನನಗಿರೋ ಪರಿಸ್ಥಿತಿ ಏನು ಅಂದರೆ, ನಾನು ಇವಾಗ ಏನು ಬೇಕಾದ್ರೂ ಮಾಡ್ಬೋದು. ಬಟ್ ಇವಾಗ ಈ ಡ್ಯೂಟಿನ ನಾನು ಕರೆಕ್ಟಾಗಿ ಮಾಡಬೇಕು. ಇದೊಂದು ಋಣ. ಇದು ನಾವು ನಾನು ಒಂದು ದಿನ ನನ್ನ ಜೊತೆ ನೀವು ಯೋಚನೆ ಮಾಡಿರಿ ರಾಜೇಶ್ ಅವರೇ. ಉಷಾಮ್ಮನ ನಾವು ಒಂದು ಕೇರ್ ಸೆಂಟ್ರಲ್ಲಿ ಹಾಕಿದ್ವಿ ಅಂತ ಇಟ್ಕೊಳ್ಳಿ. ಕಣ್ಣು ಮುಚ್ಕೊಂಡು ನೀವು ಹಂಗೆ ಜರ್ನಿ ಯೋಚನೆ ಮಾಡಿ. ನಾನು ಬರ್ತೀನಮ್ಮ, ನಾನು ಒಂಚೂರು ಶೂಟಿಂಗ್ ಹೋಗ್ಬಿಟ್ಟು ಬರ್ತೀನಿ ಅಂದರೆ ಆ ಸೋಲ್ನ ಒಂದು ಥಾಟ್ ಹೆಂಗಿರುತ್ತೆ ಯೋಚನೆ ಮಾಡಿ. ಎಲ್ಲರೂ ನಾನು ಅಬಂಡನ್ ಮಾಡಿಬಿಟ್ರಪ್ಪ. ಬರುತ್ತೆ ಅದು. ಇವಾಗ ನಾಳೆ ನನಗೆ ವಯಸ್ಸಾಯಿತು, ನನ್ನನ್ನು ತಗೊಂಡೋಗಿ ಆ ಥರ ಒಂದು ಕೇರ್ ಸೆಂಟ್ರಲ್ಲಿ ಹಾಕಿದ್ರೆ ವಿಲ್ ಬಿ ಕರ್ಸಿಂಗ್ ದ ಹೋಲ್ ವರ್ಲ್ಡ್. ನೋಡಿ ನನ್ನ ಕಡೆ ಎಲ್ಲ ಹಿಂಗೆ ಮಾಡಿಬಿಟ್ರು ನೋಡು. ನಾನು ಬೇಡ ಆಗ್ಬಿಟ್ಟೆ ನೋಡು. ಇದೆಲ್ಲ ಕೊಲ್ಲತ್ತೆ. ಅದು ಅದನ್ನು ಹಾಗೆ ನುಂಗ್ಕೊಂಡು ನಮ್ಗೆ ಅದನ್ನು ಶಾಪ ಥರ ಕೊಟ್ಬಿಡ್ತಾರೆ. ಆಮೇಲೆ ನೀವು ಯಾವ ದೇವಸ್ಥಾನ ಹೋಗಿದ್ರು ಅದನ್ನು ನೀವು ಇಲ್ಲೆಲ್ಲ ಕೆಲವೊಬ್ಬರು ತಪ್ಪು ಮಾಡ್ತಾರೆ. ಅನಾಥಾಶ್ರಮದಲ್ಲಿ ತಂದೆ ತಾಯಿ ಹಾಕೋದಲ್ಲ. ಅದು ದಯವಿಟ್ಟು ಮಾಡಕ್ಕೆ ಹೋಗ್ಬೇಡಿ ಅಂತ ನಾನು ಈ ಪಾಡ್ಕಾಸ್ಟಲ್ಲಿ ಕೇಳ್ಕೊತೀನಿ. ನೆವರ್ ಡೂ ದಟ್. ಬಿಕಾಸ್ ಏನಾಗುತ್ತೆ, ಆ ಸೋಲು ಅದನ್ನು ಒಂದು ಹೇಳ್ತಾರೆ ನೋಡಿ, ಕೊಂದ ಶಾಪಕ್ಕಿಂತ ನೊಂದ ಶಾಪ ಕಾಡತ್ತೆ ಅಂತ. ದಿಸ್ ಒನ್ ಸೇಯಿಂಗ್ ವಿಚ್ ಸೇಸ್, ನೀವು ಒಬ್ಬನ ಕೊಂದುಬಿಟ್ರೆ ಕೂಡ ಅದು ಕಡಿಮೆ. ಇವಾಗ ನೋಡಿ, ನಾನು ಎಲ್ಲರ ಹತ್ರನೂ ಕೇಳ್ತೀನಿ, ಸರ್ ಅದು ಜ್ಯೋತಿಷ್ಯಗಳ ಹತ್ರ ನೋಡಿದ್ರೆ ಎಷ್ಟು ನನ್ನ ಆಯಸ್ಸು ಎಷ್ಟಿರುತ್ತೆ ಒಂದು ಅಂದಾಜು ಹೇಳಿ ಹೇಳಿ. ನಾವು ಅದೆಲ್ಲ ಹೇಳಬಾರ್ದು ಅಂತಾರೆ. ಸರಿ ಹೇಳಿ ಸ್ವಾಮಿ ಸ್ವಲ್ಪ, ಯಾಕಂದ್ರೆ ನನಗೆ ಸಾಕಾಗೋಗ್ಬಿಟ್ಟಿದೆ ಅಂತೀನಿ. ಅದು ಸತ್ತೋಗ್ಬಿಟ್ರು ನಿಮಗೆ ಬಿಡುಗಡೆ ಆಗ್ಬಿಡುತ್ತೆ. ಬಟ್ ವೆನ್ ಯು ಆರ್ ಇನ್ ಪೇನ್ ಆ್ಯಂಡ್ ಯು ನೋ, ಈ ಈ ಜಯಪ್ರದ ಅವರು ನನಗೆ ಸ್ವಲ್ಪ ಸಹಕರಿಸಿದ್ರೆ ನಾನು ಚೆನ್ನಾಗಿರ್ತಿದ್ದೆ, ಅಥವಾ ಇನ್ಯಾರೋ ನನಗೆ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಆ ಒಂದು ಫೀಲಿಂಗ್ ನೊಂದು ಹೋಗ್ತೀವಿ ನೋಡಿ. ಅದು ಬಹಳ ಎಫೆಕ್ಟ್ ಆಗುತ್ತೆ ರಾಜೇಶ್ ಅವರೇ. ಇವತ್ತಿಲ್ಲ ಅಂದರೆ ನಾಳೆ ಎಫೆಕ್ಟ್ ಆಗುತ್ತೆ. ಬಟ್ ಇಲ್ಲಿ ನನಗೇನು ಅಂದರೆ, ನನಗೆ ಕರ್ನಾಟಕ ನಿಮ್ಮ ಪಾಡ್ಕಾಸ್ಟಲ್ಲೇ ಅದೆಲ್ಲ ಕ್ಲಾರಿಫೈ ಆಯಿತು. ಬಹಳಷ್ಟು ವಿಷಯಗಳು ಎಲ್ರಿಗೂ ಒಂದು ಸಂಶಯ ಇತ್ತು, ಅಥವಾ ನಾನು ಯಾವ ರೀತಿ ಅದಕ್ಕೆ ಉತ್ತರ ಕೊಡ್ತೀನಿ ಅಂತೆಲ್ಲ ಇತ್ತು. ಐ ಮೇಡ್ ಎವ್ರಿಥಿಂಗ್ ಕ್ಲಿಯರ್. ಬಿಕಾಸ್ ನನಗಿವಾಗ ನಾನೊಂದು ಕ್ಲಿಯರ್ ಝೋನಲ್ಲಿ ಇದ್ದೀನಿ ರಾಜೇಶ್ ಅವರೇ. ಮೈನ್ ಇಸ್ ಅ ಕ್ಲಿಯರ್ ಝೋನ್. ನನಗೆ ಯಾರು ಶತ್ರುಗಳಿಲ್ಲ. ನನ್ನ ಇಂಡಸ್ಟ್ರಿಯಲ್ಲಿ ನನಗೆ ಯಾರು ಏನು ಮಾಡಿದ್ರು ಕೂಡ ನಾನು ಅವ್ರನ್ನ ಒಂದು ಶತ್ರು ಅಂತ ಕನ್ಸಿಡರ್ ಮಾಡ್ತಿಲ್ಲ. ಈಗ ನಾನು ನಿಮ್ಮ ಜೊತೆ ಇಂಟ್ರಾಕ್ಟ್ ಮಾಡಿರೋಷ್ಟು ಈ ನನ್ನ ಒಂದು ಟೈಮಲ್ಲಿ ನಾನೊಂದು ಅಬ್ಸರ್ವ್ ಮಾಡಿದ್ದು, ನೀವು ಒಬ್ಬರ ಬಗ್ಗೆ ತಪ್ಪಾಗಿ ಮಾತಾಡಲ್ಲ, ಒಬ್ಬರ ಬಗ್ಗೆ ಜಲಸಿ ಇಲ್ಲ, ನಾನೊಂದು ನಟಿ ಅನ್ನೋ ಅಹಂ ಕೂಡ ತಲೀಲಿಲ್ಲ. ಈ ವ್ಯಕ್ತಿ ಬಗ್ಗೆ ಯಾಕೆ ಇಷ್ಟಿಷ್ಟೆಲ್ಲ ಕೆಟ್ಟ ಪ್ರೊಜೆಕ್ಟ್ ಮಾಡಿದ್ರು, ನಿಜವಾಗ್ಲೂ ಹರ್ಟ್ ಆಗತ್ತದು. ಅದು ನೋಡಿ ರಾಜೇಶ್ ಅವರೇ, ಜಗತ್ತಲ್ಲಿ ಎಲ್ರಿಗೂ ಒಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ನೋಡಿ. ಇವಾಗ ನಾನು ನಿಮ್ಮನ್ನು ನೋಡಿದೆ ಅಂತ ಇಟ್ಕೊಳ್ಳಿ. ನಾನು ನಿಮಗೆ ನೋಡುವಾಗ ನಾನು ಇವ್ರನ್ನ ನನಗೆ ಇವ್ರನ್ನ ಯಾವ ಥರ ನಾನು ಲಾಭ ಪಡಿಬೋದು ಅಂತ ಕೆಲವೊಬ್ರು ಯೋಚನೆ ಮಾಡ್ತಿರ್ತಾರೆ. ಸಪೋಸ್ ನಾವು ಅವ್ರಿಗೆ ಸ್ಪಂದಿಸ್ಲಿಲ್ಲ ಅಂತ ಇಟ್ಕೊಳ್ಳಿ, ನಾವು ಅವ್ರಿಗೆ ಸಿಗ್ಲಿಲ್ಲ ಅಂತ ಇಟ್ಕೊಳ್ಳಿ. ಅವಾಗ ಅವ್ರು ಏನು ಮಾಡ್ತಾರೆ, ನನ್ನ ಕೈಗೆ ಎಟಕ್ಲಿಲ್ಲ ಹುಳಿ ಅಂದ್ಬಿಡೋದು. ಆ ಒಂದು ಗಾದೆ ಥರ, ನನ್ನ ಕೈಗೆ ಸಿಗಲಿಲ್ಲ, ಅವಳು ನನಗೆ ಸಿಗಲಿಲ್ಲ, ನನ್ನ ಹತ್ರ ಅವಳು ಸರೆಂಡರ್ ಆಗಲಿಲ್ಲ, ನಾನು ಹೇಳಿದ್ದನ್ನು ಮಾಡಲಿಲ್ಲ. ಅವ್ರವ್ರು ಏನೇನೋ ಆಕಾಂಕ್ಷೆಗಳು ಇಟ್ಕೊಂಡಿರ್ತಾರೆ. ಅವೆಲ್ಲ ನಾವು ಪೂರ್ತಿ ಮಾಡೋಕ್ಕಾಗತ್ತಾ ಅಂದರೆ ಆಗಲ್ಲ. ಅದು ನಮಗೆ ಗೊತ್ತಿರುತ್ತೆ ಆಗಲ್ಲ ಅಂತ. ಬಟ್ ಅವ್ರೇನು ಮಾಡ್ತಾರೆ, ತಕ್ಷಣ ಏನು ಮಾಡ್ತಾರೆ, ಒಂದು ರಿವೆಂಜ್. ನೋಡಿದ್ಯಾ ನನ್ನ ಹತ್ರ ಬರಲಿಲ್ಲ, ನೋಡಿದ್ಯಾ ಎಷ್ಟೋ ಜನ ಲಕ್ಷ ನನಗೆ ಕೊಡ್ದೆಲ್ಲ ಮಾಡಿದ್ದಾರೆ. ನೀನು ಹೆಂಗೆ ಈ ದುಡ್ಡುಗೋಸ್ಕರ ನೀನು ಹೋಗ್ತಾ ತಾನೆ, ಅಲ್ಲಿ ಹೋಗಿ ಕೇಳ್ತಾ ತಾನೆ, ಅವಾಗ ನಿನ್ನ ಹತ್ರ ಬರಬೇಕು ತಾನೆ. ಇವೆಲ್ಲ ನಾನು ಎಷ್ಟು ನೋಡಿದ್ದೀನಿ ಗೊತ್ತಾ ರಾಜೇಶ್ ಅವರೇ. ಐ ಹರ್ಡ್ ಪೀಪಲ್ ಚಾಲೆಂಜಿಂಗ್ ಮೀ. ನೀನು ಯಾರಿಗೂ ಕಾಂಪ್ರಮೈಸ್ ಮಾಡಲ್ವಾ, ನೀನು ಯಾರ ಹತ್ರನೂ ಹೌದಾ ನೋಡನ್ವಾ ಒಂದಿನ ಬೆಗ್ ಮಾಡ್ಕೊಂಡು ಬಂದು ನನ್ನ ಮನೆ ಮುಂದೆ ನಿಂತ್ಕೊಳ್ತೀಯ, ಭಿಕ್ಷೆ ಎತ್ಕೊಂಡು ನಿಂತೀಯ, ನಾನು ಈ ದುಡ್ಡು ಎಲ್ಲ ಕೇಳಿದ್ದೀನಿ ನಾನು. ಬಟ್ ನಂದು ಏನು ಅಂದರೆ, ಯಾವಾಗಲೂ ನನ್ನ ಫೋಕಸ್ ಏನೋ ಗೊತ್ತಿಲ್ಲ. ಐ ಆಮ್ ಆಲ್ವೇಸ್ ಲೈಕ್, ನನ್ನ ಫೋಕಸ್ ಹೆಂಗಿರುತ್ತೆ ಅಂದರೆ, ನಾನು ರೈಟನ್ನೇ ಮಾಡಬೇಕು ಅಂತ ನನಗೊಂದು ಫೋಕಸ್ ಹೇಳ್ತಾನೆ ಇರುತ್ತೆ. ಡೂ ಓನ್ಲಿ ದ ರೈಟ್ ಥಿಂಗ್. ವೆದರ್ ನೀವು ಎಲ್ಲ ನನ್ನ ಟೀಕೆ ಮಾಡಿದ್ರು, ಭಿಕ್ಷೆ ಎತ್ಕೊಂಡು ಕೂತೀವಿ. ಐ ಸೆಡ್ ಭಿಕ್ಷೆ ತಾನೇ ಕೇಳಿದ್ವಿ. ನಮ್ಮ ಜನ ಹತ್ರ ನಾನು ಭಿಕ್ಷೆ ಕೇಳಿ. ಇವಾಗ ಒಂದು ಪ್ರಮೋಷನ್ ಮಾಡುವಾಗ ಏನು ಹೇಳ್ತೀರಿ, ಚಿತ್ರ ಪ್ರಮೋಷನ್ ಮಾಡುವಾಗ ನಾವು ಏನು ಮಾಡ್ತೀವಿ, ಎಲ್ಲರೂ ದಯವಿಟ್ಟು ಬಂದು ನಮ್ಮ ಚಿತ್ರ, ಹೌದು ದಟ್ ಈಸ್ ಅ ಡೀಸೆಂಟಾಗಿ ಬೆಗ್ ಮಾಡೋದು. ನಾನೇನು ಮಾಡಿದೆ, ಹೌದು ಐ ಆಮ್ ಹಂಬಲ್ ಇನಫ್. ಐ ನೋ, ನನಗಿವಾಗ ಗೊತ್ತು, ನನ್ನ ಕೈಲಿ ಇವಾಗ ಏನು ಮಾಡೋಕ್ಕಾಗತ್ತೆ, ನನಗೆ ಹೋಗಿ ಶೂಟಿಂಗ್ ಮಾಡೋಕ್ಕಾಗಲ್ಲ, ನನಗೆ ಗೊತ್ತು ಇವಾಗ. ಅವಾಗ ನಾನು ಐ ಆಮ್ ಟೆಲಿಂಗ್, ನನ್ನ ಕೈಲಿ ಆಗಲ್ಲ, ನಂಗೆ ಹೆಲ್ಪ್ ಮಾಡಿಪ್ಪ, ಭಿಕ್ಷೆ ಕೊಡಿಪ್ಪ, ನನಗೇನು ತೊಂದರೆ ಇಲ್ಲಪ್ಪ. ವಾಟ್ ಇಸ್ ರಾಂಗ್ ಇನ್ ದಟ್? ನನಗೆ ಯಾವುದು ನಾನು ಐ ಕನ್ಸಿಡರ್ ಎವ್ರಿಬಡಿ. ನನ್ನ ಪರ್ಸೆಪ್ಷನ್ ದೊಡ್ಡದಾಗಿರುತ್ತೆ ಯಾವಾಗಲೂ. ಎಸ್ಪೆಷಲಿ ನಾನು ಸೋಷಿಯಲ್ ಮೀಡಿಯಾಗೆ ಬಂದಮೇಲೆ, ಆಫ್ಟರ್ ಐ ಕೇಮ್ ಡೌನ್ ಟು ಸೋಷಿಯಲ್ ಮೀಡಿಯಾ, ಮೈ ಪರ್ಸೆಪ್ಷನ್ ಇಸ್ ದಟ್ ದ ಹೋಲ್ ವರ್ಲ್ಡ್ ಇಸ್ ಮೈ ಫ್ಯಾಮಿಲಿ. ನಾನು ಅದನ್ನು ಲಿಮಿಟ್ ಮಾಡಲ್ಲ. ನನ್ನ ಫ್ಯಾಮಿಲಿ ಅಂದರೆ ಇಷ್ಟು ಅಂತ ಲಿಮಿಟ್ ಮಾಡಲ್ಲ.
ಎವ್ರಿಬಡಿ ಈಸ್ ಯುವರ್ ಫ್ಯಾಮಿಲಿ. ಇವಾಗ ನಿಮ್ಮ ಪಾಡ್ಕಾಸ್ಟನ್ನ ಮಿಲಿಯನ್ಸ್ ಆಫ್ ಪೀಪಲ್ ಆರ್ ಸೀಯಿಂಗ್. ಅವರು ನಿಮ್ಮ ಫ್ಯಾಮಿಲಿ ಅಲ್ವಾ ಹಾಗಾದರೆ? ಸರ್ ನೀವು ನಮ್ಮ ಮನೇಲಿ ಒಬ್ಬರು ಸರ್ ಅಂತ ಹೇಳ್ತಾರೆ ನಿಮ್ಮನ್ನ. ದಟ್ ಮೀನ್ಸ್ ಯು ಬಿಲಾಂಗ್ ಟು ದೆಮ್ ಅಲ್ವಾ? ಅದ್ರಲ್ಲಿ ತಪ್ಪೇನಿಲ್ಲ. ಸೊ ಸಮ್ವೇರ್ ವಿ ಗೆಟ್ ಎಂಟ್ಯಾಂಗಲ್ಡ್ ಇನ್ ಕರ್ಮ. ಅವ್ರಿಗೇನೋ ಒಂದು ಎಂಟರ್ಟೈನ್ಮೆಂಟ್ ಮಾಡಿರುವಾಗ ಅವ್ರು ನಮ್ಮನ್ನು ಲೈಕ್ ಮಾಡ್ತಾರೆ. ಆ ಕರ್ಮ ವಿ ಗೆಟ್ ಎಂಟ್ಯಾಂಗಲ್ಡ್ ವಿತ್ ದೆಮ್ ಲೈಕ್ ದಟ್. ಸೊ ಇದೆಲ್ಲ ಇರುತ್ತೆ. ಸೊ ಅವಾಗ ನಮಗೆ ಹೋಗಿ ಅವ್ರ ಹತ್ರ ಕೇಳೋದ್ರಲ್ಲಿ ತಪ್ಪೇನಿದೆ? only when you're humble you can go and beg, right? You can beg. ಅದು ನನ್ನ ಹತ್ರ ಇದೆ. ಐ ನೆವರ್ ಫೆಲ್ಟ್ ಡರ್ಟಿ ಅಬೌಟ್ ಇಟ್. ಐ ಸೆಡ್ ಹೌದು, ನಾನು ತಪ್ಪದಾರಿ ಹಿಡಿಲಿಲ್ಲ. ನಾನು ಹೋಗಿ ನಿಮ್ಗೆ 2ನೇ ಹೆಂಡತಿ ಆಗಿರ್ತೀನಿ, 3ನೇ ಹೆಂಡತಿ ಆಗಿರ್ತೀನಿ ಅಂತ ಯಾರಿಗೂ ನಾನು ಹೋಗಲಿಲ್ಲ. ದ್ಯಾಟ್ ಐ ನೆವರ್ ಡಿಡ್. ನನಗೆ ಬೇಡ ಅದು. ಅವ್ರು ಮದುವೆ ಆಗಿದ್ದಾರೆ ಅಂದರೆ ಅವರ ಗಂಡ ಹೆಂಡತಿನಂತೆ ದೂರ ಮಾಡೋದು, ಇವ್ನಿಗೆ ಯಾರಿಗೋ ಹೋಗಿ ಸೆಕೆಂಡ್ ವೈಫ್ ಆಗಿರೋದು, ಯಾರಿಗೋ ಥರ್ಡ್ ವೈಫ್ ಆಗಿರೋದು, ಇವೆಲ್ಲ ಬಂದಿರುತ್ತೆ ನನಗೂ ಆಫರ್ಸು. ಬಿಕಾಸ್ ಐ ಆಮ್ ಬ್ಯೂಟಿಫುಲ್ ಆ್ಯಂಡ್ ಐ ಆಮ್ ಆಲ್ಸೋ ವೆರಿ ಇಂಟೆಲಿಜೆಂಟ್. ಬಟ್ ನಾನು ಯಾವಾಗಲೂ ಸ್ಪಿರಿಚುವಲಾಗಿ ಏನು ಥಿಂಕ್ ಮಾಡ್ತೀನಿ, ಅವೆಲ್ಲ ಬೇಡ ನಮಗೆ. ಅವೆಲ್ಲ ಆ ರೂಟೆಲ್ಲ ಬೇಡ. ನ್ಯಾಯವಾಗಿ ಏನು ಮಾಡೋಕ್ಕಾಗತ್ತೆ ಮಾಡೋಣ. ಅಥವಾ ನಾವು ಬೆಗ್ಗೆ ಮಾಡಬೇಕಾ? ನೋಡಿ ಇವಾಗ ನಾನು ಬೆಗ್ಗೆ ಮಾಡ್ತಿದ್ದೀನಿ ಈ ಪಾಡ್ಕಾಸ್ಟಲ್ಲಿ. ಜನರ ಹತ್ರ ಜನರಿಗೆ ಗೊತ್ತು ದಟ್ ವಿಜಯಲಕ್ಷ್ಮಿ ವಿಲ್ ಟೆಲ್ ಅಸ್ ವಾಟ್ ಎವರ್. ಅವ್ರಿಗೇನೋ ಕಷ್ಟ ಅಂದರೆ ವಿಜಯಲಕ್ಷ್ಮಿ ಹೇಳ್ತಾರೆ ಅನ್ನೋ ಜನರಿಗೆ ಗೊತ್ತು. ಐ ಹ್ಯಾವ್ ಅ ಕನೆಕ್ಟ್ ವಿತ್ ದೆಮ್ ಲೈಕ್ ದಟ್. ಇವಾಗ ಇದ್ರಲ್ಲಿ ನಾನು ಅದೇ ಅಂದ್ಕೊಂಡೆ, ಇಂಡಸ್ಟ್ರಿಯಲ್ಲಿ ಪ್ರತಿಯೊಬ್ಬರಿಗೂ ನಾನು ಹಿಂಗೆ ಫೋನ್ ಮಾಡಿ ಕೇಳಲಿ, ನನಗೊಂದು ಮನೆ ಕೊಡ್ತೀರಾ ಹಿಂಗೆ ಕೇಳೋಕ್ಕಾಗತ್ತೆ? ಈ ಪಾಡ್ಕಾಸ್ಟ್ ನೋಡುವಾಗ ಯಾರಿಗೆ ಮನಸ್ಸಿದೆಯೋ, ಪ್ರೀತಿ ಇದೆಯೋ, ಪಾಪ ಹೆಣ್ಮಕ್ಳು, ಕರ್ನಾಟಕದ ಹೆಣ್ಮಕ್ಳಿಬ್ಬರು ಪಾಪ, 2 ಆರ್ಟಿಸ್ಟ್. ನಾನು ಐ ಮೇಡ್ ಇಟ್ ವೆರಿ ಕ್ಲಿಯರ್. ನಾನು ಎಲ್ಲ ಇಲ್ಲೇ ಇರ್ತೀನಿ, ನನ್ನ ಜೀವನ ಪರ್ಯಂತ ಇಲ್ಲೇ ಇರ್ತೀನಿ, ಎಲ್ಲ ನಾನು ಕ್ಲಾರಿಟಿ ಮಾಡಿದ್ಮೇಲೆ ಸಂಬಡಿ ಹ್ಯಾಸ್ ಟು ಕಮ್ ಆ್ಯಂಡ್ ಗಿವ್ ಅಸ್ ಒನ್ ಪ್ಲೇಸ್ ಟು ಆ ಜೀವನ ಇಟ್ಕೊಂಡು ನಾನು ಸ್ವಲ್ಪ ನಾನು ಕಾಮಾಗಿರೋದಕ್ಕೆ, ಪೀಸ್ಫುಲ್ ಆಗಿರೋದಕ್ಕೆ ಮಾಡಿಕೊಟ್ಬಿಟ್ರೆ ಮೋರ್ ದೆನ್ ಇನಫ್, ನಥಿಂಗ್ ಮೋರ್. ಯಾವಾಗಲಾದರೂ ಈಗ ಒಂಟಿ ಆಗಿದ್ದೀರಾ ಅಂತ ಈ ಒಂಟಿ ಹೆಣ್ಣು ಅಂತ ಅಡ್ವಾಂಟೇಜ್ ತಗೊಳ್ಳೋದು, ಆ ಥರದ ಪರಿಸ್ಥಿತಿಗಳ ಥರ ಅದಕ್ಕೆ ನಂದೆ ಇರುತ್ತೆ. ಬಟ್ ನಾನು ಸ್ವಲ್ಪ ವೆರಿ ಬೋಲ್ಡ್ ಅಲ್ವಾ? ಬೋಲ್ಡ್ ಅಂದರೆ ನಾನು ಸ್ವಲ್ಪ ನಾನಿವಾಗ ಇರೋ ಮನೇಲೂ ಕೂಡ ನಾನು ತುಂಬ ಸ್ವಲ್ಪ ಸ್ಟ್ರಿಕ್ಟು. ನಾನು ಅದನ್ನು ತುಂಬ ಕ್ಲಿಯರಾಗಿ ಐ ಮೇಕ್ ಇಟ್ ಕ್ಲಿಯರ್ ದಟ್ ಐ ಕಾಂಟ್ ಬಿ ಟೇಕನ್ ಅಡ್ವಾಂಟೇಜ್ ಆಫ್ ಅದು. ಅದು ನನ್ನ ಹತ್ರ ಇಟ್ಕೊಳ್ಳಲ್ಲ ಯಾರು. ಬಿಕಾಸ್ ನಾನು ಸ್ವಲ್ಪ ಈ ಥರ ಬಂದು ಎಲ್ಲ ಹೇಳ್ಬಿಡ್ತೀನಿ ಅಂತ ಒಂದು ಭಯ ಕೆಲವೊಬ್ಬರಿಗೆ. ನಾನು ಹೇಳ್ತೀನಲ್ಲ, ಎಲ್ಲ ಹೇಳ್ಬಿಡ್ತೀನಲ್ಲ. ಐ ಕಮ್ ಆ್ಯಂಡ್ ಟಾಕ್ ಇನ್ ಇಂಟರ್ವ್ಯೂಸ್, ಇನ್ ಸೋಷಿಯಲ್ ಮೀಡಿಯಾ, ಐ ಟೆಲ್ ಎವ್ರಿಥಿಂಗ್. ಸೊ ಆ ಭಯ ಜನರಿಗೆ. ನನ್ನ ಹತ್ರ ಎಲ್ಲ ಮಾಡಲ್ಲ. ತಗೊಳ್ತಾರೆ ಅವರು. ನೋಡಿ ಇವಾಗ ಅವ್ರವ್ರ ಆಸೆ ಪಡೋದ್ರಲ್ಲಿ ಏನಿದೆ? ದೇ ವಿಲ್ ಒಂದು ಹೆಣ್ಣು ಸಿಗ್ತಾಳಂದ್ರೆ ದೇ ವಿಲ್ ಥಿಂಕ್. ಬಟ್ ಐ ಹ್ಯಾವ್ ನಾಟ್ ಮೇಡ್ ಮೈ ಸೆಲ್ಫ್ ಅವೈಲೇಬಲ್ ಟು ಎನಿಬಡಿ. ನನ್ನ ಫೋಕಸ್ ಬರೀ ನಮ್ಮ ಅಕ್ಕ ನೋಡ್ಕೋಬೇಕು. ಅವ್ರ ದಿನ ನೈಟು ನಾನು ಮಲಗೋಕ್ಕೆ ಮುಂಚೆ ನಮ್ಮ ಅಕ್ಕ ಪಾದ ತೊಟ್ಟು ನಮಸ್ಕಾರ ಮಾಡ್ಕೋತೀನಿ. ನನಗೆ ಯಾವ ಶಿವರಾತ್ರಿನೂ ಇಲ್ಲ, ನನಗೆ ಯಾವ ಕುಂಭಮೇಳನೂ ಇಲ್ಲ, ಯಾವ ಹಬ್ಬನೂ ಇಲ್ಲ. ನನಗೆ ಪ್ರತಿದಿನ ಸೇವೆನೇ. ನಾನು ಶಿವ ಹತ್ರ ಹೇಳ್ಬಿಡ್ತೀನಿ, ಶಿವ ಈ ಸೇವೆನೇ ನಾನು ಮಾಡ್ತಿರೋದು ಶಿವ, ಇದೇ ನನ್ನ ಪೂಜೆ. ಆ್ಯಂಡ್ ಆ್ಯಕ್ಷನ್ಸ್ ಐ ಆಮ್ ಶೋಯಿಂಗ್ ಮೈ ಲವ್ ಟು ಯು. ಐ ಆಮ್ ನಾಟ್ ಕಮಿಂಗ್ ಟು ಯುವರ್ ಟೆಂಪಲ್ ಪೂಜೆ ಮಾಡಿಕೊಂಡು ಇಲ್ಲ. ಆ್ಯಕ್ಷನ್ಸಲ್ಲಿ ನಾನು ಅದನ್ನು ಮಾಡ್ತಿದ್ದೀನಿ. ಅದಕ್ಕೆ ಮಾಡಬೇಕಾದ ಸಪೋರ್ಟ್ ನೀನು ಮಾಡೋ ಅಷ್ಟೇ. ಇವಾಗ ನೆಕ್ಸ್ಟು ನಾವು ಎಲ್ಲಿರಬೇಕು ಅನ್ನೋದು ಶಿವನ ಇಚ್ಛೆ ಅಲ್ವಾ? ಅವನ್ತಾನೆ ಕೊಡಬೇಕು. ಅದನ್ನು ಅವನ ಹತ್ರನೇ ನಾನು ಹಾಕಿದ್ದೀನಿ. ನೀನೇ ಕೊಡಪ್ಪ ಒಂದು ಮನೆ ನಮಗೆ, ವೇರ್ ದಿಸ್ ಗರ್ಲ್ ಇಸ್ ಇನ್ ಪೀಸ್. ಪಾಪ ಆ ಹುಡುಗಿ ಸ್ವಲ್ಪ ಹೆದರ್ಕೊಳ್ದೇ ಇರಲಿ, ನಾನು ಸ್ವಲ್ಪ ನೆಮ್ಮದಿಯಾಗಿರಬೇಕು. ತುಂಬ ಕಷ್ಟಪಟ್ಬಿಟ್ಟಿದ್ದೀನಿ ರಾಜೇಶ್ ಅವರೇ, ನಂಗೆ ಶಕ್ತಿನೇ ಇಲ್ಲ. ಐ ಹ್ಯಾವ್ ನೋ ಸ್ಟ್ರೆಂತ್. ವಿಜಯಲಕ್ಷ್ಮಿ ಹ್ಯಾಸ್ ಟು ಟಾಕ್ ಸ್ಟ್ರಾಂಗ್, ಬಟ್ there are times when I've broken into pieces. They have given, ನಾನೆಲ್ಲ ನೋಡಾಯ್ತು ಲೈಫಲ್ಲಿ. ಏನಿದೆ? ಎವ್ರಿಥಿಂಗ್ ದೇ ಹ್ಯಾವ್ ಡನ್. ಗಿವನ್ ಮೀ ನೇಮ್ಸ್, ಕಾಲ್ ಮಿ ನೇಮ್ಸ್, ಟೋಲ್ಡ್ ವಾಟ್ ಐ ಆಮ್ ನಾಟ್. ನಾನು ಏನಿಲ್ವೋ, ನಾನು ಎಷ್ಟು ಎಥಿಕಲ್ಲೋ ಅದಕ್ಕೆ ಆಪೋಸಿಟಾಗಿ ನನಗೆ ಕೊಟ್ಟಿದ್ದಾರೆ. ಬಟ್ ದೇವ್ರಿಗೇನೋ ನಾನು ಕಂಡ್ರೆ ತುಂಬ ಇಷ್ಟನೋ ಏನೋ, ಅವ್ನು ಜೀವಂತವಾಗಿ ಇಟ್ಟಿದ್ದಾನೆ ನಾನು. ಸೊ ನಾನು ಇದನ್ನು ತುಂಬ ನನ್ನ ಕಮೆಂಟ್ಸಲ್ಲಿ ಟೀಕೆ ಮಾಡಿದ್ರು ಕೂಡ ನನಗೆ ಅದ್ರ ಬಗ್ಗೆ ಬೇಜಾರಿಲ್ಲ. ನೋಡಿ ಮತ್ತೆ ಈ ಅಮ್ಮ ಕೂತ್ಕೊಂಡು ಬೆಕ್ ಮಾಡೋ ತಪ್ಪೇ ಇಲ್ಲ. ದಟ್ ಮೀನ್ಸ್ ನಾನು ಅಷ್ಟು ಲವ್ ಮಾಡ್ತೀನಿ, ಜನನ ಲವ್ ಮಾಡ್ತೀನಿ, ನಮ್ಮ ಪ್ರೊಫೆಷ್ನಲ್ ಇರೋ ಕಲಾವಿದರನ್ನ ನಾನು ಲವ್ ಮಾಡ್ತೀನಿ. ಆ್ಯಂಡ್ ಅಗೇನ್ ಐ ಆಮ್ ಟೆಲಿಂಗ್, ಈ ಪಾಡ್ಕಾಸ್ಟಲ್ಲೂ ಮತ್ತೆ ಹೇಳ್ತೀನಿ, ನಾನು ಎಲ್ಲರನ್ನೂ ತುಂಬ ಐ ಹ್ಯಾವ್ ಫರ್ಗಿವನ್ ಎವ್ರಿಬಡಿ. ಆರ್ ಇಫ್ ಐ ಹ್ಯಾವ್ ಡನ್ ಸಮ್ ಮಿಸ್ಟೇಕ್, ನನ್ನನ್ನು ಎಲ್ಲ ಫರ್ಗಿವ್ ಮಾಡಿಬಿಡಿ ಅಷ್ಟೇ. ಬಿಕಾಸ್ ಐ ಆಮ್ ಆಲ್ರೆಡಿ ನಾನೊಂದು ಸತ್ತ ಶವ ಥರ. ಎಷ್ಟು ಚುಚ್ತೀರಾ? ಐ ಆಮ್ ಆಲ್ರೆಡಿ ಒಂದು ಡೆಡ್ ಬಾಡಿನ ಇನ್ನೂ ಎಷ್ಟು ಕುತ್ಕೊಂಡು ಎಷ್ಟು ಇನ್ನೂ ಚುಚ್ಚಬೇಕು? ಐ ಆಮ್ ಆಲ್ರೆಡಿ ಡೆಡ್. ಐ ಆಮ್ ಜಸ್ಟ್ ಪ್ರೆಸೆಂಟಿಂಗ್ ಮೈ ಸೆಲ್ಫ್ ಅಲೈವ್ ಬಿಕಾಸ್
ದಟ್ ಇಸ್ ನಾನು ಉಷಾಮನ್ಗೋಸ್ಕರ ಸ್ಟ್ರಾಂಗ್ ಆಗಿರಬೇಕು, ಸೊಸೈಟಿಗೋಸ್ಕರ ಸ್ಟ್ರಾಂಗ್ ಆಗಿರಬೇಕು. ವಿಜಯಲಕ್ಷ್ಮಿ ಅಂದರೆ ನಾನು ರೋಡಲ್ಲಿ ನಡ್ಕೊಂಡು ಹೋದ್ರೆ, ನಮ್ಮ ಮನೆಯಿಂದ ನಾನು ಮೇನ್ ರೋಡ್ ನಡ್ಕೊಂಡು ಹೋದ್ರೆ ನಮ್ಮ ಆಟೋದವ್ರು ಬರ್ತಾರೆ. ಅಯ್ಯೋ ಅವ್ರು ನನ್ನ ನೋಡಿಬಿಟ್ರೆ ಅದು ಪುನೀತ್ ಸರ್ ಫ್ಯಾನ್ಸ್ ಆಗಿರ್ಬೋದು, ಆಟೋ ಅಣ್ಣಗಳಿರ್ತಾರಲ್ಲ, ಮೇಡಮ್ ನೀವು ಯಾಕೆ ನಡ್ಕೊಂಡು ಹೋಗ್ತಿದ್ದೀರಾ, ಮೇಡಮ್ ನಾನು ಅಣ್ಣ ಏನಿಲ್ಲನಾ ಪಕ್ಕದಲ್ಲೇನಾ ಅಂತ ನಾನು ಹೇಳಿದ್ರೆ ದ ಲವ್ ದೆ ಗಿವ್ ನೋಡಬೇಕು. ಅಲ್ಲಿಂದ ಸುಮ್ಮನೆ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅವನ್ನ. ಸುಮ್ಮನೆ ಬಾನಿಕ್ ಮೇಡಮ್ ನೀವು, ಅಯ್ಯೋ ಒಂದು ಪಾದ ನೀವು ಇಡಿ ನಮ್ಮ ಆಟೋದಲ್ಲಿ. ಆ್ಯಂಡ್ ಐ ಲವ್ ದ ಆಟೋ. ನಮ್ಮೂರಲ್ಲಿ ಆಟೋ ಡ್ರೈವರ್ಸ್ ಅಣ್ಣಗಳೆಲ್ಲ ಇರ್ತಾರಲ್ಲ, ದೇ ವೆರಿ ಕ್ಯೂಟ್. ಯಾಕಂದರೆ ಐ ರಿಯಲಿ ಒಂದು ತಂಗಿ ನೋಡ್ಕೊಳ್ಳೋ ಥರ ದೇ ವಿಲ್ ತುಂಬ ಫೀಲ್ ಮಾಡ್ಕೋತಾರೆ. ಮೇಡಮ್ ನೀವು ದಾದಾ ಇದಲ್ವಾ ಮೇಡಮ್, ಒಂದು ವಿಷ್ಣು ಸರ್ ಫ್ಯಾನ್ಸ್ ಅಂದರೆ, ಒಂದು ಅಪ್ಪು ಸರ್ ಫ್ಯಾನ್ಸ್ ಅಂದರೆ ಅವರು ಅಪ್ಪು ಸರ್ ಆಟೋ ಹಾಕಿದ್ರೆ ಅವರು ಆ ಥರ ಮೇಡಮ್ ಬನ್ನಿ ಮೇಡಮ್ ಕರ್ಕೊಂಡು ಹೋಗ್ತೀವಿ. ಇವತ್ತಿಗೂ ಆಟೋಗಳ ಹಿಂದೆ ಸೂರ್ಯವಂಶದು, ಹೌದು, ನಿಮ್ದು ವಿಷ್ಣು ಸರ್ದು ಒಂದು ಫೋಟೋ ಇದೆ ಗೊತ್ತಾ? ನಮ್ಮ ಮನೇಲಿ ಅಪ್ಪು ಸರ್ ಫೋಟೋ ಯಾವಾಗಲೂ ಇರುತ್ತೆ. ಅಪ್ಪು ಸರ್ ಫೋಟೋ ಯಾವಾಗಲೂ ಇರುತ್ತೆ. ಎನಿ ಮಿಸ್ ಪ್ರಾಬ್ಲಮ್ ಐ ಟೆಲ್ ಪುನೀತ್ ಸರ್. ಇವಾಗಲೂ ಪುನೀತ್ ಸರ್ ಹತ್ರ ಪ್ರೇ ಮಾಡಿಕೊಂಡೆ, ಈ ಮನೆ ನಿಮ್ಮ ಹತ್ರ ಪ್ರೇ ಮಾಡಿದಾಗಲೇ ಬಂತು ಪುನೀತ್ ಸರ್, ನೆಕ್ಸ್ಟ್ ಮನೇನೂ ನೀವೇ ಕೊಡಿ ನನಗೆ, ಗಿವಸ್ ನೀವು ಒಂದು ವೈಡ್ ಕರ್ನಾಟಕದಲ್ಲಿ ನೀವು ಹೇಳಿದ್ರೆ ಕೊಡ್ತಾರೆ. ಪ್ರೇ ಮಾಡಿಬಿಟ್ಟೆ ಬಂದೆ ಪುನೀತ್ ಸರ್ ಹತ್ರ. ಇದೆಲ್ಲ ಯಾರು ನಾನು ಸುಮ್ಮನೆ ಡ್ರಾಮಾಗಂತ ಅನ್ಕೊಳ್ಳೋದು ಬೇಡ. ಬಿಕಾಸ್ ದಿಸ್ ಇಸ್ ವಾಟ್ ಐ ಡೂ, ಎವ್ರಿಬಡಿ ನೋಸ್. ಅಲ್ಲ ಮ್ಯಾಮ್, 18,000 ರೂಪಾಯಿ ಬಾಡಿಗೆ ಮನೇಲಿದ್ದೀನಿ ಅಂತ ಹೇಳ್ತಿದ್ದೀರಾ. ಎಲ್ಲ ಕನ್ನಡಿಗರು ನಿಮ್ಮನ್ನ ಪ್ರೀತಿಸ್ತಾರೆ. ಥ್ಯಾಂಕ್ ಯು, ಅಪ್ಪು ಸರ್ ಅಭಿಮಾನಿಗಳು ನಿಮ್ ಜೊತೆಗೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಅಂಡ್ ಪ್ರತಿ ಸಾರಿಗೂ ಈ ಥರದ್ದು ಏನೇನಾದಾಗ ಕನ್ನಡ ಚಿತ್ರರಂಗ ಕೂಡ ನಿಮ್ ಜೊತೆಗೆ ನಿಂತಿದೆ. ತುಂಬ ಥ್ಯಾಂಕ್ಸ್. ಎಷ್ಟೋ ಸಹಾಯ ಮಾಡಿದಾರಲ್ಲ. ಈಗ ನೀವು ಸಿನಿಮಾಗಳಲ್ಲಿ ಆಕ್ಟ್ ಮಾಡಬೇಕು ಅಂದ್ರೂ ನಿಮ್ಗೆ ಅವಕಾಶ ಹೌದು, ಹೌದು. ಇಲ್ಲ ಅದನ್ನ ನಾನು ಹೇಳ್ಬಿಡ್ತೀನಿ. ನಾನು ಯಾರು ನನಗೆ ಅವಕಾಶ ಕೊಡ್ದಿಲ್ಲ. ಇಲ್ಲ ಪಾಪ, ನನ್ನ ಪರಿಸ್ಥಿತಿ ಇವಾಗ ಸ್ವಲ್ಪ, ನನ್ನ ಆರೋಗ್ಯನೂ ಸರಿ ಇಲ್ಲ. ಹೌದು, ಉಷಾ ಮಂದು ತುಂಬ ಸೆನ್ಸಿಟಿವ್ ಆಗಿದೆ. ನನಗೆ ಅದೇನೋ ಹೇಳ್ತಾರಲ್ಲ, ಇಷ್ಟು ವರ್ಷ ನೋಡ್ಬಿಟ್ಟು ಏನೋ ಇವಾಗ ಬಿಟ್ಟು ಹೋದ ಟೈಮಲ್ಲಿ ಸಡನ್ ಆಗಿ ಏನೋ ಆಯಿತು ಅಂದರೆ ಆ ಲಾಸ್ಟ್ ಮೂಮೆಂಟ್ಸ್ ಪಾಪ. ಐ ಡೋಂಟ್ ವಾಂಟ್ ಎನಿಥಿಂಗ್ ಟು, ನನಗೆ ಅದೆಲ್ಲ ತಗೊಳಕ್ಕಾಗಲ್ಲ. ಇವಾಗ ನಿಮ್ಗೆ ಆರ್ಥಿಕವಾಗಿ ಏನೇನು ಸಮಸ್ಯೆ ಇದೆ? ಓಕೆ, ಈಗ ಮನೆಗೆ ಅಡ್ವಾನ್ಸ್, ಹೌದು, ಓಕೆ, ಇಟ್ ವಿಲ್ ಬಿ ಟೇಕನ್ ಕೇರ್. ಓಕೆ. ರೆಂಟ್ ಒಂದೇ ರಾಜೇಶ್ವರಿ, ನನಗೆ ರೆಂಟ್ ಒಂದೇ ಸಮಸ್ಯೆ. ಎಲ್ಲ ಕಡೆನೂ ನಾನು ಹೇಳೋದಷ್ಟೇ, ರೆಂಟ್ ಒಂದು ಕಟ್ಬಿಟ್ರೆ ನಾನು ಮಿಕ್ಕಿದೆಲ್ಲ ಹೆಂಗೋ ಮ್ಯಾನೇಜ್ ಮಾಡಿಬಿಡ್ತೀನಿ. ಐ ಆಮ್ ನಾಟ್ ಅ ಸ್ಪೆಂಡರ್. ನಾನು ಖರ್ಚೇ ಮಾಡಲ್ಲ. ನನಗೆ ಬ್ಯೂಟಿ ಪಾರ್ಲರ್ ಹೋಗಿ ಹೇಳಬೇ, ನಾನು ಬ್ಯೂಟಿ ಪಾರ್ಲರ್ಗೆ ಹೋಗ್ಬೇಕಾದ ಅವಶ್ಯಕತೆನೂ ಇಲ್ಲ. ನಾನು ಬ್ಯೂಟಿ ಪಾರ್ಲರ್ಲ್ಲ ಹೋಗಲ್ಲ. ಆಮೇಲೆ ಸಿನಿಮಾಗೆಲ್ಲ ಹೋಗಲ್ಲ. ನನಗೆ ಯಾವಾಗಲೂ ನನ್ನ ಚಿಕ್ಕಮ್ಮ ಕರ್ಕೊಂಡು ಹೋದ್ರೆ ಹೋಗ್ತೀನಿ. ಅದರ್ವೈಸ್ ಐ ಆಮ್ ಮೋರ್ ಆಫ್ ಟು ಮೈ ಸೆಲ್ಫ್. ನನ್ನ ಮನೆ ಕೆಲಸನೇ ಜಾಸ್ತಿ ಇರುತ್ತೆ. ಬಿಕಾಸ್ ಎದ್ದ ತಕ್ಷಣ ಉಷಮಂದು ಒಂದು ಟೈಮಿಂಗಲ್ಲಿ ಹೋಗ್ತಿರುತ್ತೆ. ಐ ಹ್ಯಾವ್ ಟು ಫ್ರೆಶ್ನರ್ ಅಪ್. ಆಮೇಲೆ ಮನೇಲಿ ಇಬ್ಬರಿದ್ದೀರಾ ನೀವು? ಇಬ್ಬರೇ ಅಷ್ಟೇ. ನಿಮ್ಮ ಮನೇಲಿ ಏನೇನಿದೆ? ನಾನು ನೋಡಿದ್ದೀನಿ ವಿಡಿಯೋ, ಬಟ್ ನನಗೆ ಐ ವಾಂಟ್ ಯು ಟು ಸೇ. ನಮ್ಮ ಮನೇಲಿ ಶಿವ, ಮೇನ್ ಶಿವ. ನಂದೆಲ್ಲ ಶಿವನೇ. ಆಮೇಲೆ ದೇರ್ ವಿಲ್ ಬಿ ಬಾಬಾ, ಸಾಯಿಬಾಬಾ ಡಿವೋಟಿ ನಾನು. ಆಮೇಲೆ ರಾಯರು ಬಂದು, ನಾನು ಐ ಥಿಂಕ್ ಪ್ರೀವಿಯಸ್ ಪಾಡ್ಕಾಸ್ಟಲ್ಲೂ ಹೇಳಿದೆ, ಬಟ್ ಮತ್ತೆ ಇದರಲ್ಲಿ ಹೇಳ್ತೀನಿ. ರಾಯರ ಹತ್ರ ನಾನು ಚೆನ್ನೈಲಿದ್ದಾಗ ಒಂದು ಸಂಕಲ್ಪ ಮಾಡಿಕೊಂಡೆ. ಬಿಕಾಸ್ ಉಷಮ್ಮ ಆರೋಗ್ಯ ತುಂಬ ಕೆಟ್ಟಿತ್ತು. ನಮ್ಮ ತಾಯಿ ಇಬ್ಬರು ತುಂಬ ಕಷ್ಟಪಡ್ತಿದ್ರು. ಆವಾಗ ರಾಯರ ಹತ್ರ ನಾನು ಕೇಳ್ಕೊಂಡೆ, ರಾಯರೇ ನನಗೆ ಯಾವುದೇ ಲಕ್ಸುರೀಸ್ ಬೇಡ, ಯಾವುದು ಬೆಡ್ಡು ಗಿಡ್ಡು ಕಾರು ಗೀರು ಅವೆಲ್ಲ ಏನೂ ಬೇಡ, ಇವರಿಬ್ಬರ ಒಂದು ಆಯುಷ್ಯು ನೀವು ಸ್ವಲ್ಪ ನೋಡ್ಕೊಳ್ಳಿ, ಆ ಥರ ಏನೋ ಅವ್ರಿಗೆ ಹಿಂದೆ ಮುಂದೆ ಆಗ್ಬಿಡ್ಬಾರ್ದು ಅಂತ ತುಂಬ ಪ್ರಾರ್ಥನೆ ಮಾಡಿಕೊಂಡು, ನಾನು ಕೆಳಗಡೆನೇ ಮಂಚದಲ್ಲಿ ಮಲ್ಕೊಳ್ಳಲ್ಲ. ಐ ಓನ್ಲಿ ಸ್ಲೀಪ್ ಆನ್ ದ ಫ್ಲೋರ್. ಕೆಳಗಡೆನೇ ಮಲ್ಕೊಳ್ಳೋದು. ಸುಮ್ಮನೆ ಒಂದು ಇದು ಹಾಕ್ಬಿಟ್ಟು ಚಾಪೆ ಹಾಕ್ಬಿಟ್ಟು ವ್ರತ ಥರ ರಾಯರ ಕೆಳಗಡೆ. ಅದು ಈಗ ಇತ್ತೀಚೆಗೆ ನನಗೆ ಸ್ವಲ್ಪ ಬ್ರಾಂಕೈಟಿಸ್ ಎಲ್ಲ ಬಂದು, ಈ ಚಳಿ ಕಾಲಕ್ಕೆ ಸ್ವಲ್ಪ ಬಾಡಿ ಬೇಗ ಕೈ ಕಾಲೆಲ್ಲ ಫುಲ್ಲು ಒಂಥರ ಫ್ರೋಝನ್ ಶೋಲ್ಡರ್ ಎಲ್ಲ ಸ್ಟಾರ್ಟ್ ಆಗಿಬಿಡ್ತು. ಆವಾಗ ಒಂದು ಮ್ಯಾಟ್ರಸ್ಸು ತಿನ್ನಾಗೊಂದು ರಾಯರ ಹತ್ರ ಹೇಳಿಬಿಟ್ಟು ಹಾಕ್ಬಿಟ್ಟು ಮಲ್ಕೋದು. ಬಟ್ ನಾನು ಎಲ್ಲಿ ಮಲ್ಕೊಂಡ್ರು ನನ್ನ ತಲೆ ಮೇಲೆ ರಾಯರ ಫೋಟೋ ಇರುತ್ತೆ. ಅದೊಂದು ಸೆಂಟಿಮೆಂಟ್ ನನಗೆ ರಾಯರಿರಬೇಕು. ಅಲ್ಲ, ನಂಗೀಗ ನೀವು ಬ್ರೇಕಲ್ಲಿ ಕೂಡ ನಿಮ್ಮ ಅಕ್ಕ ಮನೇಲಿ ಇರೋದನ್ನ CCTVಲಿ ನೀವು ನೋಡ್ತಿರ್ತೀರ ಫೋನ್ಲಿ, ಅದು ನಂಗೆ ವಿಜುವಲ್ ತೋರಿಸಿದ್ರೆ ಮನೆ ನೋಡಿದಾಗ ನಂಗೆ ಬೇಜಾರಾಗಿತ್ತು. ಏನು ಅಂದರೆ ವಿತ್ ಡ್ಯೂ ರೆಸ್ಪೆಕ್ಟ್, ಸಿಲ್ವರ್ ಸ್ಕ್ರೀನ್ನ ರೂಲ್ ಮಾಡಿದಂಥ ಒಂದು ನಟಿ ಇವತ್ತು ಮನೇಲಿ ಒಂದು ಮಂಚ, ಒಂದು ದಿವಾನು, 2 ಫೋಟೋ, ದೇವ್ರ ಫೋಟೋ, ಒಂದು ಸ್ಟವ್. ಅಷ್ಟೇ. ಅಲ್ಲ, ಎಷ್ಟು ಸ್ಟ್ರಾಂಗ್ ಆಗಿ, ಎಷ್ಟು ಸಂತೋಷವಾಗಿ ಹೆಂಗಿದ್ದೀರಾ ಅಂದರೆ ನೀವು. ಅದೇ ಸಂತೋಷ ನಮ್ಗೆ. ಆಮೇಲೆ ಗೊತ್ತಾಗತ್ತದು. ನಿಮ್ಗೆ ಗೊತ್ತಾದ್ರೆ ನೀವು ಸೀನ್ ಇವಾಗ ಅಪ್ಪಾಜಿ ಅಪಹರಣ ಆಗಿ ಸಿಕ್ಕಾಕೊಂಡಾಗ ವೀರಪ್ಪನವ್ರ ಹತ್ರ ಬಿಡುಗಡೆ ಆಗಿ ಬಂದಾಗ ಗೊತ್ತಾಗಿರುತ್ತೆ ವಾಟ್ ಇಸ್ ರಿಯಲ್ ಪೀಸ್ ಆಫ್ ಮೈಂಡ್ ಅಂತ. ಬಿಕಾಸ್ ದಟ್ ಸ್ಟ್ರಗ್ಲಿಂಗ್ ಪೀರಿಯಡ್ ವಿಲ್ ಶೋ ಯು ದಟ್ ದಿಸ್ ಇಸ್ ಮೋರ್ ಪೀಸ್ಫುಲ್. ವಾಟ್ ಇಸ್ ಪೀಸ್ ಅಂತ ಇವಾಗ ನಾನು ಅವೆಲ್ಲ ನೋಡಿದ್ದೀನಿ. ಒಂದು ತೂಟಕ್ಕಿಲ್ಲದೆ ಕಷ್ಟಪಟ್ಟಿದ್ದೀವಿ, ಮನೆ ಇಲ್ಲದೆ ಕಷ್ಟಪಟ್ಟಿದ್ದೀವಿ. ನಾನು ಸೆಂಟ್ ಜಾನ್ಸ್ ಹಾಸ್ಪಿಟ್ಲಲ್ಲಿ ಉಷಾಮನ ಡಿಸ್ಚಾರ್ಜ್ ಮಾಡಬೇಕಾದ್ರೆ
ನಾನು ಕತ್ತಲ್ಲಿದ್ದಿದ್ದು ಕಿವಿಲಿದ್ದಿದ್ದೆಲ್ಲ ಗೋಲ್ಡೆಲ್ಲ ಕೊಟ್ಟು ಮಾರಿ ತಗೊಂಡ್ ಬಾ ದುಡ್ಡು ಅಂತ ಹುಚ್ಚರ ಥರ ನಾವು ಮಾಡಿದ್ದೀವಿ ಅವಾಗ. ಐ ಲಾಸ್ಟ್ ಆಲ್ ಮೈ ಗೋಲ್ಡ್ ಆ ಥರ. ನಾವೆಲ್ಲ ನೋಡಿರೋವಾಗ ನನಗೇನು ಅಂದರೆ ನಾನು ದೇವ್ರ ಹತ್ರ ಪ್ರತಿದಿನ ಹಂಗೆ ಕೇಳ್ಕೊತೀನಿ, ಪೀಸ್ ಆಫ್ ಮೈಂಡ್. ಮೈಂಡ್ ಕಾಮ್. ಆಮೇಲೆ ಒಂದು ಕಾಮ್ನೆಸ್ ನಮಗೇನು ಏನು ನಾವೇನು ಹೋಗೋಕ್ಕಾಗಲ್ಲಲ್ಲ. ನಾನು ಚೆನ್ನಾಗಿ ಗೊತ್ತಾಯ್ತದು. ಯು ಕಾಂಟ್ ಟೇಕ್ ಎನಿಥಿಂಗ್. ಸಿ ದ ಓನ್ಲಿ ಥಿಂಗ್ ವಿಚ್ ವಿಲ್ ನಮಗೇನು ವಯಸ್ಸಾಗ್ತಾ ಆಗ್ತಾ ಒನ್ಸ್ ಯುವರ್ ಕ್ಲೋಸಿಂಗ್ ಯುವರ್ ಡೇಸ್ನು ನಮ್ಗೇನು ನೆನಪಿರುತ್ತೆ ಗೊತ್ತಾ, ಯಾರು ನಮ್ಮನ್ನು ಪ್ರೀತಿಯಿಂದ ನೋಡ್ಕೊಂಡ್ರು ಆ ಪ್ರೀತಿನೇ ನಮ್ಗೆ ನೆನಪಿರುತ್ತೆ. ಸಿ ಇವಾಗ ಕೂಡ ನಾನು ಇಂಡಸ್ಟ್ರಿ ಅವ್ರಿಗೆಲ್ಲ ಕೂಡ ನಾನು ಐ ಲವ್ ಯು ಆಲ್ ಆ್ಯಂಡ್ ಪ್ಲೀಸ್ ನಾನೇನಾದ್ರು ತಪ್ಪು ಮಾಡಿದ್ರು ಕ್ಷಮಿಸ್ಬಿಡಿ ಅಂತ ಯಾಕೆ ಹೇಳ್ತೀನಿ ಅಂದರೆ, ಯಾವ ಒಂದು ಜಿದ್ದು, ಯಾವ ಒಂದು ಇದು ರಿವೆಂಜು ಯಾವುದು ಲೆಕ್ಕಕ್ಕೆ ಇರಲ್ಲ. ದ ಲಾಸ್ಟ್ ಡೇಸ್ನು ಯುಲ್ ಓನ್ಲಿ ವಾಂಟ್ ಲವ್. ಇಲ್ಲಿ ನೋಡ ಸಿ ಎವ್ರಿಬಡಿ, ಎಲ್ಲರೂ ನೋಡಬೇಕು ಅನ್ಸತ್ತೆ, ಎಲ್ಲರ ಜೊತೆನೂ ಮಾತಾಡಬೇಕು ಅನ್ಸತ್ತೆ, ಇದೆಲ್ಲ ಅನ್ಸುತ್ತೆ ನಮಗೆ. ಐ ಹ್ಯಾವ್ ರೀಚ್ ದಟ್ ಸ್ಟೇಜ್. ನೋ, ನನಗೆ ಯಾರೂ ಶತ್ರುಗಳಿಲ್ಲ. ನಾನು ಮಾಡೋ ಕೆಲಸದ ಬಗ್ಗೆ ತುಂಬ ತೃಪ್ತಿ ಇದೆ, ನಾನು ಮಾಡೋ ಸೇವೆ ಬಗ್ಗೆ ತುಂಬ ತೃಪ್ತಿ ಇದೆ. ನಾನು ಮಾಡೋ ಅಡುಗೆ ನಾನು ನೋಡಿ, ನಾನು ಅಡುಗೆ ಮಾಡೋಕ್ಕೆ ಗೊತ್ತಿರಲಿಲ್ಲ ಕೆಲವು ವರ್ಷಗಳ ಹಿಂದೆ. ನನಗೆ ಕೆಲವೊಂದು ಐಟಮ್ಸ್ ಮಾಡ್ತಿದ್ದೆ. ಇವಾಗ 10 ನಿಮಿಷದಲ್ಲಿ ರಸಮ್. ಐ ವಿಲ್ ಡೂ ರಸಮ್ ಸೋ ವೆಲ್ ಅಂದರೆ ಶಿ ಲವ್ಸ್ ದಟ್ ರಸಮ್. ಆಮೇಲೆ ಸಾರು, ಆಮೇಲೆ ಪಾಲಕ್, ಡಾಲ್ ಪಾಲಕ್ಸ್ಗೋ ನಾನು ಮಾಡೋ ಐಟಮ್ಸ್ ಎಲ್ಲ ವೆಜಿಟೇರಿಯನ್ ಐಟಮ್ ಒಂದು ಹೇಳಿ ನಾನು ಎಲ್ಲ ಮಾಡ್ತೀನಿ ನೋಡಿ. ಅದು ಇಟ್ ಮೇಡ್ ಮೀ ಸೋ ಎಫಿಷಿಯಂಟ್. ಅಂದರೆ ನಾನು ಮಾಡೋ ಕೆಲಸದ ಬಗ್ಗೆ ತುಂಬ ತೃಪ್ತಿ ಇದೆ ನನಗೆ. ಸೊ ಐ ಆಮ್ ವೆರಿ ಸ್ಯಾಟಿಸ್ಫೈಡ್ ನೌ. ಒಂದು ಮದರ್ಹುಡ್ ನೋಡ್ಬಿಟ್ಟೆ. ಮದುವೆ ಆಗಲಿಲ್ವಾ, ಮಕ್ಕಳು ಆಗಲಿಲ್ವಾ, ನನಗೆ ಮಕ್ಕಳಿಲ್ವಾ, ಬಟ್ ನಮ್ಮ ಅಕ್ಕ ರೂಪದಲ್ಲಿ ನಾನು ಕಂಪ್ಲೀಟಾಗಿ ಮದರ್ಹುಡ್ ನೋಡ್ಬಿಟ್ಟೆ. ತಾಯಿತನ ಅಂದರೆ ಏನು ಅಂತ ನೋಡ್ಬಿಟ್ಟೆ. ತಾಯಿ ಅಂದರೆ ಅವಳಿಗೆ ಎಷ್ಟು ಪವರ್ ಇದೆ ಅಂತಲೂ ನೋಡ್ಬಿಟ್ಟೆ. ನಾನು ಕೆಲವೊಂದು ದಿನ ಹೋರಾಡ್ತೀನಿ ಉಷಮ್ಮನಿಗೋಸ್ಕರ. ನೋಡಿ, ಇವತ್ತು ಈ ಪಾಡ್ಕಾಸ್ಟಲ್ಲಿ ಬಂದು ಯಾರಿಗೋಸ್ಕರ ಕೂತ್ಕೊಂಡಿದ್ದೀನಿ? ಉಷಮ್ಮನಿಗೋಸ್ಕರನೇ ಕೂತ್ಕೊಂಡಿದ್ದೀನಿ. ಬಿಕಾಸ್ ಐ ವಾಂಟ್ ದಟ್ ಶಿ ಈಸ್ ಹ್ಯಾವಿಂಗ್ ದಟ್ ಫೀಲಿಂಗ್. ನನ್ನಿಂದ ಇವಳಿಗೆ ಮನೆ ಸಿಗ್ತಿಲ್ವಾ, ನಿನ್ನ ಮನೆ ಸಿಗ್ತಿಲ್ವಾ ಅಂತ ಕೇಳ್ತಾ ಇತ್ತು ನನ್ನೇ. ಜಾಸ್ತಿ ನನ್ನಿಂದ ನಿನ್ನ ಮನೆ ಸಿಗ್ತಿಲ್ವಾ, ನನ್ನನ್ನು ಅನಾಥಾಶ್ರಮದಲ್ಲಿ ಹಾಕ್ಬಿಡ್ತೀಯಾ? ಐ ಸೆಡ್ ನೋ. ವೈ? ಹೂ ಟೋಲ್ಡ್ ಯು? ಅವೆಲ್ಲ ಏನಿಲ್ಲ, ಫೈಟ್ ಮಾಡ್ತೀವಿ, ಕನ್ನಡ ಜನ ಎಲ್ಲ ನಮ್ಮ ಜೊತೆ ಇರ್ತಾರೆ, ವಿಲ್ ಡೂ ಇಟ್ ಅಂತ ಹೇಳ್ಬಿಟ್ಟು ಅಂದೆ ನಾನು. ಬಟ್ ಇಸ್ ಹೌ. ಪ್ರತಿಯೊಬ್ಬ ಕನ್ನಡಿಗರು ನಿಮ್ಮ ಜೊತೆಗೆ ಇರ್ತಾರೆ, ಥ್ಯಾಂಕ್ ಯು. ಖಂಡಿತ. ಈಗ ಮ್ಯಾಮ್ ಸದ್ಯದ ರಿಕ್ವೈರ್ಮೆಂಟ್ ಪ್ರಕಾರ ಮನೇನು ಬೇರೆ ಏನಾದರೂ ಸಹಾಯ ಬೇಕಾ? ಬೇರೆ ಏನೂ ಇಲ್ಲ ನನಗೆ. ನನಗೊಂದು ಮೆಡಿಕಲಿ ಏನ್ ಬೇಕಿದ್ರು ದಯವಿಟ್ಟು Sure. ನನಗೊಂದು ಫೋನ್ ಮಾಡಿ ಪರ್ಸ್ನಲಿ. ಖಂಡಿತ. ಸದ್ಯಕ್ಕೆ ಐ ಆಮ್ ಓಕೆ. ನನಗೊಂದು 3 ಇಂಜೆಕ್ಷನ್ಸ್ ಕೊಟ್ಟಿದ್ದಾರೆ ಬ್ಲೀಡಿಂಗ್ ಆಗದೆ ಇರೋದಕ್ಕೆ. ಬ್ಲೀಡಿಂಗ್ ಯಾವ ಥರ ಅಂದರೆ 10 ಡೇಸ್ ಬ್ಲೀಡಿಂಗ್ ಭಯಂಕರವಾಗಿ ಎಲ್ಲ ಆಗಿ ನನಗೆ ಬ್ಲಡ್ ಕೌಂಟ್ 7ಗೆ ಬಂದು 6ಗೆ ಬಂದರೆ 5 ಎಲ್ಲ ಬಂದುಬಿಟ್ರೆ ಸತ್ತೇ ಹೋಗ್ತಿದ್ದೆ. 7ಗೆ ಬಂದು ಟ್ರಾನ್ಸ್ಮಿಷನ್ ಮಾಡಿ ನಾನು ಏನೇನೆಲ್ಲ ಓದಾಡಿದ್ದೀನಿ ಅಂದರೆ ಐ ಆಮ್ ಫೈನ್, ಗಾಡ್ಸ್ ಗ್ರೇಸ್, ಐ ಆಮ್ ಓಕೆ. ಬಟ್ ನನಗೆ ಅದೇ ಈ ಮನೆ ಒಂದೇ ರಾಜೇಶ್ವರೇ, ಒಂದೇ. ಇದು ಅಡ್ವಾನ್ಸ್ ಒಂದು ಕೊಟ್ಬಿಟ್ಟು ನಾನು ತಿಂಗಳು ನಾನು ಆ 10,000 ನನಗೆ ಹೇಗೋ ನನ್ನ ಚಿಕ್ಕಮ್ಮ ಹೆಲ್ಪ್ ಮಾಡ್ತಾರೋ, ಇನ್ಯಾರೋ ಹೆಲ್ಪ್ ಮಾಡ್ತಾರೋ, ಹೇಗೋ ನಾವು ಅದನ್ನು ಕೊಟ್ಬಿಟ್ವಿ ಅಂದರೆ ದಟ್ ಈಸ್ ದ ಓನ್ಲಿ ರಿಕ್ವೈರ್. ನನ್ನ ಮನೆ ಒಂದೇ, ಬೇರೆ ಏನೂ ನನಗಿಲ್ಲ. ಆ್ಯಂಡ್ ಎಲ್ಲರ ಪ್ರೀತಿ, ಇಟ್ಸ್ ರಿಯಲಿ ಯು ಡೋಂಟ್ ನೋ. ನನಗೆ ಬ್ರೋಕನ್ ಡೌನ್. ದಯವಿಟ್ಟು ನನ್ನದೇ ಹೇಳ್ತಿಲ್ಲ, ಯಾರೂ ದಯವಿಟ್ಟು ನನ್ನನ್ನು ಯಾವತ್ತೂ ನಿನ್ನೆವರೆಗೂ ನಾನು ಯಾರಿಗಾದ್ರೂ ಶತ್ರುವಾಗಿದ್ದರೂ ಕೂಡ ದಯವಿಟ್ಟು ಭವಿಷ್ಯದಲ್ಲಿ ನಾನು ಶತ್ರುವಾಗಿ ನೋಡಬೇಡಿ. ಬಿಕಾಸ್ ಐ ಆಮ್ ಡೆಡ್. ಐ ಆಮ್ ಆಲ್ರೆಡಿ ಡೆಡ್. ಹೌದು, ನಾನಿವತ್ತು ಬದುಕಿರೋದು ಉಷಮ್ಮನಿಗೋಸ್ಕರನೇ ಬದುಕಿದ್ದೀನಿ. ನಾನು ಇನ್ನು ಬೇರೆ ಯಾವ ನೋವು ಕೊಡಬೇಡಿ, ಯಾಕಂದರೆ ನಂಗೆ ತಡ್ಕೊಳ್ಳೋಕೆ ಶಕ್ತಿನೇ ಇಲ್ಲ. ಜಸ್ಟು ನಾನು ಎಲ್ಲೋ ಒಂದು ಕಡೆ ನಾನು ಗೊತ್ತೀನಿ, ಯಾರಿಗೂ ತೊಂದರೆ ಕೊಡದೆ ನನ್ನ ಲೈಫನ್ನು ರನ್ ಮಾಡ್ತೀನಿ ಅಂತ. ಆ್ಯಂಡ್ ಐಲ್ ಬಿ ಅ ಪಾರ್ಟ್ ಆಫ್ ಎವ್ರಿಬಡಿ. ಐ ಲವ್ ಎವ್ರಿಬಡಿ. ಇಂಡಸ್ಟ್ರಿ, ಪಾರ್ಟ್ ಆಫ್ ದಿ ಇಂಡಸ್ಟ್ರಿ. ಇರುತ್ತೋ ಇಲ್ವೋ, ಈ ಟ್ಯಾಗ್ ಒಂದು ಇರುತ್ತಲ್ಲ, ನಾನು ವಿಜಯಲಕ್ಷ್ಮಿ ಅನ್ನೋದು ನಾನು ಒಂದು ಇದೇ, ನನಗೊಂದು ಐಡೆಂಟಿಟಿ ಇರುತ್ತೆ ಯಾವಾಗಲೂ. ಐ ಬಿಲಾಂಗ್ ಟು ದ ಪೀಪಲ್. ಸೊ ಅದು ಸಾಕು ನನಗೆ. ಐ ಆಮ್ ಹ್ಯಾಪಿ, ಬೇರೆ ಏನೂ ಬೇಡ. ಮದುವೆ ಆಗಿಲ್ಲ ಅಂತ ಆ ಕುರುಗು ಎಲ್ಲರೂ ಬಾಗ್ಸತ್ತ ಯಾಕಿತ್ತು? ಆಗಬೇಕು ಅಂದರೆ ಅದು ಗೊತ್ತಿಲ್ಲ ನನಗೆ. ಇವಾಗ 47 ಆಯಿತು ನನಗೆ. ನಾನು ಕಾಮಾಗಿರಬೇಕು. ನಾನು ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿದ್ರೇ ನಾನು ಬೇರೆ ಇನ್ನೊಂದು ಜೀವ. ಅದು ಮ್ಯಾರೇಜ್ ಅನ್ನೋದು ಬಂದು ಇಟ್ ಇಸ್ ನಾನು ಎಲ್ಲದರಲ್ಲೂ ನಾನು ಏನು ತಿಳ್ಕೊಂಡೆ ಗೊತ್ತಾ ರಾಜೇಶ್ವರೇ, ಎವ್ರಿಥಿಂಗ್ ಇಸ್ ಅ ರಿಯಲ್ ಸೀರಿಯಸ್ ಕಮಿಟ್ಮೆಂಟ್. ವೆದರ್ ಅದು ಸಿನಿಮಾ ಆಗಲಿ, ಒಂದು ಹಸ್ಬೆಂಡ್ ವೈಫ್ ಆಗಲಿ, ನಾವು ಜಸ್ಟ್ ಲೈಕ್ ದಟ್. ನನಗೆ ಯಾರೂ ಇಲ್ಲ ಅಂತ ನಾನು ಒಬ್ಬರನ್ನ ತಗೊಂಡು ಆಮೇಲೆ ಅವ್ರು ಬಂದು ನಮ್ಮ ಜೊತೆ ಒದ್ದಾಡಿಕೊಂಡು ಅವೆಲ್ಲ ಇಲ್ಲದೆ, ಲೆಟ್ಸ್ ಸಿ ಇಫ್ ಐ ಆಮ್ ಡೆಸ್ಟಿನ್ಡ್, ಅದು ಆಗಬೇಕು ಅಂದರೆ ಆಗಲಿ, ಇಲ್ಲಾಂದರೆ ಅದ್ರ ಬಗ್ಗೆ ನನಗೇನೂ ಕೊರಗಿಲ್ಲ. ನನಗೇನು ಅಂದರೆ ಜನ ನನಗೆ ಈ ನಮ್ಮ ಇಂಡಸ್ಟ್ರಿಯಲ್ಲಿ ದೊಡ್ಡವರೆಲ್ಲ ಪಾಪ ಅವ್ರಿಗೆ ಗೊತ್ತಿರಲ್ಲ ನಾನು ಈ ಥರ ಎಲ್ಲ ನೊಂದು ಹೋಗ್ತಿದ್ದೀನಿ ಅಂತ. ಇದೊಂದು ನಾನು ಸ್ವಲ್ಪ ಸುಧಾರಿಸ್ಕೊಂಡು ಸ್ವಲ್ಪ ಕಾಮ್ ಆಗಿ ನಾನು
ಇಫ್ ಐ ಆಮ್ ಫೈನ್ ಇನ್ ದಟ್ ಈಸ್ ಮೋರ್ ದೆನ್ ಎನಫ್. ಅದು ಆಗಬೇಕಾಗಿರೋದು ಆಗಲಿ ಅಷ್ಟೇ. ಇಫ್ ಐ ಆಮ್ ಡೆಸ್ಟಿನ್ಡ್ ಟು ಗೆಟ್ ಮ್ಯಾರಿಡ್ ಅದು ಆದ್ರೆ ಆಗಲಿ. ಬಟ್ ಸದ್ಯಕ್ಕೆ ನನಗೇನು ಅಂದರೆ ಉಷಮ ಮೈ ಓನ್ಲಿ ಕ್ರೈಟೀರಿಯಾ ಇಸ್ ಫರ್ ಆ್ಯಂಡ್ ದ ಹೌಸ್. ಆ್ಯಂಡ್ ಈಗ ಕಲಾವಿದರು ಕೊಡಲ್ಲ ಅದೆಲ್ಲ ಪ್ಯಾನಿಕ್ ಮಾಡ್ತಾರಲ್ಲ, ನನಗೆ ಅದನ್ನು ಇವಾಗ ಹೇಳ್ಬಿಟ್ಟೆ ಅಂದರೆ ಎಲ್ಲಿಂದನೋ ದೇವರು ನನಗೆ ಯಾವುದಾದ್ರೂ ಒಂದು ದೇವರು, ಇವಾಗ ನೀವು ಹೇಳಿದ್ರಿ ಪಾಪ, ಯಾವುದು ದಯವಿಟ್ಟು ನಾನು ಐ ಆಮ್ ಓನ್ಲಿ ರಿಕ್ವೆಸ್ಟಿಂಗ್, ಇಸ್ ಓನ್ಲಿ ಅ ರಿಕ್ವೆಸ್ಟ್ ಟು ದ ಪೀಪಲ್, ಟು ಮೈ ಕೊಲೀಗ್ಸ್, ಸಿನಿಮಾ ಚಿತ್ರರಂಗದಲ್ಲಿರೋ ಅಂಥ ದೊಡ್ಡ ದೊಡ್ಡವರು, ಆಲ್ ದೋಸ್ ಹು ಹೆಲ್ಪ್ ಮೀ. ನಾನು ಐ ಆಮ್ ನಾಟ್ ಅ ವೆರಿ ಪರ್ಫೆಕ್ಟ್ ಪರ್ಸನ್. ನಾನೇನಾದರೂ ಗಲಾಟೆಗಳು ಚಿಕ್ಕ ಚಿಕ್ಕದಾಗಿ ಕೋಪ ಮಾಡಿಕೊಂಡು ಎಲ್ಲ ಮಾಡಿರಬಹುದು. ಬಟ್ ಇವಾಗ ನಾನು ಅದನ್ನು ರಿಯಲೈಸ್ ಮಾಡಿ ಐ ಐ ಐ ವಾಂಟ್ ಟು ಬಿ ಎ ಗುಡ್ ಪರ್ಸನ್. ಆ್ಯಂಡ್ ನನಗೆ ಯಾರ ಬಗ್ಗೆನೂ ಏನೂ ಇಲ್ಲ. ಆ್ಯಂಡ್ ನನ್ನ ನಾನು ಕಾಂಪಿಟೇಷನಾಗಿ ಏನು ಅಂದ್ಕೊಳ್ಳೋದು ಬೇಡ, ಬಿಕಾಸ್ ಐ ಆಮ್ ನಾಟ್ ಅಟ್ ಆಲ್ ಇನ್ ದ ರೇಸ್. ನನ್ನದೇ ಜೀವನ ಬೇರೆ ಇದರಲ್ಲಿ ಹೋಗ್ತಿದೆ. ಮೈನ್ ಇಸ್ ಇನ್ ಅ ಡಿಫ್ರೆಂಟ್ ರೂಟ್ ನಾವು. ಆ್ಯಂಡ್ ಐ ಆಮ್ ಎಂಜಾಯಿಂಗ್ ಮದರ್ಹುಡ್. ನಾಟ್ ನೆಸೆಸರ್ಲಿ ನನ್ನ ಹೊಟ್ಟೆಲಿ ನಾನು ಇದು ಮಾಡಿ ಹುಟ್ಟಿದ ಮಗು ಅಲ್ಲ ಅದು ಉಷಮ್ಮ. ಬಟ್ ನಾನು ಜೀವ ಕೊಟ್ಟ ಮಗು ಅದು. ಡಾಕ್ಟರ್ಸ್ ಸಾಧ್ಯನೇ ಇಲ್ಲ ಅಂತ ಹೇಳಿದಾಗ ಚಾಲೆಂಜ್ ಮಾಡಿ ಜೀವಂತವಾಗಿ ಇಟ್ಟಿರೋ ಮಗು ಅದು ಉಷಮ್ಮ ಅನ್ನೋದು. ವಿಚ್ ಇಸ್ ಅ ಮಿರಕಲ್ ಟು ಮೀ. ಶಿ ಇಸ್ ಲಿವಿಂಗ್ ಎವ್ರಿ ಡೇ, ಜಸ್ಟ್ ಬ್ರೀದಿಂಗ್ ಎವ್ರಿ ಡೇ. ಪಾಪ, ಶಿ ವಿಲ್ ನಾಟ್ ಟೇಕ್ ಏನು ಮೆಮರೀಸ್ ಇಲ್ಲ ಅವ್ರಿಗೆ ರಾಜೇಶ್ ಅವರೇ. ಮಗು ಬಗ್ಗೆ ಒಳ್ಳೆ ಮೆಮರಿ ಇಲ್ಲ, ಹಸ್ಬೆಂಡ್ ಬಗ್ಗೆ ಒಳ್ಳೆ ಮೆಮರಿ ಇಲ್ಲ. ಐ ಆಮ್ ಸಾರಿ ಟು ಟೆಲ್ ಇಟ್. ಅವ್ರಿಗಿರೋ ಒಂದೇ ಮೆಮರಿ ಅನ್ನೋದು, ನಾವು ಏನು ಪ್ರೀತಿ ಇವಾಗ ಕೊಡ್ತೀವೋ, ಏನು ಗೌರವ, ನಾವು ಒಂದು ಜಾಗ ಕೊಡ್ತೀವಲ್ಲ ಮನೇಲಿ ಅವ್ರು ಇಟ್ಕೊಳ್ಳೋಕ್ಕೆ, ಅದೇ ನಾವು ಅವ್ರು ಕೊಡೋ ಮರ್ಯಾದೆ. ಅದನ್ನು ಮಾಡಕ್ಕೆ ಬಿಟ್ಬಿಟ್ರೆ ನನಗೆ ಸಾಕು. ಎಷ್ಟು ಒಳ್ಳೆ ಮೌಲ್ಯಗಳು ಈ ಕಾಲದಲ್ಲೂ ಅಕ್ಕಂಗೋಸ್ಕರ. ದಯವಿಟ್ಟು ನಿಮ್ಮ ಪಾಡ್ಕಾಸ್ಟ್ ಇದುವರೆಗೂ ನೀವೇನು ಶೇರ್ ಮಾಡಿದ್ರಲ್ಲ, ಸೀರಿಯಸ್ಲಿ ಭಗವಂತ ನಮಗೆ ಯಾರು ಬೇಕು, ಇವರು ನಿಮ್ಮ ಫ್ರೆಂಡ್ ಆಗ್ಬೋದು, ಅವರು ನಿಮ್ಮ ಫ್ರೆಂಡ್ ಆಗ್ಬೋದು, ಅವರು ನಿಮಗೇನೋ ಕ್ಲೋಸ್ ಆಗ್ಬೋದು. ಆದರೆ ಕೆಲವು ಸಂಬಂಧಗಳು ಮಾತ್ರನೇ ಭಗವಂತ ಕ್ರಿಯೇಟ್ ಮಾಡ್ತಾನೆ. ನೀವು ತಂದೆ ಅಂತ ಎಲ್ಲರನ್ನೂ ಕರೆಯೋಕ್ಕಾಗಲ್ಲ, ಹೌದು. ತಾಯಿ ಅಂತ ಎಲ್ಲರನ್ನೂ ಕರೆಯೋಕ್ಕಾಗಲ್ಲ. ನೋಡಿ, ಅದಕ್ಕೆ ಇಂತಿಂಥವ್ರ ತಮ್ಮ, ಇಂತಿಂಥವ್ರ ಅಕ್ಕ, ಇಂತಿಂಥವ್ರ ತಂಗಿ, ರಕ್ತ ಸಂಬಂಧ ಎಷ್ಟು ಸ್ಟ್ರಾಂಗ್ ಅಂತ. ಸೀರಿಯಸ್ಲಿ ಇಲ್ಲ, ಬಟ್ ಕೆಲವೊಬ್ರು ನನಗೆ ಹೇಳ್ತಾರೆ, ಮೇಡಮ್ ಎಲ್ಲರೂ ಅಣ್ಣ ತಮ್ಮಂದರು ಅಕ್ಕ ತಂಗಿ ಹಿಂಗಿರಲ್ಲ, ನೀವೇ ಅವರೇನೋ ತುಂಬ ಪುಣ್ಯ ಮಾಡಿದ್ದಾರೆ, ನೀವು ಆ ಥರ ಇದ್ದೀರಾ ಅಂತ. ಕೆಳಗಡೆ ನನಗೆ ಒಂದು ಇವರಿದ್ದಾರೆ, ಬಿಸ್ನೆಸ್ ಅವರು, ಒಂದು ಫರ್ಮ್ ಒಬ್ಬರು ನಡೆಸ್ತಿರ್ತಾರೆ. ಅವ್ರು ಹೇಳ್ತಿರ್ತಾರೆ, ಮೇಡಮ್ ನಾವು ಎಲ್ಲ ಅಕ್ಕ ತಂಗಿರು ಹಿಂಗಿರಲ್ಲ, ಅಥವಾ ಎಲ್ಲ ಅಣ್ಣ ತಮ್ಮಂದರು ಮಾಡಲ್ಲ ಮೇಡಮ್. ನೀವು ಬಿಕಾಸ್ ನಾನು ಡಸ್ಟ್ಬಿನ್ ತೊಗೊಂಡು ಹೋಗ್ತೀನಿ ರೋಡಲ್ಲಿ, ಒಂದು ನಮ್ಮ ಮನೆ ಇದೆಯಲ್ಲ, ಅಲ್ಲಿಂದ ಒಂಚೂರು ಇದು ಇದು ಇರುತ್ತೆ, ಅಲ್ಲೋಗಿ ಹಾಕ್ಬೇಕು ಅದನ್ನು. ಒಂದು 2-3 ಸಲ ಕೆಲಸವ್ರು ಕೇಳಿ, ಆಮೇಲೆ ಅವರು ಒಂದು ಟೈಮ್ ಹೇಳ್ತಾರೆ, ನಾವು ಆ ಟೈಮ್ ಅಲ್ಲ ಹೇಳಬೇಡ ಅಂತ ಹೇಳ್ಬಿಟ್ಟು ನಾನೇ ಹೋಗಿ ಅಲ್ಲಿ ಹೋಗಿ ವಾಕ್ ಮಾಡ್ಕೊಂಡು ಹಾಕುವಾಗ ಎಲ್ಲ ವಿಜಯಲಕ್ಷ್ಮಿ ವಿಜಯಲಕ್ಷ್ಮಿ ಅಂತಿರ್ತಾರೆ. ಬಿಕಾಸ್ ನೋಡ್ತಿರ್ತಾರಲ್ಲ, ಅವಾಗ ಇವ್ರು ಹೇಳೋದು, ನೋಡಿ ಮೇಡಮ್ ನೀವು ಪಾಪ ಅದನ್ನು ಕೂಡ ನೀವೇ ಮಾಡ್ತೀರಾ ಸರ್. ಬೇಡ, ಹೌದು ಸರ್, ಇಟ್ಸ್ ಓಕೆ ಸರ್, ನೋ ಪ್ರಾಬ್ಲಮ್ ಸರ್, ಐ ಹ್ಯಾವ್ ನೋ ರಿಗ್ರೆಟ್ಸ್ ಅಬೌಟ್ ಇಟ್. ಐ ಆಮ್ ಡೂಯಿಂಗ್ ಇಟ್ ಫಾರ್ ಗಾಡ್. ನಾನು ದೇವ್ರು ನೋಡ್ತಿರ್ತಾರಲ್ವಾ, ದೇವ್ರಿಗೋಸ್ಕರ ಮಾಡ್ತೀನಿ. ಅಟ್ ದಿ ಎಂಡ್ ಆಫ್ ದ ಡೇ ಗಾಡ್ ಇಸ್ ವಾಚಿಂಗ್ ಎವ್ರಿಥಿಂಗ್. ಗಾಡ್ ಇಸ್ ವಾಚಿಂಗ್ ಎವ್ರಿಥಿಂಗ್. ನಾವು ಅವ್ನ ಕಣ್ಣು ಬಿಟ್ಟು ನಾವು ಒಂಚೂರು ಹಂಗೆ ಏನೂ ಮಾಡೋಕ್ಕಾಗಲ್ಲ. ನಾವೆಲ್ಲ ಹೇಳ್ಬೋದು, ಬಟ್ ಅವನೊಂದು ಲೆಕ್ಕ ಇಟ್ಟಿರ್ತಾನೆ, ಅವ್ನು ಗಮನಿಸ್ತಿರ್ತಾನೆ. ನಾವು ಮನಸ್ಸಲ್ಲಿ ಒಂದು ಕಾನ್ಷಿಯನ್ಸಲ್ಲಿ ನಾವು ದೇವರು ನಮ್ಮನ್ನು ಗಮನಿಸಿದ್ದಾರೆ ಅಂತ ಮಾಡಿಬಿಟ್ರೆ ಅದು ಯಾವುದಾದ್ರೂ ಕ್ಲಿಕ್ ಆಗಿಬಿಡುತ್ತೆ. ಸಿನಿಮಾ ಅಂದರೂ ಅಷ್ಟೇ, ಸಂಬಂಧಗಳನ್ನು ಅಷ್ಟೇ. ಅದು ನಾನು ತಿಳ್ಕೊಂಡಿದ್ದೊಂದು ವಿಷಯ. ಅದು ತುಂಬ ಟ್ರೂ ಆಗಿ ನಾವು ಈ ಪಾಡ್ಕಾಸ್ಟಲ್ಲಿ ಇದು ಅಭಿಮಾನಿಗಳಿರ್ತಾರೆ, ಅವರೆಲ್ಲ ಇರ್ತಾರಲ್ವಾ, ಅವ್ರಿಗೆಲ್ಲ ನಾನು ಅದೇ ಹೇಳಬೇಕು ಅಂತಿದ್ದೀನಿ. ಆಯ್ಕೆಗಳು ತುಂಬ ಮುಖ್ಯ ಆಗುತ್ತೆ ಲೈಫಲ್ಲಿ. ಆಯ್ಕೆ ನೀವೇನು ಮಾಡ್ತೀರಿ? ಎಸ್, ದ ಚಾಯ್ಸಸ್. ವಾಟ್ ಆರ್ ದ ಚಾಯ್ಸಸ್ ಯು ಮೇಕ್? ಆಯ್ತು, ಇವಾಗ ನನಗೆ ಐ ಆಮ್ ವೆರಿ ಹ್ಯಾಪಿ. ನೋಡಿ, ನನ್ನ ಹಣೆ ಬರ ಇತ್ತು, ನಾನು ಕಲಾವಿದೆ ಆಗಬೇಕು ಅಂತಿತ್ತು, ಇಷ್ಟೆಲ್ಲ ನಾನು ಪ್ರೀತಿ ಸಂಪಾದನೆ ಮಾಡಬೇಕು, ಇದೆಲ್ಲ ಒಂದು ಕಡೆ ಇದೆ. ಬಟ್ ನಾನು ಟರ್ನ್ ಬ್ಯಾಕ್ ಆ್ಯಂಡ್ ಲುಕ್ ಎಟ್ ಮೈ ಲೈಫ್, ನನಗೇನು ಅನ್ಸುತ್ತೆ ಅಂದರೆ, ಕ್ಲೂನಿ ಕಾನ್ವೆಂಟಲ್ಲಿ ನನ್ನ ಲೈಫ್ ನಿಲ್ಲತ್ತೆ. ನಾನು ಅಲ್ಲಿ ಚೆನ್ನಾಗಿ ಓದ್ತಿದ್ನಲ್ಲ, ಐ ವಾಂಟೆಡ್ ಟು ಬಿ ಎ ಟೀಚರ್. ನಾನು ಉಷಮ್ಮ ಇಬ್ಬರು ಟೀಚರ್ಸ್ ಆಗಬೇಕು ಅಂತಿದ್ವಿ ಕ್ಲೂನಿಗೆ. ಓದಿದ್ರೆ ಚೆನ್ನಾಗಿರ್ತಿದ್ವಲ್ಲ ಅಂತ ಒಂದು ಆಯ್ಕೆ. ಅದು ಆಯ್ಕೆ ನೋಡಿ, ಅಲ್ಲಿ ಮಿಸ್ಟೇಕ್ ಆಯಿತು. ಈ ಫೀಲ್ಡ್ ಆಯ್ಕೆ ಮಾಡಿದ್ದು ಅಂತ ಬರುತ್ತೆ. ಅದರ ಆಯ್ಕೆಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹೂ ಆರ್ ದ ಪೀಪಲ್ ಹೂ ನೀವು ಕಾಲೇಜ್ಗೆ ಕಾಲೇಜ್ಗೆ ಹೋಗ್ಲಿಲ್ವಲ್ಲ, 10th ಸ್ಟ್ಯಾಂಡರ್ಡ್ ಮುಗಿದ ತಕ್ಷಣ ನಾಗಮಂಡಲ ಶೂಟಿಂಗ್ ಹಾಗೆ. ಸೊ ಐ ನೆವರ್ ವೆಂಟ್ ಟು ಕಾಲೇಜ್. ಟೀನೇಜ್ ಅಲ್ಲಿ ಇದ್ದಾಗ, ಅಂದ್ರೆ ನಾಗಮಂಡಲ ಟೈಮ್. ಹೌದು, ಐ ವಾಸ್ 17. ಓಕೆ, ನಿಮಗೆ ಏನಾದ್ರು ಪರ್ಸನಲ್ ಲವ್ ಏನಾದ್ರು ಇತ್ತಾ? ಪರ್ಸನಲ್ ಲವ್ ನಿಮ್ಮನ್ನ ಯಾರಾದ್ರೂ ಇಷ್ಟಪಟ್ಟಿದ್ದು, ಅಥವಾ ನೀವು ಇಷ್ಟಪಟ್ಟಿರ್ತಾರೆ, ಬಟ್ ನನಗೇನು ಅಂದರೆ ಮೈ ಫಾದರ್ ವಾಸ್ ವಿತ್ ಮೀ. ಅವ್ರು ಯಾವಾಗಲೂ ಒಂಥರ ಕೆಲಸ, ಅದ್ರ ಮೇಲೆ ಕಾನ್ಸಂಟ್ರೇಷನ್ ಇರಬೇಕು, ಬೇರೆ ಯಾವುದು ಡಿಸ್ಟ್ರಾಕ್ಷನ್ಸ್ ಇರಬಾರ್ದು, ಆ ಥರ ಇದ್ರು. ನಿಮ್ಗೆ ಗೊತ್ತಲ್ಲ, ಆ ಕಾಲದಲ್ಲಿ ತಂದೆ ಇಲ್ಲ ಹಂಗೇನೆ. ಇವಾಗ ತಾನೇ ಲವ್ ಎಲ್ಲ ಇಷ್ಟು ಪ್ರೌಡಾಗಿ ಮಾತಾಡ್ತಾರೆ ಮಕ್ಕಳು. ಬಟ್ ದಟ್ 90s ಆ್ಯಂಡ್ ಆಲ್ ದಟ್ ವೇರ್ ಫಾದರ್ಸ್ ವೇರ್ ಲೈಕ್
They will screw you up if you go and say, I'm loving you, throw you outside. ಇವರೆಲ್ಲ ಹೆಂಗ್ ಕಂಟ್ರೋಲ್ ಮಾಡೋರು ನಿಮ್ಮಪ್ಪ ನೀವು ಸಿನಿಮಾಗೆ ಕೊಟ್ಟಾಗ? ನೀವು ನಾಗಮಂಡಲ ಮುಂಚೆ ರವಿಚಂದ್ರನ್ ರವಿಚಂದ್ರನ್ ಲಾಂಚ್ ಹೌದು ಮಾಡ್ತಾರೆ, ಹೌದು ಲಾಂಚ್ ನಿಮ್ಮ ಹೆಸರು ಬದಲಾಯಿಸ್ತಾರೆ. ಹೌದು ಅಪ್ಸರಾ ಅಂತ ಬದಲಾಯಿಸಿದ್ರು ರವಿ ಸರ್ ನೋಡಿದ ತಕ್ಷಣ ತುಂಬಾ ಲೈಕ್ ಮಾಡಿದ್ರು ಬಿಕಾಸ್ ಐ ವಾಸ್ ವೆರಿ ಫೇರ್ ಅಂಡ್ ವೆರಿ ಕ್ಯೂಟ್. ಅವ್ರ ಜೊತೆ ಫೋಟೋಸ್ ಎಲ್ಲ ನೀವು ನೋಡಿದ್ರೆ ಎಲ್ಲಿ ನೋಡಿದ್ರು ರವಿ ಸರ್? ರವಿ ಸರ್ಗೆ ಮುರಳೀಧರ್ ಕೌಶಿಕ್ ಅಂತ ಇದಾರಲ್ಲ ಒಂದು ಕಲಾವಿದ್ರು, ಹಿ ಹ್ಯಾಡ್ ವರ್ಕ್ ವಿತ್ ಉಷಾಕನ್ ಜೊತೆ ಕೆಲಸ ಮಾಡಿದ್ರು. ಮುರಳೀಧರ್ ಕೌಶಿಕ್ಗೆ ರವಿ ಸರ್ ಕ್ಲೋಸು. ಆಗ ನನ್ನ ಫೋಟೋಸ್ ತಗೊಂಡು ಕೌಶಿಕ್ ಸರ್ ಹೋಗಿ ತೋರಿಸಿದ್ರು, ನೋಡಿ ಸರ್ ಇದು ಉಷಮ್ಮನ್ ತಂಗಿ ವಿಜಯಲಕ್ಷ್ಮಿ, ಶಿ ಇಸ್ ರೆಡಿ ಟು ಆ್ಯಕ್ಟ್ ಅಂತ ಹೇಳಿದಾಗ ಇವರು ನೋಡಿಬಿಟ್ಟು ಇಮ್ಮಿಡಿಯಾಗಿ ಕರೆಸಿದ್ರು. ಆ್ಯಂಡ್ ಮೈ ಸ್ಕಿನ್ ವಾಸ್ ಸೋ ಫೇರ್, ಐ ಸ್ಟಿಲ್ ರಿಮೆಂಬರ್, ವೈಟ್ ಕಲರ್, ಜಸ್ಟ್ ಲಿಪ್ಸ್ಟಿಕ್ ಹಾಕ್ಬಿಟ್ಟು ಐ ವಾಸ್ ಜಸ್ಟ್ ಇವನ್ ಮೋರ್, ಇನ್ನೂ ಚಿಕ್ಕ ವಯಸ್ಸು, ಇದು ಕೂಡ ಇಲ್ಲ, ಐ ಥಿಂಕ್ 9th ಸ್ಟ್ಯಾಂಡರ್ಡ್ ಸಮಥಿಂಗ್, ಇನ್ನೂ ಸ್ವಲ್ಪ ಇನ್ನೂ ಚಿಕ್ಕ ಹುಡುಗಿ ಕಾಲೇಜ್ ಮಾಡಿದಾಗ. 9th ಹೌದು ಕಾಲೇಜ್ ಮಾಡಿದಾಗ, ಹೌದು ಕಾಲೇಜ್ ಫೋಟೋ ಸೆಷನ್ ಮಾಡಿದಾಗ ನಾನು ಇನ್ನೂ ಚಿಕ್ಕ ಹುಡುಗಿ, 10th ಇನ್ನು ಕೂಡ ಮುಗಿಸಿರ್ಲಿಲ್ಲ ನಾವು ಇನ್ನು. ತುಂಬಾ ಗ್ರ್ಯಾಂಡ್ ಆಗ್ತಿಲ್ಲ ಮುಹೂರ್ತ. ಹೌದು ತುಂಬಾ ನೆನಪಿದ್ಯಾ ಮ್ಯಾಮ್ ಚೆನ್ನಾಗಿತ್ತು. ಯಾರ್ಯಾರು ಬಂದಿದ್ರು? ಅಪ್ಪಾಜಿ ಬಂದಿದ್ರು, ಚಿರಂಜೀವಿ ಸರ್ ಬಂದಿದ್ರು, ಆಮೇಲೆ ರೋಜಾ ಮ್ಯಾಮ್ ಬಂದಿದ್ರು. ಎಲ್ಲಾಗಿತ್ತು? ಭಾರತಮ್ಮ ಚೆನ್ನೈ ಅವರು ಇಲ್ಲ, ಇಲ್ಲೇ ರವಿಚಂದ್ರನ್ ಸರ್ ಮನೆ ಮೇಲೆ ಮಾಡಿಲಾಗಿತ್ತು. ಚಿರಂಜೀವಿ ಅವರು ಬಂದಿದ್ರು, ತೆಲುಗು ಆಕ್ಟರ್. ಚಿರಂಜೀವಿ ಅವ್ರು ಬಂದಿದ್ರು ಅಂಡ್ ರೋಜಾ ಅವ್ರು ಅಣ್ಣ ಬಂದಿದ್ರು. ಅವರು ಅಪ್ಪಾಜಿ ತುಂಬಾ ಖುಷಿ. ಅಂದ್ರೆ ರೋಜಾ ಅವರೆಲ್ಲ ಆಕ್ಟ್ ಮಾಡಿದ್ರ? ಯಾ, ಅವಾಗ ಕಲಾವಿದ ಅಂತ ಒಂದು ಪಿಕ್ಚರ್ ಅಲ್ಲಿ ಅವ್ರು ಹೀರೋನ್ ಆಗಿದ್ರು. ಓಕೆ ಓಕೆ. ಅಂಡ್ ಸಿಪಾಯಿ, ಅಂಡ್ ಚಿರಂಜೀವಿ ಸರ್ ಇಸ್ ಅ ಕ್ಲೋಸ್ ಫ್ರೆಂಡ್ ಆಫ್ ರವಿ ಸರ್. ರವಿ ಸೊ sir. ಅವರು ತಾನಾಗಿ ಬಂದ್ರು, ಸಿಪಾಯಿ ಟೈಮ್ಗೋ ಸಮಥಿಂಗ್ ಲೈಕ್ ದಟ್. ಸೊ ಅವರೆಲ್ಲ ಮುಹೂರ್ತಕ್ಕೆ ಬಂದಿದ್ರು, ಹಾ. ಅಲ್ಲಾಗಿತ್ತು. ಸೊ ಇಟ್ ವಾಸ್ ಲೈಕ್ ದಟ್. ಬಟ್ ಅದಕ್ಕಿಂತ ಅದಾದ್ಮೇಲೆ ಅದು ಮಾಡ್ತಿದ್ದಂಗೆ ಅದು ಇದಿಲ್ಲ. ಮಾಡ್ತಿದ್ದಂಗೆ ಸ್ವಲ್ಪ ಗ್ರ್ಯಾಪ್ ಆಯ್ತು. ಐ ವಾಸ್ ಅಂಡರ್ ಇದು ಮಾಡಿದ್ರು ಅವರು, ಅಗ್ರಿಮೆಂಟ್ ಮಾಡಿದ್ರು, ಹೌದು. ನಾನು ಬೇರೆ ಯಾವುದು ಮಾಡಬಾರ್ದು ಅಂತ. ಅಂದ್ರೆ ಅದು ರಿಲೀಸ್ ಆಗುತ್ತೆ. ಹೌದು, ಅದು ರಿಲೀಸ್ ಆಗೋವರೆಗೂ ಬೇರೆ ಯಾವುದು ಪ್ರಾಜೆಕ್ಟ್ ಒಪ್ಕೋಬಾರ್ದು ಅಂತ ರವಿ ಸರ್ ಒಂದು ಅಗ್ರಿಮೆಂಟ್ ಮಾಡಿದ್ರು. ಸೊ ಐ ವಾಸ್ ನಾಟ್, ಬೇರೆ ಯಾವುದು ಮಾಡೋಕ್ಕಾಗಲಿಲ್ಲ. ಮತ್ತೆ 8 ತಿಂಗಳು, ಒಂದು 8-10 ತಿಂಗಳು ನಾನು ಸ್ಟಕ್, ಬಿಕಾಸ್ ಅದನ್ನು ಒಂದು ಒಂದು ಶೆಡ್ಯೂಲ್ ಮಾಡಿಬಿಟ್ಟು ಗ್ಯಾಪ್ ಕೊಟ್ಬಿಟ್ರು ರವಿ ಸರ್. ಶೂಟ್ ಮಾಡಿದ್ರಿ? ಶೂಟ್ ಮಾಡಿದ್ರು, ನನ್ನ ಪೋರ್ಷನ್ಸ್ ಎಲ್ಲ ಮಾಡಿದ್ರು, ರವಿ ಸರ್ ಜೊತೆ ಎಲ್ಲ ಮಾಡಿದ್ರು. ಬಟ್ ಒಂದು ಗ್ಯಾಪ್ ಆಗ್ಬಿಡ್ತು. ಆಮೇಲೆ ಏನಾಯ್ತು ಗೊತ್ತಿಲ್ಲ, ಅದನ್ನು ಡ್ರಾಪ್ ಮಾಡಿದ್ರಾ ಅಥವಾ ಏನೋ ಅಂತ ನನಗೆ ಗೊತ್ತಿಲ್ಲ. 10 ತಿಂಗಳು ನಾನು ಮನೇಲಿದ್ದೆ, ಏನೂ ಐ ಕುಡ್ ನಾಟ್ ಡೂ ಎನಿಥಿಂಗ್. ಸಂದರ್ಶನ ಕೊಡೋಕ್ಕಾಗಲಿಲ್ಲ, ಏನೂ ಮಾಡಬಾರ್ದು, ರವಿ ಸರ್ ಹತ್ರ ಕೇಳಿ ಏನೂ ಮಾಡಬಾರ್ದು, ಆ ಥರ ಇತ್ತು. ದೆನ್ ಒನ್ ಡೇ ಉಷಾಮ್ಮ ನಾಗಭರಣ ಸರ್ ಜೊತೆ ಒಂದು ಸೀರಿಯಲ್ ಮಾಡ್ತಿರುವಾಗ ನಾಗಭರಣ ಸರ್ ಇದನ್ನ ತಗೊಂಡ್ರು, ನಾಗಮಂಡಲದ ಬಗ್ಗೆ. ಶಂಕರ್ ನಾಗೂರ್ ಶಂಕರ್ ನಾಗೂರ್ ಸರ್ ಮಾಡಬೇಕಾಗಿತ್ತು ಅಂತೆಲ್ಲ ಮಾತಾಡ್ಕೊಂಡು, ಅದಕ್ಕೆ ನಾವು ಹುಡುಕ್ತಿದ್ದೀವಿ, ನಾನು ಮಾಡ್ತಿದ್ದೀನಿ, ಸಿನಿಮಾ ಮಾಡ್ತಿದ್ದೀನಿ ಅಂದಾಗ ಉಷಾಮ್ಮ ಸೆಡ್ ವಿಜಿನ ಮಾಡ್ಸನ್ವಾ ಅಂತ ಭರಣ ಸರ್ ಮಾತಾಡಿದ್ದಾರೆ. ಅವಾಗ ಇವರು ಈ ಥರ ಇಲ್ಲ, ಅವರು ಶೀಸ್ ಅಗ್ರಿಮೆಂಟ್ ವಿತ್ ರವಿಚಂದ್ರನ್ ಸರು, ಬಿಡಲ್ಲ ರವಿ ಸರ್ ಬಿಡಲ್ಲ ಅಂದಾಗ, ನಾನು ಯಾರು ಮಾತಾಡಿದ್ರು ಬಿಡಲ್ಲ ಅಂತ ಹೇಳಿದ್ದಾರೆ ಉಷಾಮ್ಮ. ನಾನು ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಭರಣ ಸರ್ ಮಾತಾಡಿದ್ದಾರೆ. ಈ ಸೈಡ್ ಓಕೆ ಫೈನ್, ಈ ಸೈಡ್ ಇಟ್ಸ್ ಅನ್ ಆರ್ಟ್ ಮೂವಿ ತಾನೆ, ಓಕೆ ಅಂತ ಹೇಳ್ಬಿಟ್ಟು ಮಾಡಲಿ ಅಂತ ಹೇಳ್ಬಿಟ್ಟು ಆವಾಗ ಬಿಟ್ಕೊಟ್ಟಿದ್ದು. ರವಿ ಸರ್ ಬಿಟ್ಕೊಟ್ಟಾಗ ನಾಗಮಂಡಲಗೆ ಮತ್ತೆ ಐ ಗಾಟ್ ಬ್ಯಾಕ್ ಮೈ ನೇಮ್, ಅಪ್ಸರಾ ಅಂತ ಇತ್ತು, ಮತ್ತೆ ವಿಜಯಲಕ್ಷ್ಮಿ ಅಂತಲೇ ಮಾಡಿ ನನ್ನ ಹೆಸರನ್ನೇ ಹಂಗೆ, ಬಿಕಾಸ್ ಅಟ್ ವಾಸ್ ಮೈ ನೇಮ್ ಅಲ್ಲ, ವಿಜಯಲಕ್ಷ್ಮಿ ಹಂಗೇನೆ ರಿಟೈನ್ ಮಾಡಿಬಿಟ್ಟು ಮಾಡಿದ್ದು. ಅಷ್ಟೊತ್ತಿಗೆ ಪ್ರಕಾಶ್ ರೈ ಅವರು ಬೇರೆ ಲ್ಯಾಂಗ್ವೇಜಸ್ ದೊಡ್ಡ ಹೆಸರು ಮಾಡಿದ್ರು. ಹೌದು ಯಾ, ಇಟ್ ವೆರಿ ಸ್ಕೇರ್ಡ್ ಪ್ರಕಾಶ್ ರಾಜ್ ಸರ್ ಆದರೆ. ಆ ಸಬ್ಜೆಕ್ಟೇ ಒಂಥರ ತುಂಬ ಚಾಲೆಂಜಿಂಗ್ ಅಲ್ವಾ ಅದು, ಬಿಕಾಸ್ ಅವಾಗ ಡ್ಯೂಯೆಟ್ ಎಲ್ಲ ಮಾಡಿ ಅವರು, ಹಿ ವಾಸ್ ಇನ್ ಚೆನ್ನೈ, ವಾಸ್ ಕಮಿಂಗ್ ಡೌನ್, ಅಲ್ಲಿಂದ ಬರೋರು ಫ್ರಮ್ ಚೆನ್ನೈ. ಎಸ್, ಚೆನ್ನೈಯಿಂದನೇ ಬರೋರು ಪ್ರಕಾಶ್ ರಾಜ್ ಸರ್. ಅಲ್ಲಿ ಆ ಮನೇಲೆಲ್ಲ ಶೂಟಿಂಗ್ ಎಲ್ಲ ಮಾಡಬೇಕಂದ್ರೆ. ಈಗಲೂ ಟಚ್ ಅಲ್ಲಿದ್ದಾರೆ ಪ್ರಕಾಶ್? ಈಗ ಇಲ್ಲ, ನೋ ನಾಟ್ ಇನ್ ಟಚ್. ಸೆಂಟ್ರಲ್ ನಮ್ಮ ತಾಯಿಗೆ ತುಂಬ ಹುಷಾರಿಲ್ಲದೆ ಆಯಿತು, ಅವಾಗ ನಮ್ಮ ತಾಯಿಗೆ ಟ್ರೀಟ್ಮೆಂಟಿಗೆಲ್ಲ ಅವ್ರು ಫೈನಾನ್ಷಿಯಲ್ ಹೆಲ್ಪ್ ಮಾಡಿದ್ರು, ಪ್ರಕಾಶ್. ನಮ್ಮ ತಾಯಿಗೆ ಮಾಡಿದ್ರು. ಅವಾಗ ಹಾರ್ಟ್ ಪ್ರಾಬ್ಲಮ್ ತುಂಬ ಕಷ್ಟಪಟ್ಟರು, ಅವಾಗ ನಾವು ಕಷ್ಟಪಟ್ಟಾಗ ನಾನು ಹೆಲ್ಪ್ ಮಾಡ್ತೀನಿ ಅಂತ ಪ್ರಕಾಶ್ ರಾಜ್ ಸರ್ ಮಾಡಿದ್ರು, ಅವೆಲ್ಲ ಮಾಡಿದ್ರು. ಅದಾದ ನಂತರ ಮತ್ತೆ ಗ್ಯಾಪ್ ಆಯಿತು. ಇವಾಗ ಹತ್ತಿರದಲ್ಲಿ ನಾನು ಏನು ನಾಟ್ ಟಚ್ ಅಟ್ ಆಲ್. ಅಲ್ಲ, ಆದರೆ ನಿಮ್ಮನ್ನ ಫುಲ್ ಅಪ್ಪ ಕಂಟ್ರೋಲ್ ಮಾಡ್ತಾ ಇದ್ರಾ? ಹಾಂ, ಅಪ್ಪ ಹೌದು, ನಾನು ಮೊದಲಿಂದನೂ ಅಪ್ಪ ಕಂಟ್ರೋಲೇ, ಬಿಕಾಸ್ ಚೈಲ್ಡ್ ಆರ್ಟಿಸ್ಟ್ ಅಲ್ವಾ. ನನಗೆ ಡೈಲಾಗ್ಸ್ ಹೆಂಗೆ ಮಾಡಬೇಕು, ಯಾವ ಥರ ಆ್ಯಕ್ಟ್ ಮಾಡಬೇಕು, ಅವೆಲ್ಲ ನನ್ನ ಅಪ್ಪನೇ ಟ್ರೈನಿಂಗ್. ನಮ್ಮ ಅಪ್ಪನೇ ಎಲ್ಲ ಟ್ರೈನಿಂಗ್ ನನಗೆ, ಡ್ರೈವಿಂಗು, ಹಾರ್ಸ್ ರೈಡಿಂಗು, ಸ್ವಿಮ್ಮಿಂಗು, ಎವ್ರಿಥಿಂಗ್ ಫಾರ್ ಹಿಮ್. ಆಮೇಲೆ ಲೈಟು ಇದಿದೆ ಥರ ಎಲ್ಲ ರಿಫ್ಲೆಕ್ಟರ್ಸ್ ಎಲ್ಲ ಹಿಂಗೆ ಫೇಸಲ್ಲಿ ಇಟ್ಬಿಟ್ಟು ಲೈಟ್ ತಗೊಳ್ಳೋದು ಎಲ್ಲ ಹೇಳ್ಕೊಡ್ರು ನಮ್ಮ ತಂದೆ. ಆ್ಯಂಡ್ ಹಿ ವಾಸ್ ಅ ಗುರು, ಪಕ್ಕಾ ಗುರು ನನಗೆ. ಅವ್ರ ಹತ್ರ ನೀವು ನೋ ಪ್ಲೇಯಿಂಗ್ ದ ಫೂಲ್ ವಿತ್ ಹಿಮ್, ಪರ್ಫೆಕ್ಷನ್ ಅಂದರೆ ಪರ್ಫೆಕ್ಷನ್ ಅವ್ರಿಗೆ ಎಲ್ಲ. ಅವ್ರಿಗೆ ಅವರು ಬರೀ ಕೆಲಸ ಅಷ್ಟೇ ಅವ್ರಿಗೆ. ಈ ಕೇಮ್ ಅಪ್ ಓನ್ಲಿ ವಿತ್ ದಿಸ್ ವರ್ಕ್. ಅವ್ರಿಗೆ ಬೇರೆ ಯಾವುದು ಅಪ್ಪನ ಆಸ್ತಿ ಅಮ್ಮನ ಆಸ್ತಿ ಎಲ್ಲ ಏನೂ ಬೇಡ ಅಂತ ಹೇಳ್ಬಿಟ್ಟು ಈ ಸ್ಟುಡ್ ಆನ್ ಹಿಸ್ ಓನ್ ಫೀಟ್ ಆ್ಯಂಡ್ ಈ ಅಚೀವ್ಡ್. ಸೊ ನನಗೆ ಅವ್ರು ಏನು ಹೇಳ್ಕೊಟ್ರು ಅಂದರೆ, ಯಾರ ಹತ್ರ ನೀನು ಏನೂ ಎಕ್ಸ್ಪೆಕ್ಟ್ ಮಾಡಬೇಡ, ಜಸ್ಟ್ ಕೆಲಸ ಮಾಡು,
ಯು ಪೇವ್ ಯುವರ್ ಪಾತ್ ಅಷ್ಟೇ. ಗಾಡ್ ವಿಲ್ ಶೋ ಯು ಒನ್ ಪಾತ್. ವರ್ಕಿಗೆ ಮಾತ್ರ ಟ್ರೂ ಆಗಿರಬೇಕು. ಅದನ್ನು ಯಾವಾಗಲೂ ನಮ್ಮ ತಂದೆ ಹೇಳೋರು. ಟ್ರೂತ್, ವೆರಿ ವೆರಿ ಟ್ರೂ. ಅದನ್ನೇ ನನಗೆ ಹೇಳ್ಕೊಟ್ಟಿದ್ದು. ಇವಾಗ ಫಿನಾನ್ಸಸ್ ಎಲ್ಲ ಅಪ್ಪನೇ ಮಾತಾಡೋದು. ಎಲ್ಲ ಅಪ್ಪನೇ. ಎವ್ರಿಥಿಂಗ್ ವಾಸ್ ಮೈ ಫಾದರ್. ನಿಮಗೇನ ನೆನಪಿದೆಯಾ ಎಷ್ಟು ಒಂದು ಸಿನಿಮಾಗೆ ಎಷ್ಟು ದುಡ್ಡು ಕೊಡ್ತಾ ಇದ್ರು ಅಂತ? ಅದೇ ನನಗೆ ನಾಗಮಂಡಲ ಐ ಥಿಂಕ್ 50,000 ತಗೊಂಡೆ ಫಸ್ಟ್ ಪಿಕ್ಚರ್ಗೆ. ನಾಗಮಂಡ ಅದಾದ ನಂತರ ನನಗೆ ಐ ಥಿಂಕ್ ಇಟ್ಸ್ ಗ್ರ್ಯಾಜುಲಿ ವೆಂಟ್ ಅಪ್ ಟು 75,000 and 1,00,000 ಹಾಗೆಲ್ಲ ಹೋಗಿದೆ ಅನ್ಸುತ್ತೆ. ಮಸ್ಟ್ ಆಫ್ ಅವಾಗೆಲ್ಲ ಕಮ್ಮಿ ಇತ್ತು. ಕಡಿಮೆ ಅಷ್ಟೇ. ಅಷ್ಟೇ. ನಾವು ಅದನ್ನು ತುಂಬ ಇನ್ಸಿಸ್ಟೆಂಟು ಅಲ್ಲ, ದುಡ್ಡು ಇಷ್ಟು ಬೇಕು ಅಷ್ಟು ಬೇಕು ಅಂತ ಆ ಥರ ಎಲ್ಲ. ಆ ಪ್ರೊಡ್ಯೂಸರ್ ನಮಗೆಲ್ಲ ಸಾರಾಗು ಇಂದು ಸರ್ ಅಂತಂಥವ್ರೆಲ್ಲ ದೊಡ್ಡವರೆಲ್ಲ ಬರುವಾಗ ಪಾರ್ವತಮ್ಮ ಅವರೆಲ್ಲ ನಮಗೆ ಅವ್ರೆಲ್ಲ ಹೋಗಿ ಹಿಂಗೆ ದುಡ್ಡು ಅಂತ ನಾವು ಇಷ್ಟು ಕೊಡಿಮಾ ಅಷ್ಟು ಕೊಡಿಮಾ ಅಂತೆಲ್ಲ ಮಾತಾಡ್ತಾ ಇರಲಿಲ್ಲ. ಪಾರ್ವತಮ್ಮ ಅವರು ಬಂದು ಮೊದಲೇ ಹೇಳಿದ್ರು, ನೋಡು ನಾನು ನಿನ್ನೆಲ್ಲ ಕಡೆನೂ 75,000 1,00,000 ಎಲ್ಲ ತೊಗೊಳ್ತೀನಿ ಅಂತ, ನಾನು ಅಷ್ಟೆಲ್ಲ ಕೊಡಲ್ಲ, ನಾನು ನಿನ್ನ ಚೆನ್ನಾಗಿ ನೋಡ್ಕೊಳ್ತೀನಿ ಅಂದರು. ಐ ಯೂಸ್ ಟು ಲವ್ ಹರ್ ಬಿಕಾಸ್ ತುಂಬ ಏನು ಬೇಕಾದ್ರೂ ಕೊಡ್ಸೋದು. ಅಮ್ಮ ನಮಗೆ ಒಂಚೂರು ಆ್ಯಪಲ್ ಬೇಕಮ್ಮ, ಜ್ಯೂಸ್ ಬೇಕಮ್ಮ, ಏನು ಕೇಳಿದ್ರು ಶಿ ವಿಲ್ ಬ್ರಿಂಗ್ ಇಟ್ ಆ್ಯಂಡ್ ಟೇಕ್ ಕೇರ್ ಆಫ್ ಯು ವೆರಿ ವೆಲ್. ಅದನ್ನು ತುಂಬ ಇಷ್ಟ ಮಾಡಿ ಪ್ಯಾಂಪರ್ ಮಾಡೋದು ಪಾರ್ವತಮ್ಮ ಅವರು. ಅಲ್ಲ, ದೊಡ್ಡ ಮನೆ ಅಂದ್ರೆ ಅದೊಂದು ಲಕ್ಕಿ ಮನೆ, ಅದೃಷ್ಟ ಎಲ್ಲ ನಂಗೆ ತುಂಬ ಇಷ್ಟ ರಾಜೇಶ್ ಅವರೇ. ಪಾರ್ವತಮ್ಮ ಅವರು ತುಂಬ ಇಷ್ಟ ನನಗೆ. ಆಮೇಲೆ ಅಪ್ಪಾಜಿ ಬಂದು, ಬಿಕಾಸ್ ಅಪ್ಪಾಜಿ ಸಿಂಪ್ಲಿಸಿಟಿ, ಯು ಕ್ಯಾನ್ ನೆವರ್ ಫೈಂಡ್ ಅ ಸಿಂಪಲ್ ಆರ್ಟಿಸ್ಟ್ ಲೈಕ್ ಅಪ್ಪಾಜಿ ಎನಿವೇರ್. ಇದನ್ನು ನಾನು ಯಾಕೆ ಹೇಳ್ತೀನಿ, ನಾನು ಹೋಗಿ ಬಂದಿದ್ದೀನಿ ಎಲ್ಲ ಕಡೆನೂ, ನಾನು ಹೋಗಿ ಬಂದಿದ್ದೀನಿ ಎಲ್ಲ ಭಾಷೆಗಳಲ್ಲೂ. ಯು ಕಾಂಟ್ ಫೈಂಡ್ ಅ ರೆಪ್ಲಿಕಾ ಆಫ್ ಅಪ್ಪಾಜಿ ಎನಿವೇರ್. ದೊಡ್ಡವ್ರ ಜೊತೆ ಎಲ್ಲ ಬೇರೆ ಸಿಂಪಲ್ ಆಗಿ. ಆಮೇಲೆ ಒಬ್ಬರನ್ನ ಹರ್ಟ್ ಮಾಡಬಾರ್ದು ಅನ್ನೋ ತುಂಬಾ ಹುಷಾರಾಗಿರ್ತಾರೆ ಅವರು. ಯು ವಿಲ್ ಸೀ ಟು ದಟ್ ಹಿ ಡಸಂಟ್ ಹರ್ಟ್ ಯು. ಅದೊಂದು ಬ್ಯೂಟಿ ಅವ್ರ ಹತ್ರ. ಸಿಂಪಲ್ ಆಗಿರೋದು ಒಂದು, ಓಕೆ, ಅದೊಂದು ಸಿಂಪಲ್ ಆಗಿರುತ್ತೆ ಅದೊಂದು. ಬಟ್ ನಿಮ್ಮನ್ನ ನೋಯಿಸ್ದೆ ನಿಮ್ಮನ್ನ ಒಂದು ಹ್ಯಾಂಡಲ್ ಮಾಡೋದಿದೆಯಲ್ಲ, ನೀವೇನು ಕುಡಿತೀರಾ, ನೀವೇನು, ಅದು ಗ್ರೇಟ್. ನಾನು ಈ ಪಾಡ್ಕಾಸ್ಟಲ್ಲಿ ಯಾರೋ ಅನ್ಕೊಳ್ಳೋದು ಬೇಡ, ದಟ್ ನಾನು ಯಾರೋ ಅಪ್ಪಾಜಿನ ಪ್ಲೀಸ್ ಮೊದಲಿಂದನೂ ಎಲ್ರಿಗೂ ಐ ಕೀಪ್ ಟೆಲಿಂಗ್ ದಟ್ ಐ ಆಮ್ ಅ ವೆರಿ ಬಿಗ್ ಫ್ಯಾನ್ ಆಫ್ ಅಪ್ಪಾಜಿ. ಅಪ್ಪಾಜಿ, ಶಿವಣ್ಣ, ನಾನು ಹೇಳ ಶಿವಣ್ಣನೇ ನನ್ನ ಕೈಗೆ ಊಟ ಮಾಡ್ಕೋಬೇಕು ಅಂತ ಹೇಳ್ಕೊಟ್ಟಿದ್ದು ಶಿವಣ್ಣ ಅವರೇ. ಆ್ಯಂಡ್ ಡಾನ್ಸ್ ಆಗಲಿ, ಇವೆಲ್ಲ ಗ್ರೇಟ್ ಆರ್ಟಿಸ್ಟ್. ಅದು ನನಗೆ ಅಪ್ಪಾಜಿ ನೇಚರ್ ಇದೆಯಲ್ಲ, ಅದೇ ಹೇಳಿದ್ನಲ್ಲ, ಅಪಹರಣ ಆಗಿ ಬಂದಾಗ ನಾವು ಅಪ್ಪಾಜಿ ನೋಡುವಾಗ ನಾವೆಲ್ಲ ಹಂಗಿರ್ತೀವಿ, ನಮಗೆಲ್ಲ ಸಾಕಾಗ್ಬಿಟ್ಟಿರತ್ತಲ್ಲ ಆ ಸಿಚುವೇಶನು. ಹಿ ವಾಸ್ ಆಸ್ಕಿಂಗ್ ಅಸ್, ವಾಟ್ ವಿಲ್ ಯು ಡ್ರಿಂಕ್, ಶೆಲ್ ವಿ ಡ್ರಿಂಕ್ ಮಿಲ್ಕ್, ನಾವು ಹಾಲು ಕುಡಿಯನ್ವಾ, ಕಾಫಿ ಕುಡಿತೀರಾ? ವಾಹ್, ದ್ಯಾಟ್ ಲವ್ ಅಂಡ್ ಅಫೆಕ್ಷನ್ ವಿಚ್ ಅಪ್ಪಾಜಿ ಹ್ಯಾಸ್ ಅಲ್ಲ ಫಾರ್ ನಮ್ಮ ಆರ್ಟಿಸ್ಟ್ಗಳೆಲ್ಲ, ಅದು ಗ್ರೇಟ್. ನಾನು ಹೋಗಿದ್ದೆ ಮಾರ್ಚ್ 17 ನನ್ನ ಬರ್ತಡೇ ಅಲ್ವಾ, ನಾನು ಸಮಯ 20th or something ಐಟ್ ಕಾಲ್. ಅವಾಗ ಅಮ್ಮ, ಹೇ ನಿಂದು ಅಪ್ಪುದು ಬರ್ತ್ಡೇ ಆಯ್ತಲ್ವ, ಮಾತಾಡ್ಕೊಂಡ್ವಿ ಅಂತ ಹೇಳ್ಬಿಟ್ಟು ಮಾತಾಡೋದು. ಆ ಟೈಮ್ಗೆ ಹೋಗಿದ್ದೆ. ಅಪ್ಪಾಜಿ ಹ್ಯಾಡ್ ಕಮ್ ರಿಟರ್ನ್ ಫ್ರಮ್ ದೇ. ವೆರಿ ಅಫೆಕ್ಷನೇಟ್ ಆ್ಯಂಡ್ ಹಿಲ್ ನೆವರ್ ಹರ್ಟ್ ಯು. ಹರ್ಟೇ ಮಾಡಲ್ಲ. ಅಂಬರೀಷ್ ಸರ್ ಹಾಗೇನೆ, ಹರ್ಟ್ ಮಾಡಲ್ಲ. ವಿಷ್ಣು ಸರು ಹಾಗೇನೆ. ವಿಷ್ಣು ಸರ್ ಸ್ವಲ್ಪ ಸ್ಟ್ರಿಕ್ಟ್ ಅಂದರೆ ಈಸ್ ವೆರಿ ಪ್ರೊಫೆಷ್ನಲ್, ವಿಲ್ ವಾಂಟ್ ಯು ಟು ಬಿ ವೆರಿ ಪ್ರೊಫೆಷ್ನಲ್, ಆ ಥರ ಎಲ್ಲ ಹೇಳ್ಕೊಡ್ತಾರೆ. ಅಪ್ಪಾಜಿ ಆ್ಯಂಡ್ ಅಂಬರೀಷ್ ಸರ್ ಇವರೆಲ್ಲ ಒಂದು ಕೈಂಡ್ ಆಫ್ ಕೂಲ್. ಈಸ್ ಸಚ್ ಅ ಕ್ರಿಯೇಷನ್. ಗಾಡ್ ಹ್ಯಾಸ್ ಬೀನ್ ಸೋ. ಎಷ್ಟು ನೋಡಿ ಆ ತಾಳ್ಮೆ, ಅಪ್ಪಾಜಿಗಿರೋ ತಾಳ್ಮೆ. ಆಮೇಲೆ ಯಾರ ಬಗ್ಗೆನೂ ಯಾವುದು ಕೆಟ್ಟದಾಗಿ ಮಾತಾಡಲ್ಲ, ಯಾರನ್ನೂ ಬೈಯಲ್ಲ. ಹೇಗಿರಕ್ ಸಾಧ್ಯ ಆಗತ್ತೆ? ಹೌದು. ಕರ್ನಾಟಕದ ರತ್ನ ಅದು. ಅಂದ್ರೆ ಅಣ್ಣವರು ಅಷ್ಟು ದೊಡ್ಡವರಾದ್ರೂ ಕೂಡ ಇವತ್ತಿಗೂ ಅಷ್ಟೇ, ನೀವು ಅಣ್ಣವ್ರ ಇವತ್ತು ನಮ್ಮ ಜೊತೆಗೆ ಇಲ್ಲದೆ ಇರ್ಬೋದು, ಬಟ್ ಹೌದು. ಎಲ್ಲೂ ಕೂಡ ದಿವಂಗತ ಡಾಕ್ಟರ್ ರಾಜ್ಕುಮಾರ್ ಅಂತ ಯಾರೂ ಹಾಕಲ್ಲ. Still Because living he in our is hearts. ಅಲ್ವಾ? Still living in our hearts. ಆ ಫೇಸು. ನೀವು ಯಾವತ್ತಾದ್ರೂ ಮ್ಯಾಮ್ ನಿಜವಾಗ್ಲೂ, ನಾನು ಇವಾಗ ಅದನ್ನ ಪ್ರಾಕ್ಟೀಸ್ ಮಾಡಿದ್ದೀನಿ. ಕೆಲವೊಂದ್ಸರಿ ಬೇಗ ಎದ್ಬಿಟ್ರೆ ಲೇಟ್ ಆಗಿ ಕೆಲಸ ಮಾಡಿದ್ರೆ ಓಕೆ ಪ್ರತಿದಿನ ಐ ಮೇಕ್ ಶೋರ್ ದಟ್ ನಮ್ಮ ಕನ್ನಡದ ಎಲ್ಲ ಹಳೆ ಸಿನಿಮಾಗಳು ನೋಡಕ್ ಶುರು ಮಾಡ್ತೀನಿ. ಓಕೆ ಅದ್ರಲ್ಲಿ ಅಣ್ಣವ್ರದಂತೂ ಬರ್ತಿರತ್ತೆ, ವಿಷ್ಣು ಸರ್ದು ಪ್ರತಿ ಒಂದೊಂದು ಸಿನಿಮಾಗಳು ಮುತ್ತುಗಳದು. ಹೌದು. ವಜ್ರೇಶ್ವರಿ ಕಮೆಂಜ್ ಅಂತ ಬಂದಿರೋದು ಆಗಿರ್ಬೋದು, ಪುಟ್ಟಣ ಕಣಗಾಲ ಆಗಿರ್ಬೋದು, ವಿಷ್ಣುವರ್ಧನ್ ಅವ್ರದ್ದು, ಅಂಬರೀಷ್ ಅವ್ರದ್ದು, ವಾವ್ ಏನ್ ಇದು ಸಿನಿಮಾ. ಅವರು ಅಪ್ಪಾಜಿದು ಇದು ಬರುತ್ತಲ್ಲ, ಇದು ನವರಂಗಿ ದುನಿಯಾ, ಏನ್ ಡೈಲಾಗ್ ಅವ್ರವ್ರು ಹೇಳೋದು, ಅದು ನಿಜ ಅಲ್ವಾ? ಮತ್ತೆ ಒಂದು ಹಳೆ ಅವ್ರು ಹೇಳ್ತಾರೆ, ಚಕ್ರತೀರ್ಥ ಏನೋ ಅಮ್ಮ ಹೇಳ್ತಾರೆ ಈ ಥರ, ಹಾಗಲ್ಲ ಏನಿಲ್ಲಪ್ಪ ಪಾಪ, ಅಯ್ಯೋ ಹಾಗೆ ಅನ್ಕೊಂಡೆ ನೀನು. ಅವರು ಹೇಳೋದು ತುಂಬ ಚೆನ್ನಾಗಿರುತ್ತೆ. ದ ವೇ ಹೀ ಸೇಸ್ನು ದಟ್ ದುಡ್ಡು ಎಲ್ಲಪ್ಪ, ಹಾವು ಕೂಡ ಇದಾಗತ್ತೆ ಅಂತ ಹೇಳೋದು ಕರೆಕ್ಟ್ ಅಲ್ವಾ? ಇವಾಗ ನೋಡಿ, ಇವಾಗಲೂ ಇಟ್ ಇಸ್ ರೈಟ್. ಆ ಕಾಲದಲ್ಲಿ ನಾವು ಅನ್ಕೋತೀವಿ ಓಲ್ಡ್ ಫಿಲ್ಮ್ಸ್, ದೇ ಹ್ಯಾವ್ ಸೆಡ್ ಎವ್ರಿಥಿಂಗ್, ಇಟ್ಸ್ ಅಪ್ಲಿಕಬಲ್ ಟು ದ ಪ್ರೆಸೆಂಟ್ ಇದು ಇವಾಗ. ಅಲ್ಲ, ಬಟ್ ಎಂತ ಒಳ್ಳೊಳ್ಳೆ ಮೌಲ್ಯಗಳನ್ನ ಬಿಟ್ಟು ಹೋಗಿ. ಆ ಫೇಸು ನೀವು ಹೇಳಿ, ಆ ಫೇಸು. ನಿಮಗೀಗ ಒಡ ಹುಟ್ಟಿದವರು ಆಗ್ಬೋದು, ಜೀವನ ಚಿತ್ರ, ಇದ್ರಲ್ಲೆಲ್ಲ ಅಣ್ಣವ್ರು ಕೂಡ ಅವ್ರ ಅಪ್ಪ ಅಮ್ಮ ಫಿಲ್ಮ್ ಅಲ್ಲಿ, ಹೌದು ಲೋಕೇಶ್ ಇವರು, ಹೌದು. ಅಶ್ವಥ್ ಅವರು, ಪಂಡ್ರಿಬಾಯ್ ಅವರೆಲ್ಲ, ಅವರು ತಂದೆ ತಾಯಿ ಭಯ ಪಡೋ ಹೌದು, ರೀತಿ, ಹೌದು. ಅಂದ್ರೆ ಮೌಲ್ಯಗಳು ನೋಡಿ ಹೆಂಗ್ ತಿಳಿಸ್ತಾ ಹೋದ್ರು ಒಂದೊಂದು ಚೆನ್ನಾಗಿ ತಿಳ್ಸ್ಕೊಂಡು ಹೋದೆ. ಆ್ಯಂಡ್
ಸಿಗರೆಟ್ ಸೇದೋದು ಇವೆಲ್ಲ ಯಾವುದು ಅಪ್ಪಾಜಿ ಮಾಡ್ತಿರ್ಲಿಲ್ಲ. ಕನ್ನಡ ಸಿನಿಮಾ ಅಲ್ಲಿ ಹೌದು. ಕನ್ನಡ ನಟರು ನಮ್ಮ ಸಿನಿಮಾಗಳು ಕೊಟ್ಟಂತ ಮೆಸೇಜ್ಗಳು ಹೌದು. ಇವತ್ತಿಗೂ ವಿಷ್ಣುವರ್ಧನ್ ಸರ್ ಎಲ್ಲೂ ಕೂಡ ಹೆಣ್ಮಕ್ಳನ್ನ ಬನ್ರಿ ಹೌದು. ಕುತ್ಕೊಳ್ಳಿ ಓಕೆ ಹೌದು, ನನಗೆ ಹೇಳೋರು, ನನ್ನನ್ನು ಆ ಥರ ಹೇಳೋರು. ಅವಾಗ ಸರ್ ನೀವೇನು ಸರ್ ವಿಜಯಲಕ್ಷ್ಮಿ ಅಂತಲೇ ಕಲಿಬೋದು. ದಟ್ ಹಿ ಯೂಸ್ ಟು ಸೇ, ಈ ಥರ ನಾವು ಆ ಥರ ಕರೆದೇ ಪಕ್ಕದಲ್ಲಿರೋರು ನಿಮ್ಮನ್ನ ಆ ಥರ ಕರೀತಾರೆ ಅಂತ ವಿಷ್ಣು ಸರ್ ಹೇಳೋರು, ಲೀಲಾವತಿ ಅಮ್ಮ ಹೇಳೋರು. ಅಪ್ಪಾಜಿ ಬಿಡಿ ನನಗೆ ಇಂಡಸ್ಟ್ರಿಯಲ್ಲಿ ಎಲ್ರಿಗೂ ಗೊತ್ತು, ಐ ಆಮ್ ಅ ಡೆಡ್ ಫ್ಯಾನ್ ಆಫ್ ಅಪ್ಪಾಜಿ ಅಂತ. ಇವಾಗಲ್ಲ, ನಾನು ಯಾವಾಗಲೂ ಹೇಳ್ತೀನಿ, ಆ ಥರ ಒಂದು ಮುತ್ತು ನಿಮ್ಗೆಲ್ಲೂ ಸಿಗಲ್ಲ. ಕರೆಕ್ಟಾಗಿ ಮುತ್ತುರಾಜ ಅಂತ ಇಟ್ಟಿದ್ದಾರೆ, ಕರೆಕ್ಟಾಗಿ ಇಟ್ಟಿದ್ದಾರೆ ಅಪ್ಪಾಜಿಗೆ ಹೆಸರು. ಬಿಕಾಸ್ ಈಸ್ ಯು ನಾಟ್ ಸಿ ದರ್ ಇಸ್ ನಿಮ್ಗೊಂದು ಭಯ ಬರಬಾರ್ದು. ಒಂದು ಕಲಾವಿದ ಹತ್ರ ಭಯನೇ ಇರಲ್ಲ ಅಪ್ಪಾಜಿ ಹತ್ರ. ಎಂಥ ಸಮಸ್ಯೆ ಆದರೂ ಅಪ್ಪಾಜಿ ಹತ್ರ ಹೋಗಿ, ಅಪ್ಪಾಜಿ ಈ ಥರ ಯು ವಿಲ್ ಸಾಲ್ವ್ ಇಟ್ ಅಂತ ಒಂದು ಮನಸ್ಸಿರುತ್ತೆ ಅವ್ರ ಹತ್ರ. ಆಮೇಲೆ ಗರ್ವ ಇಲ್ಲ ನೋಡಿ, ನಾನು ದೊಡ್ಡದವೆಲ್ಲ ಏನಿಲ್ಲ. ಸಿಂಪಲ್ ಆ್ಯಂಡ್ ಸ್ಟಿಲ್ ಲಿವಿಂಗ್ ಇನ್ ದ ಹಾರ್ಟ್ಸ್ ಆಫ್ ಪೀಪಲ್. ನೋಬಡಿ ಕ್ಯಾನ್ ರಿಪ್ಲೇಸ್ ಅನ್ಸುತ್ತೆ ನನಗೆ ಅಪ್ಪಾಜಿನ. ನೀವಿನ್ನೂ 100 ವರ್ಷ 200 ವರ್ಷ ಆದರೂ ಒಬ್ರೆ ಕನ್ನಡಕ್ಕೊಬ್ರೆ ಕರ್ನಾಟಕಕ್ಕೊಬ್ರೆ ಒಬ್ಬರೇ ಒಬ್ಬರೇ. ಐ ಎಲ್ಲಿದ್ರು ಅಪ್ಪಾಜಿಗಿನ ಅದು ಜನ ಹೇಳ್ತಾರೆ, ನಾನು ಅದೇ ಹೇಳ್ತೀನಿ. ಇಲ್ಲ, ಎಲ್ರಿಗೂ ಗೊತ್ತಲ್ಲ, ಐ ಆಮ್ ಅ ಡೈ ಹಾರ್ಟ್ ಫ್ಯಾನ್ ಆಫ್ ಅಪ್ಪಾಜಿ. ಅಮ್ಮ ಪಾರ್ವತಮ್ಮ ಅವರು ಆ ತಾಯಿ ಅದು ಹಾಗೆ. ಆಮೇಲೆ ಶಿವನ ಆ್ಯಂಡ್ ಅಪ್ಪು ಸರ್ ಮೈ ಬ್ರದರ್, ಐ ಆಲ್ವೇಸ್ ಸೀಮ್ ಆಸ್ ಮೈ ಬ್ರದರ್. ಎಲ್ಲ ಈ ಥರ ನೋಡಿದ್ರೆ ಹೇಳಿ, ಬೆಳಗ್ಗೆ ನಾನು ಪುನೀತ್ ಸರ್ ಹತ್ರನೇ ಪ್ರಾರ್ಥನೆ ಮಾಡ್ಕೊಂಡು ಬಂದೆ. ಪುನೀತ್ ಸರ್, ಈ ಮನೆ ನಿಮ್ಮ ಹತ್ರ ಪ್ರಾರ್ಥನೆ ಮಾಡಿದಾಗಲೇ ಸಿಕ್ತು, ಇವಾಗ ಇದನ್ನು ವಕೇಟ್ ಮಾಡಬೇಕು, ನೆಕ್ಸ್ಟ್ ಮನೇನು ನೀವೇ ನನಗೆ ಮಾಡಿಕೊಡಿ ಅಂದ್ಬಿಟ್ಟು ಐ ಪ್ರೇ ಟು ಹಿಮ್ ಅಂಡ್ ಕೇಮ್ ಆ್ಯಂಡ್ ಸಿ ಇಟ್ಸ್ ಬಿನ್ ವಂಡರ್ಫುಲ್ ಪಾಡ್ಕಾಸ್ಟ್ ಇರುತ್ತೆ. ಈ ಜಾಗದಿಂದ ಮತ್ತೆ ಉಷಾಮನ್ ಶಿಫ್ಟ್ ಮಾಡುವಾಗ ಎತ್ತೋದನ್ನು ನಾನೇ ಎತ್ತಬೇಕು ಉಷಾಮನ್ನ. ನಾನು ಅದನ್ನು ಎಷ್ಟು ನೊಂದೋಗ್ತೀನಿ ಅಂದರೆ ಎತ್ಕೊಳ್ಳುವಾಗ ಸಿನಿಮಾದಲ್ಲಿ ನಾನು ಮಾಡಿದ ಸೇವೆಗಿಂತ ಇವಾಗ ಮಾಡ್ತಿರೋ ಸೇವೆಗೆ ಸ್ವಲ್ಪ ಒಂದು ಕರುಣೆ ಇರಲಿ ನನ್ನ ಬಗ್ಗೆ. ಆ್ಯಂಡ್ ನಾನು ಹೋಗುವಾಗ ಪ್ರತಿಯೊಬ್ಬರು ಚಿತ್ರರಂಗದಲ್ಲಿ ಬಂದು ನನ್ನ ಒಂದು ಅಂತಿಮ ದರ್ಶನ ನನಗೆ ಆಗೋ ಡೆಡ್. ಜನರಿಗೆ ಒಂದು ಐಡಿಯಾನೂ ಇರಲ್ಲ ನಾನು ಎಷ್ಟು ಕಷ್ಟಪಡ್ತಿರ್ತೀನಿ ಅಂತ. ಉಷಮ್ಮ ಚೆನ್ನಾಗಿ ಅಡುಗೆ ಮಾಡ್ತಾರೆ. ವೆನ್ಯುವಲ್ ಶಿ ಕುಕ್ ಅಂತ ಅನ್ಸುತ್ತೆ, ವೆನ್ಯುವಲ್ ಶಿ ಡ್ರೈವ್ ಅಂತ ಅನ್ಸುತ್ತೆ. ಒಂದು ಕಲಾವಿದ್ರಂದ್ರೆ ಮನೆ ಕೊಡಲ್ಲ. ಸೆಕೆಂಡ್, ಉಷಮ್ಮ ಹುಷಾರಿಲ್ಲ ಅಂತ ಕೊಡಲ್ಲ. ಉಷಮ್ಮನ್ಗೆ ಬೇರೆ ಏನೂ ಇಲ್ಲ ರಾಜೇಶ್. ಶಿ ಹಸ್ ಲಾಸ್ಟ್ ಹರ್ ಮೆಮರಿ, ಶಿ ಡಸಂಟ್ ರಿಮೆಂಬರ್ ವಾಟ್ ಶಿ ಹಸ್ ಡನ್. ಕೊಂದ ಶಾಪಕ್ಕಿಂತ ನೊಂದ ಶಾಪ ಕಾಡತ್ತೆ ಅಂತ ಜ್ಯೋತಿಷ್ಯಗಳ ಹತ್ರ ನೋಡಿದ್ರೆ ಎಷ್ಟು ನನ್ನ ಆಯಸ್ಸು ಎಷ್ಟಿರುತ್ತೆ ಒಂದು ಅಂದಾಜು ಹೇಳಿ ಅವಾಗೆಲ್ಲ ಹೇಳ್ಬಾರ್ದು ಅಂತಾರೆ. ಸರಿ ಹೇಳಿ ಸ್ವಾಮಿ ಸ್ವಲ್ಪ, ಯಾಕಂದ್ರೆ ನನಗೆ ಸಾಕಾಗೋಗ್ಬಿಟ್ಟಿದೆ ಅಂತೀನಿ. ಪ್ರಕಾಶ್ ಅವ್ರಿಗೆ ಫೋನ್ ಮಾಡಿ ನೀವು ಹೇಳೋ ಮಾತು ಹೇಗಿರುತ್ತೆ ಅಂದ್ರೆ, ಬಾಲಚಂದ್ರ ಸರ್ ಅವರು ತೀರೋದಾಗ ಅವರು ಪ್ರಕಾಶ್ ರಾಜ್ ಸರ್ ವಾಸ್ ಲೈಕ್ ಕಂಪ್ಲೀಟ್ ಆಗಿ ಅವರೆಲ್ಲ ತುಂಬಾ ಇನ್ವಾಲ್ವ್ ಆಗಿ ಅದನ್ನ ಕಡೆ ಇದುವರೆಗೂ ಹೋಗಿ ಒಳಗಡೆ ಅಲ್ಲಿವರೆಗೂ ಹೋಗಿ ಮಾಡ್ಬಿಟ್ಟು ಬಂದ್ರು. ಸರ್ ನನಗೂ ಆ ಥರ ನೀವು ಮಾಡ್ತೀರಾ ಸರ್ ಅಂತ ಕೇಳಿದೆ, ಅವ್ರ ಹತ್ರ ಹೇಳಿದೆ ಆ ಥರ. ಏನು ವಿಜಯಲಕ್ಷ್ಮಿ ವೈ ಆದ್ರೆ ಈಗ ಜಯಪ್ರದ ಅವರಿಗೆ ನಿಮ್ಮ ಅಕ್ಕ ಬಾಬಾ ಒಂದಾಗೋದು ಅಥವಾ ನೀವೆಲ್ಲ ನಮ್ಮ ಅಕ್ಕ ಹೆತ್ತು ಕೊಟ್ಟ ಮಗು ತಾನೇ ನಿಮ್ಮ ಮಗು ಅಂತ ನೀವು ಇಟ್ಕೊಂಡಿದ್ದೀರಿ. ಇವಾಗ ಸೀಮೆನ ತಗೊಂಡು ಸುರ್ತಿದ್ದಾರೆ. ನಮ್ಮ ಮನೇಲಿ ಬಂದು ಜಗಳ ಮಾಡ್ತೀರ. ನಮ್ಮ ತಂದೆಗೆ ಡೆತ್ ಆನಿವರ್ಸರಿ ಮಾಡ್ತಿದ್ದೀವಿ, ಬಂದು ಅಲ್ಲೆಲ್ಲ ಹೊಡೆದು ನಮ್ಮ ತಂದೆ ಫೋಟೋ ಎಲ್ಲ ಹೊಡೆದಾಕಿ ನಮ್ಮ ಬಾವ ಹೋದ್ರು. ಜಯಪ್ರದಾನ ನಮ್ಮ ಹತ್ರ ಮಾತಾಡಲಿಲ್ಲ. ನಮ್ಮ ಪಾವತಿ ಹೋದಾಗ ನಾವು ನೋಡೋಕ್ಕಾಗ್ಲಿಲ್ಲ. ಮಗುನ ನಮ್ಗೆ ತೋರಿಸಿಲ್ಲ. ಉಷಾಕ ಈ ಥರ ಇದ್ದಾರೆ. ಶೋ ದ ಚೈಲ್ಡ್ ಒಂದ್ಸರಿ ತೋರಿಸಿ ಮಗುನ. ನಾಗಮಂಡಲ ಮಾಡಿದಾಗ ನನಗೆ ಹಾವು ಬಗ್ಗೆ ಭಯನೇ ಇರಲಿಲ್ಲ. ಇವ್ರು ಆಲ್ಸೋ ಗೆಟ್ ಮೂಡಿ ಕಾರಣ ಆ್ಯಕ್ಟ್ ಎಲ್ಲ ಇರುತ್ತಲ್ಲ, ಅವಾಗ ಅಲ್ಲಿ ಸ್ವಲ್ಪ ಲೋಕಲಲ್ಲಿ ಹಿಡ್ಕೊಂಡು ಬರೋರು. ಸರ್ ಈ ಸ್ನೇಕ್ ಓಕೆ ಸರ್ ಅವ್ರ ಥರ ಇದೆ ಸರ್ ಅಂತ. ಲೋಕಲ್ ಹಾವುಗಳು ಮತ್ತೆ ನಾವು ಶೂಟಿಂಗ್ ಮಾಡಿದ ಮನೇಲೇ ಎಷ್ಟು ಹಾವುಗಳು ಬರೋದು. ನೈಟಲ್ಲಿ 6 ಗಂಟೆ ನಂತರ ಕರ್ಕೊಂಡು ಬರೋರು. ನೀವು ಅಪ್ಪ ದಯವಿಟ್ಟಪ್ಪ ನನಗೆ ಬಿಟ್ಬಿಡಪ್ಪ ಅಂದರೆ ಬಿಟ್ಬಿಡುತ್ತೆ ಹಾವು. ಬಟ್ ಮನುಷ್ಯರು ನೋಡಿ, ಎಷ್ಟು ಜನರ ಹತ್ರ ನಾವು ಬೆಗ್ ಮಾಡ್ತೀವಿ, ಸ್ವಲ್ಪ ಬದುಕಕ್ಕೆ ಬಿಡಿ ಬಿಡೋದು ಇಲ್ಲ.